ಹಿಡಿಸ್ಲಿಲ್ವಾ? ಇಂಥ ಮತ್ತೆ ಮತ್ತೆ ಹೇಳು, ಇಷ್ಟ ಆಗಲಿಲ್ವಾ? ಇಲ್ಲಿ ನೋಡು, ಮತ್ತೇನು? ಇಷ್ಟ ಇದೆ. ಮನದೆ ನೆನೆದುಕೊಂಡೆ ಅವನನ್ನ ನೋಡಲು ತುಡಿದ, ಇನ್ನವನ ನೋಡಲು ಅಸಾಧ್ಯವಾದಾಗ ನನ್ನ ಕಣ್ಣೀರು ಬತ್ತಿ, ಇದೇನಾ ಪ್ರೀತಿ? ಹಾ, ಒಂದು ಬಟ್ಟೆ ಕೂಡ ನೆಂದು ಒರೆಸಿದಾಗ ಹಾಳಾಗುವುದಲ್ಲವೇ? ಯಾರನ್ನಾದರೂ ಒಂದೇ ಸಮನೆ ನೆನೆದರೆ ಅದು ಪ್ರೀತಿಯಾಗುವುದು ಬಾಳಿಗಾಗಿ. ಈ ಕತೆ ಸ್ವಾರಸ್ಯವಾಗಿದೆ. ಅವಳ ಹತ್ರ ಹೇಳೋದನ್ನು ನಿಮ್ಮ ಹತ್ರ ಹೇಳ್ತೀನಿ. ಪ್ಲೀಸ್ ಆ ಮುಟ್ಟಾಳನ್ಗೇಳಿ, ನಾನು ಅವಳನ್ನ ತುಂಬ ಇದನ್ನಾದ್ರೂ ನಂಬ್ತೀಯಾ? ಐ ಲವ್ ಯು. ಸುಳ್ಳು ಹೇಳಿದ್ರೆ ಕಣ್ ಕಾಣುತ್ತೆ ಅಂತಾರೆ. ನನ್ನ ಕಣ್ಣು ನೋಡು. ಥ್ಯಾಂಕ್ಸ್. ಹೌದು, ನೀನೇನು ಮಾಡ್ತಿದ್ಯಾ? ನಿಮ್ಮಪ್ಪ ನಿನ್ನ ಹುಡುಕಿ ಎದ್ದೇಳು, ಹೋಗೋಣ ನಡಿ. ಸುಮ್ಮನೆ ನಾವಿಬ್ರು ಮದ್ವೆ ಆಗ್ತಿದೀವಿ ಅಂತ ಹೇಳ್ಬಿಡೋಣವಾ? ಹಾ, ಏನು ಹೇಳ್ದೆ? ನಿನಗೆ ಕೇಳಿಸ್ತು. ಹಾ, ಪ್ರಿಯ ಸ್ವಾಮಿ, ಈ ಆಟಕ್ಕೆ ನಾನು ಬರಲ್ಲ. ಒಂದಿನದ ಆಟ ಬೇಡ. ದಯವಿಟ್ಟು ನೀವು ಬೇರೆ ಯಾರನ್ನಾದ್ರೂ ನೋಡ್ಕೊಂತೀರಾ? ನಾನ್ ನಿಜಾನ ಹೇಳ್ದೆ. ಸುಳ್ಳು ಮದ್ವೆ ತಾನೆ? ಅಪ್ಪನ ಹತ್ರ ಸರಿ ಅಂತ ಹೇಳಕ್ ತಾನೆ ನನ್ಗೆ ನಾನೇ ಬರ ನಿನ್ನ ಮದ್ವೆ ಆಗೋದಕ್ಕೆ. ನಾನು ನಿನ್ನ ನೋಡ್ತಾನೆ ಇದ್ದೀನಿ. ಮತ್ತ್ಯಾಕೆ ಬೆಕ್ಕಿನ ಥರ ಕೂಗ್ತಿದ್ಯಾ? ನನ್ನ ನೋಡಿದ್ರೆ ಮಾತ್ರ ಎಗರ್ತಿರ್ತೀಯಾ? ಯಾಕೆ? ನಿನ್ನ ನೋಡಿದ್ರೆ ನನಗೆ ಭಯ ಇಲ್ಲ. ಭಯ ಪಡೋದಿಲ್ವಾ? ನಾನು ಯಾಕೆ ಭಯ ಪಡ್ಲಿ? ಒಡೆದು ಮುಖ ಕಿತ್ತಾಕ್ಬಿಡ್ತೀನಿ. ಹೇಳ್ತಾ ಇದ್ದೀನಿ ತಾನೇ, ನಾನಿನ್ನ ಮುಟ್ಟಿ ತಾಳಿ ಕಟ್ತವನು. ನಾನ್ ಅನ್ಕೊಂಡಿದ್ ಪ್ರಕಾರ ಇದೊಂದ್ ದಾರ, ಹರ್ಷನ ಹಚ್ಚಿರೋ ಅಂತ ಒಂದ್ ದಾರ ಅಷ್ಟೇನೆ. ಆದ್ರೆ ಊರವರೆಲ್ಲ ಹಂಗ ಅನ್ಕೊಂಡಿಲ್ವಲ್ಲ? ಅವ್ರಿಗೆ ಬೇಕಾದ್ರೆ ನಾನ್ ನಿಮ್ ಹೆಂಡತಿಯಾಗಿರ್ಬೋದು, ಆದ್ರೆ ನನ್ ಪ್ರಕಾರ ನಾನ್ ನಿಮ್ ಹೆಂಡತಿ ಅಲ್ಲ. ನಿಮಗೂ ನನಗೂ ಆತರ ಒಂದ್ ಸಂಬಂಧ ಇದೆಯಾ? ಗೊತ್ತಿಲ್ಲ. ತಾಳಿ ಕಟ್ಟಿದ್ರೆ ಮಾತ್ರ ಸಾಕಾ? ನೀನೇ ತಾನೇ ಕೇಳಿದ್ದು. ನೀನ್ ಯಾಕಮ್ಮ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಇದ್ರೂನು ಅವನ್ ಯಾಕೆ ನನ್ನ ನೀನ್ ಇನ್ನೂ ಅದನ್ನ ಮರ್ತಿಲ್ವಾ? ಯಾಕಾದ್ರೂ ನಾನು ಅವನ್ನ ಪ್ರೀತಿಸಿದ್ನೋ ಗೊತ್ತಿಲ್ಲ. ಆದ್ರೆ ನೀನಾಗೆ ಹೋಗಿ ಪ್ರೀತಿಸ್ಲಿಲ್ವಲ್ಲ, ಪ್ರೀತಿ ಮಾಡಿಸಿದ್ರು. ಯಾಕೆ? ಯಾರು? ಅದು ನಿಜವಾದ ಕಾಮದೇವ. ಕಾಮದೇವನ? ಹಿಂದೂ ಪುರಾಣದಲ್ಲಿ ಒಂದು ಕತೆ ಪಾತ್ರನೇ ಕಾಮದೇವ. ಬ್ರಹ್ಮನ ಹೃದಯ ಭಾಗದಿಂದ ಧರ್ಮ ಎನ್ನುವ ಪ್ರಜಾಪತಿ ಜನಿಸಿದರು. ಧರ್ಮ ನೋಡಲು ತುಂಬಾ ಸುಂದರವಾಗಿದ್ದರು. ಧರ್ಮನ್ಗೆ ಶಮನ್, ಕಾಮನ್, ಹರ್ಷನ್ ಈ ರೀತಿ ತುಂಬಾ ಸುಂದರವಾದ 3 ಮಕ್ಕಳು ಹುಟ್ಟಿದರು. ಅದರಲ್ಲಿ ಕಾಮನ್ ಸೌಂದರ್ಯದ ದೇವರಾಗ್ಬಿಟ್ಟ. ಅದರಿಂದ ಪ್ರೀತಿಗೆ ಅಧಿಪತಿಯಾಗಿ ಕಾಮದೇವನ ನೋಡ್ತಾ ಇದ್ದೀವಿ. ಉನ್ಮಾದಂ, ತಾಪಣಂ, ಶೋಷಣಂ, ಸ್ತಂಭನಂ, ಸಮ್ಮೋಹನಂ ಈ ರೀತಿ 5 ಬಾಣಗಳನ್ನು ಇಟ್ಕೊಂಡೇ ಮನುಷ್ಯರಿಗೆ ಪ್ರೀತಿ ಬರೋ ಹಾಗೆ ಮಾಡ್ತಾರೆ.
ಮೊದಲನೇ ಬಾಣನ ಉಪಯೋಗಿಸುವಾಗ ಪ್ರೀತಿ ಮಾಡೋ ಇಬ್ರನ್ನೂ ಕೂಡ ಭೇಟಿ ಮಾಡಿಸ್ತಾರೆ. ಎರಡನೇ ಬಾಣದಲ್ಲಿ ಅವರಿಬ್ರು ಸೇರ್ಬಿಡ್ತಾರೆ. ಮೂರನೇ ಬಾಣದಲ್ಲಿ ಅವರು ಪ್ರೀತಿ ಮಾಡ್ತಾ ಇರ್ತಾರೆ. ಆದರೆ ಕಡೆಯಲ್ಲಿರುವಂತ 2 ಬಾಣಗಳನ್ನ ಅವರು ಇಲ್ಲಿವರೆಗೂ ಉಪಯೋಗಿಸ್ಲೇ ಇಲ್ಲ. ಆದರೆ ಒಂದ್ಸಲ ಅದು ನಡೆದೋಯ್ತು. ಅವತ್ತು ಶಿವನ ಧ್ಯಾನವನ್ನ ಭಂಗ ಮಾಡಬೇಕು ಅಂತ ಅವ್ರ ಬಳಿ ಪ್ರೀತಿನ ತೋರಿಸ್ಕೊಳ್ಳೋಕ್ಕೂ ನಿಜವಾಗ್ಲೂ ಪಾರ್ವತಿ ದೇವಿ ಕಾಮದೇವನ ಬಂದು ನೋಡ್ತಾರೆ. ಪಾರ್ವತಿ ದೇವಿಯ ಮಾತನ್ನು ಕೇಳಿದ ಕಾಮದೇವ ಕಠಿಣ ಧ್ಯಾನದಲ್ಲಿದ್ದ ಶಿವನ್ನ ನೋಡಿ ಬಾಣಗಳನ್ನ ಒಂದೊಂದಾಗಿ ಬಿಡ್ತಾ ಇದ್ದ ಕಾಮದೇವ. ಅವನ 3 ಬಾಣಗಳು ಶಿವನಿಗೆ ತಾಗದೆ ಹೋಗ್ಬಿಡ್ತು. ತುಂಬಾ ಶಕ್ತಿಯುತವಾದ 4ನೇ ಬಾಣವನ್ನು ತೆಗೆದುಕೊಂಡು ಶಿವನಿಗೆ ಗುರಿ ಇಟ್ಟು ಬಿಟ್ಟ. ಶಿವನ ಧ್ಯಾನದಲ್ಲಿ ತಡೆ ಬಂತು. ಶಿವನ ಧ್ಯಾನ ಭಂಗವಾಗಿದ್ರಿಂದ ಶಿವ ತನ್ನ 3ನೇ ಕಣ್ಣನ್ನು ತೆರೆದು ಕಾಮದೇವನ ಭಸ್ಮ ಮಾಡಿಬಿಟ್ರು. ಅಯ್ಯೋ, ಆಗ ಕಾಮದೇವರು ಸತ್ತೋದ್ರಾ? ಕಾಮದೇವ ಸತ್ತು ಹೋಗಿದ್ರೆ ಇಲ್ಲಿ ಪ್ರೀತಿನೇ ಇರ್ತಾ ಇರಲಿಲ್ಲ ಅಲ್ವಾ? ಅದಕ್ಕೆ ಆಮೇಲೆ ಪಾರ್ವತಿ ದೇವಿಯ ಕೋರಿಕೆ ಮೇರೆಗೆ ಶಿವ ಕಾಮದೇವನಿಗೆ ಮರುಜನ್ಮ ಕೊಟ್ರು. ಅದಕ್ಕೆ ಹಾಗಾದ್ರೆ ಊರಲ್ಲಿ ತುಂಬಾ ಬ್ರೇಕಪ್ಸ್ ನಡೀತಿರೋದು? ಯಾಕೆ ಹಾಗೆ ಹೇಳ್ತೀಯ? ಒರಿಜಿನಲ್ ಕಾಮದೇವರನ್ನ ಅವ್ರು ಸಾಯಿಸ್ಬಿಟ್ರಲ್ಲ, ಇವಾಗಿರೋ ಡೂಪ್ಲಿಕೇಟ್ ತಾನೇ? ನನ್ನ ಎದೆಯಲ್ಯಾರೋ ಹಾಡಿದ ಮೆಲ್ಲ ಈಗ ನನ್ನ ಎದೆಯ ಬಡಿತವಾಗಿದೆ. ಚಿಟ್ಟೆಯು ಹಾರುವ ಹಾಗೆ ಈಗ ನನ್ಮನ ಮೆಲ್ಲ ಎಲ್ಲೋ ಹೋಗಿ ಬಂದು ಮಾಡಿತೇನೋ ಮರೆಯಲಿರುವ ಮೋಹಗಳ ಹಾಗೆ. ಕಣ್ಣಲ್ಲಿ ನೋಡಿದಂತ ಸಮಯವೊಂದು ಕನಸಲಿ ಮನಸ್ಸಲಿ ನೀನೀಗ ಬಂದು ನಿಂತೆ. ಬೇರೇನೋ ಬೇಡದಾಗಿದೆ ಆಗಿದೆ. ಈ ಹೆಣ್ಣೆ ನನ್ನೊಲವ ಸಂಗೀತದಂತೆ ಇದೆ ನನ್ನೆದೆಯ ಮೋಹರಾಗವು. ಹಾರುತ್ತಿರುವ ಮೇಘಗಳ ಹಾಗೆ ಎಂದಿಗೂ ಜೊತೆಗೆ ಬರುವೆ. ಹೇ ನನ್ನ ಕಣ್ಣುಗಳೀಗ ನೂರಾರು ಕಾಲಗಳು ಈಗ ಬಣ್ಣ ಬಣ್ಣದ ಕನಸ ಎಣೆದು ನೀನು ಸೊಗಸಾಗಿ ನಮ್ ಭೂಮಿಯಲ್ಲಿ ಒಂದೇ ಪ್ರೀತಿ ಬಣ್ಣ. ಹೇಗೋ ಬಂದ ನೀರೇ ನೀನೇ ಅಲ್ಲವೇನೆ. ಮನ ಬೆರೆತ ವೇಳೆ ಏನೋ ಆಗಿ ನುರಾಸೆಯು ಬಣ್ಣಗಳ ತಂದಿದೆ. Good evening, ladies and gentlemen. It's my pleasure to welcome everyone to our beautiful venue tonight. And I am Sitara. ನಾನು ನಿಮ್ಮಲ್ಲಿ ಒಬ್ರೊಬ್ರನ್ನು ಒಂದು ಚಾಲೆಂಜ್ ಪ್ರೋಗ್ರಾಮ್ಗೋಸ್ಕರ ಕರಿತೀವಿ. ಬೇರೆ ಏನೂ ಇಲ್ಲ, ನನ್ನ ಮುಂದೆ ಇರುವಂಥ ಎಲ್ರಿಗೂ ಖಂಡಿತ ಒಂದು ಬ್ರೇಕಪ್ ಸ್ಟೋರಿ ಇರುತ್ತೆ. ಒಂದಾಗಿಲ್ದೆ ಬಿಟ್ಟು ಹೋಗಿರೋ ಲವರ್ಸೇ ಜಾಸ್ತಿ. ಆ ಪ್ರೀತಿ ಮುರಿದು ಹೋಗಿರೋದಕ್ಕೆ ನೀವು ಒಂದು ರೀತಿ ಕಾರಣವಾಗಿರ್ತೀರಾ. ಬೇರೆ ಯಾರ ಹತ್ರ ಆದರೂ ಆಗಲಿ, ಈವನ್
ಈಗಿರೋ ಬಾಯ್ ಫ್ರೆಂಡ್ ಹತ್ರನೋ ಗರ್ಲ್ ಫ್ರೆಂಡ್ ಹತ್ರನೋ ನಿಮ್ಗೆ ನಡೆದಿರೋ ಅಂಥದ್ದು ಇದು ನಿಮ್ದೇ ಸ್ವಂತವಾದ ಒಂದು ಬ್ರೇಕಪ್ ಸ್ಟೋರಿ ಈಗ ಇವತ್ತಿನ ಸ್ಟೇಜಲ್ಲಿ ಎಲ್ಲರ ಮುಂದೆ ನಿಮಗೆ ಮನ್ಸು ಬಿಚ್ಚಿ ಮಾತಾಡೋದಕ್ಕೆ ಒಂದು ಚಾನ್ಸ್ ಕೊಡ್ತೀವಿ. ಸೊ ಇಂಥ ಒಂದು ಚಾಲೆಂಜ್ ಪ್ರೋಗ್ರಾಮ್ಗೋಸ್ಕರ ಕಂಟೆಸ್ಟೆಂಟ್ ಆಗಿ ಬರಕ್ಕೆ ಗಟ್ಸ್ ಇರೋ ಯಾರಾದ್ರೂ ಇದ್ದಾರಾ ಅಂತ ನಾವು ನೋಡೋಣ. Is no one coming? It's enough to say as a friendly conversation. Oh, too bad. ಯಾರೂ ಇಲ್ಲ. ಗಟ್ಸ್ ಇರೋ ಒಬ್ರು ಇಲ್ಲಿಲ್ವಾ? ವಾವ್, ಆ ರೀತಿ ಒಬ್ರು ಇಲ್ಲ, 3 ಜನ ಸೇರಿ ಬಂದಿದ್ದಾರೆ. ಪ್ಲೀಸ್ ವೆಲ್ಕಮ್. ಇಲ್ಲಿ 3 ಚಾರ್ಮಿಂಗ್ ಗೈಸ್ ಬಂದಿದ್ದಾರೆ. ನಾನು ನಿಮ್ಮನ್ನ ಇಲ್ಲ ನೀವೇ ನಿಮ್ಮನ್ನ ಸೆಲ್ಫ್ ಇಂಟ್ರಡ್ಯೂಸ್ ಮಾಡ್ಕೊಳ್ಳಿ. ಸೊ ಒಬ್ಬೊಬ್ರು ನಿಮ್ಮ ಬ್ರೇಕಪ್ ಸ್ಟೋರಿ ಹೇಳಿ. ನಾವು 3 ಜನ ಹೇಳಬೇಕಾಗಿರೋದು 3 ಸ್ಟೋರಿ ಅಲ್ಲ, ಮತ್ತೆ 1 4 3. ಮೈ ನೇಮ್ ಇಸ್ ಅಮರ್ನಾಥ್. ನಾನ್ ದೇವಪ್ರಯಾಗ್. ರಿಷಿಕೇಶ್. ಇಂಜಿನಿಯರಿಂಗ್ ಕಾಲೇಜ್ ಓದೆಲ್ಲ ಮುಗಿಸ್ಕೊಂಡು ಅರಿಯರ್ಸ್ ಎಲ್ಲ ಮುಗಿಸಿ ಲೈಫ್ ಜಾಲಿಯಲ್ಲಿ ಹೋಗ್ತಿದ್ದ ಸಮಯದಲ್ಲಿ ವಿ ವರ್ ಇನ್ ಲವ್ ವಿತ್ ದೆಮ್. ನಮ್ಮ ಕಾಲೇಜಲ್ಲೇ ಇದ್ರು, ಫಸ್ಟ್ ಇಯರ್ ಜೂನಿಯರ್ಸ್. ಅವಳ ಹೆಸರು ಆಂಜಲಿನಾ. ಕಾಜಲ್. ಅನುಷ್ಕಾ. ಇದ್ರದ್ದೊಂದು ಹೈಲೈಟ್ ಏನಂದ್ರೆ ದೇ ಆರ್ ಫ್ರಮ್ 3 ಡಿಫ್ರೆಂಟ್ ಸ್ಟೇಟ್ಸ್. ಅವಾಗ ನಮ್ಮ ಲೈಫ್ ತುಂಬಾನೇ ಜಾಲಿಯಾಗಿ ಹೋಗ್ತಾ ಇತ್ತು. ಎಲ್ಲದಕ್ಕೂ ಕಾರಣ ಅವನೊಬ್ಬ ಇದಾನಲ್ಲ, ಅವನೇನೆ. ಒಳಗೆ ಕೂತ್ಕೊಂಡು ಮಾತಾಡ್ಬೋದಲ್ಲ ಸರ್? ಇವನೇ, ನನಗೇನು ಇದೆಲ್ಲ ಆಸೆ ಇಲ್ಲ. ನನ್ನ ಕಾಲ್ಗೆ ಬಿದ್ದರೆ ಮಾತ್ರ ಬರ್ತೀನಿ. ನೀ ನನ್ನ ಸಿಕ್ಕಾಕ್ಸ್ತೀಯಾ? ಇಲ್ಲ ಸರ್, ಈ ಬಿಸ್ನೆಸ್ ಅಲ್ಲಿ ಒಳ್ಳೆ ಸಕ್ಸಸ್ ಇದೆ ಸರ್. ನೋಡೋಣ. ನಂಬಿಕೆ ಇಡಿ ಸರ್. ಹೌದೌದು, ಸರಿ ನೋಡೋಣ ಬಾ. ದೇವ್ರೇ ಹೇಗಾದ್ರೂ ನನ್ನ ಕಾಪಾಡಪ್ಪ. ಹಲೋ, ನೀನೇ ಕಣ.
ಎಲ್ಲ ಅವನು ಯಾರು ಏಯ್ ನಿನಗೆ ಅವ್ನು ಗೊತ್ತಿಲ್ವಾ? ನಿಜವಾಗೂ ಯಾರು ಅಂತ ನಂಗೆ ಸುಳ್ಳು ಗೊತ್ತಿಲ್ಲ. ಹೇಳ್ಬೇಡ ನಾಯಿ. ಅವನು ಹಿಡಿಬೇಕು ಅಂದ್ರೆ ಮೊದಲು ನಿನಗೆ ಹಾಕ್ಬೇಕು. ಕರಿಯೋ ಅವನ್ನ, ಅವನಿಗೆ ನನಗೆ ಫೋನ್ ಮಾಡಕ್ಕಾಗಲ್ಲ. ಕರಿಯೋ. ಮಾಡ್ತೀನಿ ಕಾಲ್ ಮಾಡ್ತೀನಿ. ಮಾಡು, ಕಾಲ್ ಬೇಗ. ಮಾಡು, ಕಾಲ್ ಮಾಡು. ಹ್ಮ್. ಹಲೋ ಹಲೋ, ಎಲ್ಲೋ ಇದೆ ನೀನು ಎಲ್ಲಿದ್ಯೋ ಅಲ್ಲೇ ಬಂದು ಹೊಡಿತೀವಿ ಮಗನೇ ನಿಂಗೆ. ದುಡ್ಡು ನಾನು ಕೊಡ್ತೀನಿ ಕಣೋ. ನೀ ಬರೋವರೆಗೂ ಇವನ್ ಬಿಡೋದಿಲ್ಲ. ನಾನು ಕೊಟ್ಮೇಲೆ ಬಿಟ್ರೆ ಸಾಕು. ನೀನೇನ್ ಕೊಡೋದ್ ಬೇಡ, ನಾವೇ ತಗೋತೀವಿ. ನನ್ಗೆ ಇನ್ನೊಂದು ಸ್ವಲ್ಪ ದಿವಸ ಟೈಮ್ ಬೇಕು ಕಣ್ರೋ. ಹೌದು, ನೀನ್ ಅವತ್ ನನಗೆ ಏನ್ ಹೇಳ್ದೆ? ಮೀನ್ ವ್ಯಾಪಾರ ದೊಡ್ಡ ಬಿಸ್ನೆಸ್, ನನಗೆ ಅವ್ರ ಗೊತ್ತು, ನನಗೆ ಇವ್ರ ಗೊತ್ತು, ಇಂಪೋರ್ಟು ಎಕ್ಸ್ಪೋರ್ಟು ಅಂತ ಹೇಳಿದ್ಯಲ್ಲ, ನೆನ್ಪಿದೇನೋ ನಾಯಿ? ನನಗೆ ನೆನಪಿದೆ. ಹೇಗೋ ಅದನ್ನ ಕಟ್ಟಿದೆ. ಅದೇಗ ಒಂದು ಅಡ್ಜಸ್ಟ್ಮೆಂಟ್ ಅಲ್ಲಿ ಕಟ್ಕೊಂಬಿಟ್ಟೆ. ಅಯ್ಯೋ ನೀನೇನ್ ಹೇಳ್ತಿದ್ಯೋ? ಇಲ್ಲಿ ಕೊಡು, ನಾನು ನೋಡ್ತೀನಿ. ಸರಿ, ಕೊಡೋ. ಹೆಂಗ್ ಗಂಟೆ ಹಾಕಿದ್ಯಾ? ನಾನು ಅನ್ಕೊಂಡೆ ನಿನ್ಗೆಲ್ಲ ಆಗಲ್ಲ ಅಂತ. ಇದ್ಯಾರಿಗೆ ಬೇಕು? ಈಗ ಬೇರೆ ಬಿಸ್ನೆಸ್ ಕಣೋ. ಅದ್ ಸರಿ, ನೀನೇನ್ ಮಾಡ್ತಿದ್ದೆ ಹೇಳು. ಈಗ ನಾನು ಹಳೆ ಬಿಸ್ನೆಸ್ ಎಲ್ಲ ಬಿಟ್ಟೆ, ಎಲ್ಲ ಹೊಸದು. ಬಿಸ್ನೆಸ್ MLF. ಅಯ್ಯಯ್ಯೋ, ಇದು ಹಳೆ ಬಿಸ್ನೆಸ್ ತರ ಅಲ್ಲ ಕಣ್ರೋ, ಇದು ಹೊಸ ಬಿಸ್ನೆಸ್, ಫಿಶರೀಸ್. ಹಾ, ಮೀನ್ ಮಾರೋದು. ಅಯ್ಯಯ್ಯೋ, ಇದೆಲ್ಲ ಲೋಕಲ್ಸ್ ಹತ್ರ ಹೇಳಲೇಬಾರ್ದು, ಲೋಕಲ್ ಹೆಸರು ಹೇಳ್ಬಿಟ್ರು. ಅಯ್ಯೋ, ಈ ಫಿಶರೀಸ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಮೇಲೆ ಕೆತ್ತುವಂತ ಬಿಸ್ನೆಸ್ ಕಣ್ರೋ. ಈ ಸಾಫ್ಟ್ವೇರ್ ಕಂಪನಿ ಪಕ್ಕದಲ್ಲೇ ನಮ್ ಫಿಶರೀಸ್ ಇರೋದು, ಗೊತ್ತೇನೋ? ನೀನ್ ಮೊದ್ಲು ಕೆಳಗ್ ಬಾ, ಮ್ಯಾಟ್ರ್ ಅಂತ ಫಸ್ಟ್ ಹೇಳು ನೀನು. ಇದು ಅದೆಲ್ಲ ಅಲ್ವೋ, ಇದು ಒಂದು ಫಿಶ್ ಬಿಸ್ನೆಸ್. ಫಿಶ್ ಬಿಸ್ನೆಸ್ ಏನಂದ್ರೆ ನಮ್ಮ ಹತ್ರ ಇರೋ ಜಾಗದಲ್ಲಿ ಹಳ್ಳ ತೋಡಿ ಅದ್ರಲ್ಲಿ ಫಿಶ್ ಹಾಕ್ತಿವಿ. ಮೀನ್ ವ್ಯಾಪಾರ. ನೀನ್ ಸುಮ್ನಿರಾ. ಅಲ್ಲಿ ಸ್ವಲ್ಪ ನೀರ್ ಹಾಕಿ ಆಕ್ಸಿಜನ್ ಕೊಟ್ಟು ಮೀನ್ನ ಚೆನ್ನಾಗಿ ಬೆಳೆಸಿ ಹಾಗೆ ಬೆಳೆಸ್ತಾ ಇರ್ಬೇಕು. ಬೆಳೆಸಿದ್ರೆ ಮಾತ್ರ ಸಾಲದು, ಬೆಳೆದ ತಕ್ಷಣ ಬಂದ್ಬಿಡ್ತಾರೆ ಯಾರು? ಕಾರ್ಪೊರೇಟ್ ಕಂಪನೀಸ್. ಕಾರ್ಪೊರೇಟ್ ಕಂಪನಿ ನಿನ್ನ ಹತ್ರ ಮೀನ್ ತೊಗೊಳಕ್ ಬರ್ತಾರೆ. ಹೌದು ಕಣ, ಇದೇ ಕಣ ಕಾರ್ಪೊರೇಟ್ ಬಿಸ್ನೆಸ್ ಅಂದ್ರೆ. ಅವ್ರು ಬರ್ತಾರೆ, ಮೀನ್ ತಗೋತಾರೆ, ಅದಾದ್ಮೇಲೆ ಇಂಪೋರ್ಟ್, ಎಕ್ಸ್ಪೋರ್ಟ್, ಸೀಪೋರ್ಟ್, ಏರ್ಪೋರ್ಟ್ ಎಲ್ಲ ಬಂದ್ ಹೋಗ್ತಾರೆ ಅಂತ ಹೇಳಿಲ್ವೇನ್ರೋ? ಏನ್ರೋ? ಸರಿ, ನೀನ್ ಹೇಳ್ತಿರೋದು ಆ ಗುಂಡಿ ತೋಡಿ ಟಾರ್ಪಲ್ ಹಾಕಿ ಮೀನ್ ಬಿಟ್ಟು ಇದೇ ಫಿಶರೀಸ್ ಇನ್ವೆಸ್ಟ್ಮೆಂಟ್. ಅದು ಆ ನೀರಿಂದು pH ಲೆವೆಲ್ ಇದೆಯಲ್ಲ ಅದು. ಪಿ ಎಚ್ ಲೆವೆಲ್ ನೋಡೇ ಮೀನ್ ಮಲ್ಗೋದು. ಇದೆಲ್ಲ ಜನ ಆಟ ಕೇಳೋದು ಕಣ, ತಲೆಗೆ ಹಾಕೊಂಬಾರ್ದು ಅದನ್ನೆಲ್ಲ. ಈ ಬಿಸ್ನೆಸ್ ಕೇಳಿದ್ರೆ ಬರೀ 2.5 lakhs ಅಷ್ಟೇ ಕಣ್ರೋ ಇನ್ವೆಸ್ಟ್ಮೆಂಟ್. 2.5 lakh ಅಲ್ಲಿ ಪೆಟ್ಟಿ ಅಂಗಡಿ ಇಡ್ತಾ ಇಲ್ಲ ಕಣೋ. ಇದು ಇಂಟರ್ನ್ಯಾಷನಲ್ ಬಿಸ್ನೆಸ್ ಕಣೋ, ಇಂಟರ್ನ್ಯಾಷನಲ್. ನಾವು ಫ್ಲೈಟ್ ಅಲ್ಲಿ ಹತ್ತಿ ಹೋಗೋದ್ ಬೇಡವಾ? ಹೆಂಗಿರುತ್ತೆ? ನೀನು ಯಾವ ತರ ಬರೀ ಮೀನು, ಪ್ರಾನ್ಸ್, ಬರೀ ರಿಚ್ ಜನಗಳು ತಿನ್ನೋದನ್ನೇ ನಾನು ಬೆಳೆಸ್ತೀನಿ, ಗೊತ್ತಾಯ್ತಾ? ಎಲ್ಲಿಂದ ನಿನ್ ಮೀನುಗಳನ್ನ ಬಿಹಾರಲ್ಲಿ ನನ್ನ ಫ್ರೆಂಡ್ ಇದ್ದಾನೆ ಯಾದವ್, ಅವನ ಹತ್ರ ಹಾಗೆ ತರ್ತೀನಿ. ನೀನ್ ಜಾಸ್ತಿ ಕ್ವಶನ್ ಕೇಳ್ಬೇಡ. ಇಂಟ್ರೆಸ್ಟ್ ಇದ್ರೆ ಮಾತ್ರ ಹಾಕು. ಕರ್ನಾಟಕದಲ್ಲ ಒಳ್ಳೆ ಮೀನುಗಳು ಸಿಗಲ್ವಾ? ಕರ್ನಾಟಕ ಮೀನೆಲ್ಲ ಸೆಟ್ ಆಗಲ್ಲ. ನಿಮ್ ಕೈಲಿ ಆದ್ರೆ ಕೈ ಕೊಡಿ, ಇಲ್ಲ ಅಂದ್ರೆ ಸುಮ್ನೆ ಬಿಡಿ. ಕೈ ಕೊಡ್ರ ಸುಮ್ನೆ. ಇದೆಲ್ಲ ಪೂರ್ತಿ ಓದಿನೇ ನಿಮ್ಗೆ ಬಂದ್ ಹೇಳ್ತಾ ಇರೋದು. ನಿನ್ನ ನಂಬೋದು ನಂಬೋದು. ಕೈ ಕೊಡಲೇ, ಕೈ ಇಡಪ್ಪ. 2 ಲಕ್ಷ ನಾವು 2 ಲಕ್ಷ ನೀವು ಕೊಡಿ, 50,000 ನಾನು ಹಾಕ್ತೀನಿ. ಹೌದಾ, ನಾವು ಪಾರ್ಟ್ನರ್ಸ್ ತಾನೆ. ಹಾಗಿದ್ರೆ ಸರಿ. 50,000 ಹಾಕ್ತಿದ್ನಲ್ವಾ? ಸುಮ್ನೆ ಹೇಳ್ತೀನಿ ಅನ್ಕೊಂಬೇಡಿ. ಈ ಬಿಸ್ನೆಸ್ ನಿಮ್ಗೆ ಖಂಡಿತ ಒಳ್ಳೆ ಪ್ರಾಫಿಟ್ ಕೊಡುತ್ತೆ ಕಣ್ರು. ಹಾಗಂತ್ಯಾ? ಅವತ್ ಎಲ್ಲ ನಾನೇ ಮಾಡ್ತೀನಿ ಅಂತ ಹೇಳಿದಾಗ ಈ ತರ ಮಾಡ್ತೀಯ ಅನ್ಕೊಂಡಿರ್ಲಿಲ್ಲ. ಒಂದ್ ತಿಂಗಳು ಎಲ್ಲ ವಾಪಸ್ ಒಂದ್ ತಿಂಗಳಂತೆ ನಿನ್ಗೆ. ಸರಿ, ಒಂದೇ ಒಂದ್ ತಿಂಗಳು ಅದ್ರೊಳಗೆ ದುಡ್ಡೇನೋ ಸೆಟ್ಲ್ ಮಾಡದೇ ಇದ್ರೆ ನಾವ್ ಯಾರಂತ ನಿಂಗೆ ಅವಾಗ ಗೊತ್ತಾಗುತ್ತೆ. ನಿಂಗೂ ಗೊತ್ತಾಗುತ್ತೆ. ಹೋಗ. ಲೇ, ಅದ್ ಸಿಗುತ್ತೇನಾ? ಕೊಡದೆ ಹೋದ್ರೆ ಕೊಡ್ತಾನ್ ಬಿಡು. ಸಿಗುತ್ತೆ. ನೆಕ್ಸ್ಟ್ ಏನ್ ಪ್ರೋಗ್ರಾಮ್? ಅದೇ ನಮ್ಮ ಫ್ರೆಂಡ್ ಬರ್ತಾನೆ. ಅದೇ ನಾವೆಲ್ಲರೂ ಶಬರಿಮಲೆಗೆಲ್ಲ ಹೋಗಿ ಬಂದಿದೀವಲ್ಲ, ಬಾ ಎಂಜಾಯ್ ಮಾಡೋಣ. ಮಗ, ಅವತ್ತು ಮೂನಾರು ಫುಲ್ ತುಂಬಾ ಮಂಜಿತ್ತು ಕಣ್ರೋ. ಮತ್ತೆ ಅಲ್ಲಿರೋ ಚಳಿ ಬಗ್ಗೆ ನಿಮ್ಗೇನು ಹೇಳ್ಬೇಕಾಗಿಲ್ಲ ಅಲ್ವಾ? ಗೊತ್ತು. ಅವಳವತ್ತು ಒಬ್ಳೆ ಒಂದೇ ಒಂದು ಟವಲ್ ಹಾಕೊಂಡು ನಮ್ಮ ರೂಮ್ಗೆ ಹಾಗೇ ಹತ್ಕೊಂಡ್ ಬಂದ್ಲು. ಆಮೇಲೆ ಅವಳು ಹಾಗೇ ನನ್ನ ಹತ್ರ ನಡ್ಕೊಂಡು ಬಂದ್ಲು. ಆಮೇಲೆ ಹಾಗೇ ಇಲ್ಲ ಬೇಡ, ಹೋಗ, ಮೂಡೆಲ್ಲ ಹಾಳು ಮಾಡ್ಬಿಟ್ಟ. ಇದೆಲ್ಲ ನೇರವಾಗಿ ಅನ್ಭವಿಸ್ಬೇಕು ಕಣೋ, ಅದು ಬಿಟ್ಟು ಕೇಳಿ ಎಂಜಾಯ್ ಮಾಡೋದಲ್ಲ. ಅರ್ಥ ಆಯ್ತಾ? ಹೇಳು. ಏನೋ ಮಗ, ನಾವು ಇಂಥ ಕೆಲ್ಸಕ್ಕೆಲ್ಲ ಬರೋದಿಲ್ಲ. ಏನು ಗೊತ್ತಾ, ನಮ್ಗೊಂದು ವ್ಯಾಲ್ಯೂ ಇದೆ. ವಾಟ್ ವ್ಯಾಲ್ಯೂ ಮ್ಯಾನ್? ವ್ಯಾಲ್ಯೂ ಅಂದ್ರೆ ನಮ್ಗೆ ಈ ತರ ವಿಷಯಗಳೆಲ್ಲ ಇಷ್ಟ ಇಲ್ಲ. ನೋ ಇಂಟ್ರೆಸ್ಟೆಡ್. ಹೌದು. ಈಗ ಸಿಗದೇ ಇರೋ ಹಣ್ಣು ಸ್ವಲ್ಪ ಹುಳಿ. ಹೌದು ಕಣ, ನಾನು ಎಲ್ಲ ಆಟಗಳನ್ನು ಮುಗ್ಸೇ ಇಲ್ಲಿಗೆ ಬಂದಿರೋದು. ಓಕೆನಾ? ಇವನು ಬರೀ ಚಿಟ್ಟೆ ಅಲ್ಲ ಕಣೋ, ಹೂವಲ್ಲಿರೋ ಮಕರಂದನ ಪೂರ್ತಿಯಾಗಿ ಸವಿಯುವಂತ ಚಿಟ್ಟೆ. ಚಿಟ್ಟೆ.
ಮಣ್ಣುಗಡ್ಡೆ. ಏಯ್, ನಾನೊಬ್ರನ್ನ ಸೆಟ್ ಮಾಡಬೇಕು ಅಂದರೆ ನಾನು ಈ ಡಿಸ್ಟ್ರಿಕ್ಟ್ನು ಬಿಟ್ಟು ಸ್ಟೇಟ್ನು ಬಿಟ್ಟು ಅಲ್ಲಿ ಹೋದ್ರೆ ತಾನೇ ನಡೆಯೋದು. ನಿಮ್ಗೆಲ್ಲ ಒಳ್ಳೆ ಅದೃಷ್ಟ ಮಗ. ಏನ್ ಅದೃಷ್ಟ? ಹಾ, ಸ್ವಂತವಾಗಿ ಒಂದು ಫ್ಲಾಟ್, ತಿಂಗಳು ಅಕೌಂಟಿಗೆ ಬರೋ ಕಾಸು. ಹಾ, ಆಮೇಲೆ ಇಲ್ಲಿಂದ ಏನೇ ಮಾಡಿದ್ರು ಯಾರು ಕೇಳೋದಿಲ್ಲ. ಕರೆಕ್ಟಾ ಮಗ? ಅದೆಲ್ಲ ಸುಮ್ಮನೆ ತೋರ್ಕೆ ಕಣ. ಇಲ್ಲಿ ಸುತ್ತ ಇರೋ ಎಲ್ಲರ ಕಣ್ಣು ಈ ಫ್ಲಾಟ್ ಮೇಲೆ ಇದೆ ಕಣ. ಯಾವ್ದಕ್ಕೋಸ್ಕರ? ನಾವು ಬ್ಯಾಚುಲರ್ಸ್ ಆಗಿರೋದ್ರಿಂದ ಮದ್ವೆ ಮಾಡ್ಕೋಬೇಕಾ ಬೇಡ್ವಾ? ಆಮೇಲೆ ನಾವು ಇಲ್ಲೇನೇ ಪುರ್ಕಿ ಕೆಲಸ ಮಾಡಿದ್ರು ಈ ಹುಡುಗಿರಿಂದ ಮಾತ್ರ ಹೋಗ್ಲೇಬಾರ್ದು. ಏನು ಗೊತ್ತಾ, ನಮ್ಗೆ ಇಷ್ಟನೇ ಇಲ್ವಲ್ಲ. ಈ ಪ್ರಪಂಚದಲ್ಲಿ ತುಂಬಾ ಬೆಸ್ಟ್ ಆಗಿರೋ ಬೋಧನೆ ಏನ್ ಗೊತ್ತಾ? ಏನು ಗೊತ್ತಿದ್ರೆ ಮಾತ್ರ ಹೇಳು. ಗೊತ್ತಿಲ್ಲ. ಏ ಹೋಗ. ಅದು ಲೇಡೀಸೇ. ಅದು ಲೇಡೀಸ್ ಕಣ. ಕರೆಕ್ಟ್. ಇದರಲ್ಲಿ ಒಬ್ಬೊಬ್ರು ಒಂದೊಂದು ಫ್ಲೇವರ್. ಒಂದು ಚಾಕ್ಲೇಟ್, ಒಂದು ಸ್ಟ್ರಾಬೆರಿ. ನೀನು ಸಾದಾ ಚಿಕನ್ ಅಲ್ಲ, ನಾಟಿ ಮಗ. ನಮ್ಗಿದೆಲ್ಲ ಬೇಕಾಗೇ ಇಲ್ಲ. ನಮ್ಗೆ ನಮ್ ಗರ್ಲ್ ಫ್ರೆಂಡ್ಸೇ ಸಾಕು. ಹಾಗಾಗಿ ನಮ್ಗೆ ಅಷ್ಟೊಂದು ಫ್ಲವರ್ಸ್ ಮುಖ್ಯ ಅಲ್ಲ, ಗೊತ್ತಾಯ್ತಾ? ಏನ ಹೇಳ್ತಾ ಇದ್ದೀರಾ? ನಿಮ್ ಕಾಸೆಲ್ಲ ಅವ್ರ ಕೈಯಲ್ಲ ಇರೋದು. ನಿಮ್ಗೆಲ್ಲ ಅಫೇರ್ ಆಗಿ 4 ವರ್ಷ ಆಯ್ತಲ್ಲ. ಈ 4 ವರ್ಷದಲ್ಲಿ ಅವ್ರು ಯಾವತ್ತಾರು ಫ್ಲಾಟ್ಗೆ ಬಂದಿದ್ದಾರೇನೋ? ನೀವು ಕೂಗಿಲ್ಲ ಅಂತ ಹೇಳಕ್ ಬರಬೇಡಿ. ನೀವು ಕೂಗಿದ್ರಿ, ಅವ್ರು ಬರಲಿಲ್ಲ. ಅವ್ರು ನೈಸಾಗಿ ಎಸ್ಕೇಪ್ ಆಗ್ಬಿಟ್ರು. ನೀವು ಯಾವಾಗಲೂ ಹೋಗೋ ಕಾಫಿ ಶಾಪ್ ಅಲ್ಲದೆ ಬೇರೆ ಎಲ್ಲಾದ್ರೂ ಬಂದಿದ್ದಾರಾ? ನೆವರ್. ಇಲ್ಲ. ಅವ್ರು ನೈಸಾಗಿ ಸೇಫ್ ಆಗೋಕೆ ಹೋಗ್ತಾ ಇದ್ದಾರೆ. ಏನ ಅರ್ಥ ಆಯ್ತಾ? ಅವ್ರಿಗೆಲ್ಲ ಇದು ಜಸ್ಟ್ ಫಾರ್ ಫನ್ ಕಣೋ. 4 ವರ್ಷದಲ್ಲಿ ಎಂಜಾಯ್ ಮಾಡಕ್ ಮಾತ್ರ ಅವ್ರು ನಿಮ್ಮನ್ನ ಇಟ್ಕೊಂಡಿರ್ತಾರೆ. ಈ 4 ವರ್ಷ ಡಿಗ್ರಿ ಮುಗಿದ್ರೆ ಅವ್ರ ಕೆಲಸ ನೋಡ್ಕೊಂಡು ಹೋಗ್ಬಿಡ್ತಾರೆ. ಕೋಪ ಮಾಡ್ಕೊಳ್ಳಿ ಅಂತ ಹೇಳಿಲ್ಲ. ನೀವು ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿ ನೋಡಿ. ಜೀವನ ಅದು ಬರೀ ಎಂಜಾಯ್ ಮಾಡಕ್ ಮಾತ್ರನೇ. ಮ್ಯಾಕ್ಸಿಮಮ್ ಅದನ್ನು ಎಂಜಾಯ್ ಮಾಡ್ರೋ. ಫಾರ್ಗೆಟ್ ದ ಫ್ಯೂಚರ್, ಲಿವ್ ಇನ್ ದ ಪ್ರೆಸೆಂಟ್. ಓಕೆ? ಅವನಿಗೆ ಸಿಕ್ಕಿರೋ ಅದೃಷ್ಟ ನೋಡು. ಎಸ್, ಒಂದೊಂದು ಟ್ರಿಪ್ಪಲ್ಲಿ ಒಂದೊಂದು ಹುಡುಗಿ. ಹೌದು, ನಿಮ್ಗೇನೀಗ ನಿನ್ ಮಾತಿಂದಾನೇ ಗೊತ್ತಾಗ್ತದೆ. ಈ ಫ್ಲಾಟಿಗೆ ಹುಡುಗಿನ ಕರ್ಕೊಂಡ್ಬರ್ಬೇಕು, ಅದೇ ತಾನೇ? ಎಸ್, ಕರ್ಕೊಂಡ್ ಬರ್ಬೇಕು. ಬೆಸ್ಟ್. ನೀನ್ ಕರ್ಕೊಂಬಾ, ನಾನಂತ್ರ ಇರೋಲ್ಲಪ್ಪ. ನಾನ್ ಮಾತ್ರ ಅಲ್ಲ, ಇವನು ಇರೋದಿಲ್ಲ. ನಾನಿರ್ತೀನಿ. ಅದು ನಾನು ಅವನ ಜೊತೆ ಇರ್ತೀನಿ. ಇದೆಲ್ಲ ಸರಿ ಇರಲ್ಲ. ಇದೆಲ್ಲ ದೊಡ್ಡ ಗೇಮು ತಮ್ಮ. ದೊಡ್ಡ ಗೇಮ್ ಆಡೋ ಟೈಮ್ ಎಲ್ಲ ಬಂದಾಗಿದೆ ಈಗ. ನೀವು ಕವಿಗಳು ಹೇಳಿದ ಮಾತನ್ನ ಕೇಳಿಲ್ವಾ? ಇಲ್ಲಿವರೆಗೂ ನೋಡಿದೆಲ್ಲ ಬರೀ ಆಟ, ಇನ್ಮೇಲೆ ನೋಡೋದೆಲ್ಲ ಬರೀ ದೊಡ್ಡ ಆಟನೇ. ನೀವಿಬ್ರು ಏನಾದ್ರು ಮಾಡ್ಕೊಳ್ರಪ್ಪ, ಅಂತ ಬಿಟ್ಬಿಡ್ರಿ. ಹೌದಾ? ನಾವಿಬ್ರು ಇರ್ತೀವಂದ್ರೆ ನೀನು ಇರ್ತೀಯಾ? ಹೊಡಿ. ಅವನೇ ಕೂಡ್ದೇನೋ ಹೇಳೋದಾ? ಅವನ್ ಮಾತು ಕೇಳಿ ನೀವಿಬ್ರು ಅವನಿಂದ ಹೋಗ್ತೀರಾ? ಅವನ್ ಹೇಳಿರೋದ್ರಲ್ಲೂ ವಿಷಯ ಇದೆ. ಏನು? ಈಗ ಲೈಫ್ ಅಂದ್ರೇನೆ ಎಂಜಾಯ್ ಮಾಡೋದು. ಈಗ ಹ್ಯಾಪಿನೆಸ್ಗೋಸ್ಕರ ನಾವ್ ಏನೆಲ್ಲ ಮಾಡಲ್ವಾ, ಅದೇ ತರ ಇದು ಕೂಡ ಸಿಂಪಲ್. ಇದೆಲ್ಲ ನಮ್ ಲವರ್ಸ್ಗೆ ಗೊತ್ತಾದ್ರೆ ಏನ್ ಮಾಡೋದು? ಮಗ, ನಾನ್ ಸ್ವಲ್ಪ ಹೇಳದ್ನ ಕೇಳು. ನಮ್ ಸೇಫ್ಟಿ ನೋಡ್ಕೊಂಡೆ ತಾನೆ ನಾವ್ ಆಡೋದು. ನೆಕ್ಸ್ಟ್ 17ಕ್ಕೆ ಅವ್ರ ಕೋರ್ಸ್ ಮುಗ್ದೋಗುತ್ತೆ. ಅದ್ರ ಮೇಲೆ ಅವ್ರು ನೈಸಾಗಿ ಹೊರಟೋಗ್ಬಿಡ್ತಾರೆ. ಅದಾದ್ಮೇಲೆ ನೀನೇನ್ ಮಾಡ್ತೀಯ? ಹೌದೌದು, ನಮ್ಮನ್ನ ಆತರಲ್ಲ ಯಾಮಾರ್ಸಿ ಹಂಗ್ ಬಿಟ್ಟು ಹೋಗಕ್ಕಾಗುತ್ತಾ? ಅದ್ ಬೇರೆನೇ ಆಗೋಗುತ್ತಾಗ. ಹೌದು. ಯಾವ ತರ ಆಗುತ್ತೆ? ನೀನೇನ್ ಹೋಗಿ ಆಸಿಡ್ ಹಾಕ್ಬಿಡ್ತೀಯಾ, ಇಲ್ಲ ಕಿಡ್ನಾಪ್ ಮಾಡ್ತೀಯಾ? ನಾನ್ ಹಂಗೆಲ್ಲ ಮಾಡಲ್ಲ. ಹಾಗಾದ್ರೆ ನೀನ್ ಮಾಡ್ತೀಯ? ಬೇರೆ ಏನಾದ್ರೂ ಇದ್ರೆ ಆತರ ಏನು ಮಾಡಕ್ಕಾಗಲ್ಲ. ನೈಸಾಗಿ ನೀನ್ ಬಿಟ್ಬಿಟ್ಟು ಹೊರಟೋಗ್ತಾರೆ ಅಷ್ಟೇನೆ. ನೀವೆಲ್ಲ ಏನ್ ಮಾತಾಡ್ತಿದ್ರು? ಮಗ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ಸಿಂಪಲ್. ಅವರಿಗೂ ನಮಗೂ ಮಧ್ಯೆ ಇರೋದು ಒಂದು ಸಿನ್ಸಿಯರ್ ರಿಲೇಶನ್ಶಿಪ್. ಅವ್ರ ಜೊತೆ ಲೈಫ್ ಪೂರ್ತಿ ಬಾಳ್ಬೇಕು ಅನ್ನೋದು ನಮ್ಮ ಆಸೆ ಅಷ್ಟೇ. ಆದ್ರೆ ಅವಳು ಒಂದು ಹೆಣ್ಣು. ಕರೆಕ್ಟ್. ಈ ಕೋರ್ಸ್ ಮುಗಿದೋದ್ ಕೂಡ್ಲೆ ಅವ್ರ ಮನ್ಸ್ ಚೇಂಜ್ ಮಾಡಲ್ಲ ಅಂತ ನಿಂಗೇನ್ ಗ್ಯಾರಂಟಿ ಇದೆ? ಅವ್ರ ತಲೆಯಲ್ಲಿ ಈ ತರ ಯೋಚನೆ ಇರೋದಕ್ಕೇನೆ ನಾವ್ ಎಲ್ಲಿ ಕರೆದ್ರು ಅವ್ರು ಬರೋದಿಲ್ಲ. ನೋಡಿದ್ಯಾ ಇಲ್ವಾ? ಅಟ್ ಲೀಸ್ಟ್ ಈ ಫ್ಲಾಟಿಗಾದ್ರೂ ಅವ್ರು ಒಂದ್ಸರಿನಾರು ಬರ್ಬೋದಿತ್ತಲ್ವಾ? ಆದ್ರೆ ಬರೋದಿಲ್ಲ. ಜೀವನದಲ್ಲಿ ಮತ್ತೆ ಅವ್ರು ಬರೋದೇ ಇಲ್ಲ ನೋಡು. ಏನೇ ಈ 15th ಅವ್ರಿಗೆ ಬರ್ಡೇ ತಾನೇ? ಬರೋ 18th ಹೇಗಾದ್ರೂ ಹಾಸ್ಟೆಲ್ ಖಾಲಿ ಮಾಡಿ ಹೋಗ್ಬೇಕು. ನೆಕ್ಸ್ಟ್ ಇಯರ್ ಹೇಗಾದ್ರೂ ನಾವು ವರ್ಕ್ ಅಂತ ಬೇರೆ ಬೇರೆ ಕಡೆ ಇರ್ತೀವಿ. ಸೊ ನಾವ್ ಎಲ್ರೂ ಸೇರಿ ಮಾಡುವಂತ ಬರ್ಡೇ. ಸೊ ಅವನ್ಗೆ ಈ ಸಲ ಒಂದು ದೊಡ್ಡ ಸರ್ಪ್ರೈಸ್ ಕೊಡೋಣ. ಸರ್ಪ್ರೈಸ್? ಏನ್ ಸರ್ಪ್ರೈಸ್? ಅದೆಲ್ಲ ನಾವು ಪ್ಲಾನ್ ಮಾಡೋಣ. ನೀವ್ ರೆಡಿನಾ? ನಾನ್ ರೆಡಿ. ನೀನು? ನಾನು ರೆಡಿ. ಹಾಗಾದ್ರೆ ನಮ್ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋಣ. ಮಾಡೋಣ, ಖಂಡಿತ. ಆಮೇಲೆ ಮಗ, ಇನ್ಮೇಲೆ ನಾವ್ ಏನು ಯೋಚನೆ ಮಾಡೋ ಹಾಗಿಲ್ಲ. ಆ ಫಿಗರ್ನ ಇಲ್ಲಿ ಕರ್ಕೊಂಡು ಬರೋದಷ್ಟೇ. ಯಾವಾಗ? ಒಳ್ಳೆ ಕೆಲಸ ಮಾಡಕ್ಕೆ ಒಳ್ಳೆ ಟೈಮ್ ನೋಡ್ಬೇಕು ಅಂತಾರಲ್ಲ. ಈಗ ಬರೋಂತ 14th 25 ವಯಸ್ಸಾಗೋ ಶುಭವಾದ ದಿನ, ನಮ್ಗಳ ಬರ್ತ್ಡೇ ನೈಟ್.
14th ನೈಟ್ ಬರ್ಡೇ ಗಿಫ್ಟ್ ಕೇಕ್ ತಗೊಂಡು ನಾವೆಲ್ಲರೂ ಅವ್ರ ಫ್ಲಾಟಿಗೆ ಹೋಗೋಣ. ಆಮೇಲೆ ನಾವೆಲ್ಲರೂ ಸೇರಿ ಫುಲ್ ಎಂಜಾಯ್ಮೆಂಟೇ. ಹೇಗಿದೆ ನನ್ನ ಐಡಿಯಾ? ಅಷ್ಟ್ ಮಾತ್ರ ಅಲ್ಲ, ಅವರು ತುಂಬಾ ದಿನದಿಂದ ಅವ್ರ ಫ್ಲಾಟ್ ಕರಿತಾ ಇದಾರಲ್ಲ, ಈ ಸರ್ಪ್ರೈಸ್ ನೋಡಿದ್ರೆ ಖಂಡಿತ ಶಾಕ್ ಆಗ್ತಾರೆ. ಅಷ್ಟ್ ಮಾತ್ರ ಅಲ್ಲ, ನಾನು ಇನ್ನೊಂದ್ ಪ್ಲಾನ್ ಇಟ್ಟಿದ್ದೀನಿ. ಇನ್ನೂ ಇದೆಯಾ? ಹಾ, ಈ 14th ನೈಟ್ ಪಾರ್ಟಿ ಮುಗಿಸಿ ನಾವು ಎಲ್ರೂ ಒಟ್ಟಿಗೆ ಹೋಗ್ತೀವಿ ಸ್ಟ್ರೈಟ್ ಗೋವಾ. ಗೋವಾ? ಯಾ, 2 days ಅಲ್ಲಿ ಜಾಲಿ ಸ್ಪೆಂಡ್ ಮಾಡಿ then we are back to home. Okay? Set. ಏ ನಮ್ ಗರ್ಲ್ ಫ್ರೆಂಡ್ಸು ಮಗ ಅವ್ರನ್ನ ಒಂದೇ ದಿನಕ್ಕೆ ಮರ್ತ್ಬಿಡು. ಇಲ್ಲಾಂದ್ರೆ ಏನ್ ಮಾಡ್ತಾರೆ, ಒಂದ್ ಚಿಕ್ಕ ಕೇಕ್ ತಗೊಂಡು ಕಾಫಿ ಶಾಪ್ ಅಲ್ಲಿ ಕುತ್ಕೊಂಡು ಸರ್ಪ್ರೈಸ್ ಅಂತ ಕಿರ್ಸ್ಕೊಂಡು ಹೇಳ್ಬಿಡ್ತಾರೆ. 3 ವರ್ಷದಿಂದ ಇದನ್ನೇ ನೋಡ್ತಾ ಇದೀವಿ. ಬೋರ್ ಆಗಿಲ್ವ ನಿಂಗೆ? ರಿಮೈನಿಂಗ್ 7 days. ಈ 7 days ಅಲ್ಲಿ ನಮ್ಮ ಸರ್ಪ್ರೈಸ್ ಬಗ್ಗೆ ಅವ್ರಿಗೆ ಒಂಚೂರು ಗೊತ್ತಾಗಬಾರ್ದು. ಓಕೆನಾ? ಓಕೆ. ಗೋವಾಗ್ ಹೋಗ್ತೀವಿ ಅಂದ್ರೆ ನಾನೊಂದು ವಿಷಯ ಹೇಳ್ತೀನಿ. ಏನದು? ಆಕ್ಚುಲಿ ಐ ಆಮ್ ಅ ವರ್ಜಿನ್. ವಾಟ್ ಇಫ್ ಐ ಲೂಸ್ ಮೈ ವರ್ಜಿನಿಟಿ ವೆನ್ ವಿ ಆರ್ ಗೋಯಿಂಗ್ ಟು ಗೋವಾ ಟುಗೆದರ್? ಹಾಗಾದ್ರೆ ನೀನೊಂದ್ ಮಾಡು. ನಿಂಗೆ ಅಷ್ಟೊಂದ್ ಭಯ ಇದ್ರೆ ನೀನ್ ಹೇಳಿದ ಥಿಂಗ್ಸ್ ಎಲ್ಲ ಲಾಕರಲ್ಲಿ ಇಟ್ಬಿಡೋಣ. ಆಗ ಯಾರು ಎತ್ಕೊಂಡೋಗಲ್ಲ ಅಲ್ವಾ? ದಟ್ಸ್ ನಾಟ್ ಫನಿ. ಏನೇ ಅವನ ಬಿಟ್ಬಿಡಕ್ಕೆ ಏನಾದ್ರೂ ಪ್ಲಾನ್ ಇಟ್ಟಿದ್ಯಾ ಏನು? ಐ ವಾಂಟ್ ಹಿಮ್. ಸೊ ಇಟ್ ಡಸಂಟ್ ಮ್ಯಾಟರ್. ಏನ್ ಸೋನು ಇಲ್ಲ, ನಾವ್ ಹೋಗ್ತಾ ಇದೀವಿ, ಎಂಜಾಯ್ ಮಾಡ್ತೀವಿ ಅಷ್ಟೇ. ಓಕೆ. ಅಲ್ಲ 14ಕ್ಕೆ ತುಂಬಾ ಕಡಿಮೆ ದಿನ ಇದೆ ಅಲ್ವಾ? 11, 12, 13 ಇನ್ 7 ದಿನ ಇದೆ ಅಲ್ವಾ? 7 ದಿನ ಅಂತ ಹೇಳ್ಬೇಡ ಮಗ, 7 ಜನ್ಮಗಳು. ಅಲೆಕ್ಸಾ, ಪ್ಲೇ ಸಮ್ ರೊಮ್ಯಾಂಟಿಕ್ ಮ್ಯೂಸಿಕ್. ಚಳಿ ಚಳಿ ತಾಳೆನು ಈ ಚಳಿಯ, ಚಳಿ ಚಳಿ ತಾಳೆನು ಈ ಚಳಿಯ, ಓಹೋ ಕೇಳತಿಯೇ ಬಾರಿಯ ನೀಸನಿಯ, ಆಹಾ ಓಹೋ ಆಹಾ. ಸಿಕ್ಕಿದ್ರೆ ಈ ತರ ಒಂದು ಹುಡುಗಿ ಸಿಗ್ಬೇಕು ಅಲ್ವಾ ಮಗ? ಹೌದು ಕಣೋ, ನಿಜ. ಸನ್ನಿ ಲಿಯೋನ್ ಬೇಕಂತೆ. ಸನ್ನಿ ಲಿಯೋನ್ ಇವರಿಬ್ರಿಗೆ ನಿಮ್ದು ಬರೀ ಮಾತಷ್ಟೇ ಕಂಡ್ರೋ. ಯಾವ ಹುಡುಗಿ ಬರ್ತಾರೋ? ಮಗ ಹುಡುಗಿ ಸಿಗ್ತಾರೆ, ಕರ್ಕೊಂಡ್ ಬರ್ತೀವಿ. ನನ್ನ ಬಗ್ಗೆ ಇವನಿಗಿನ್ನು ಗೊತ್ತಿಲ್ಲ. ಇವನ್ ಕರ್ಕೊಂಡ್ ಬರ್ತೀನಿ ಅಂದಿದ್ದಾನೆ, ಕರ್ಕೊಂಡ್ ಬರ್ತಾನೆ. ಏನ್ ಮಗ, ನನಗ್ ಹುಡುಗಿ ಎಲ್ಲ ಗೊತ್ತಿಲ್ವೋ? ಗೊತ್ತಿಲ್ವಾ? ಮತ್ತೆ 14ನೇ ತಾರೀಕು ಸೆಲೆಬ್ರೇಷನ್ ಇರುತ್ತೆ ಅಂತೆಲ್ಲ ದೊಡ್ಡದಾಗಿ ಹೇಳ್ದಿಯಲ್ಲ. ನಂಗೆ ಕಂಪ್ನಿ ಎಲ್ಲ ಗೊತ್ತಿಲ್ಲ. ಎಲ್ಲಾನು ಸೆಟಪ್ ಮಾಡೋಣ ಅಂತ ತಾನೇ ಅವತ್ತು ಮಾತಾಡಿದ್ ನಾವು. ನನಗಿದ ಆಗ್ಲೇ ಗೊತ್ತಿತ್ತು. ಬ್ಯೂಟಿಫುಲ್. ಸುಮ್ನೆ ಇದ್ದವನ್ಗೆ ಆಸೆ ತೋರಿಸಿ ಆಮೇಲೆ ಇಲ್ಲ ಅದು ಇದು ಅಂದ್ರೆ ಚುಚ್ಚಿ ಬಿಡೋಣ. ಹಾ, ನೀ ಹೇಳ್ದಂಗೆ. ನೀ ಸ್ವಲ್ಪ ಕೂಲ್ ಆಗೋ. ಲೆಟ್ ಮೀ ಥಿಂಕ್. ರೆಡಿ ಮಾಡೋಣ. ನಮ್ಮ ಅಲೆಕ್ಸ್ ಇದನ್ನಲ್ವಾ, ಅವ್ನ್ ಕೇಳಿದ್ರೆ ಎಲ್ಲ ಹುಡುಗರು ಅವನ್ನೇ ಕೇಳಿದ್ರೆ ಆಯ್ತು. ಅವನೆಲ್ಲ ಬಡಕಣೋ, ಅವನಿಗೆ ಹೇಳಿದ್ರೆ ಅವ್ನು ಇಡೀ ಊರಿಗೆ ಹೇಳ್ಕೊಂಡ್ ಬರ್ತಾನೆ. ನಮ್ ಜೊತೆ ಇರೋರ್ಗೆ, ಕಾಂಟ್ಯಾಕ್ಟ್ ಅಲ್ಲಿ ಇರೋರ್ಗೆ ಯಾರಿಗೂ ಗೊತ್ತಾಗ್ಬಾರ್ದು. ಹಾ, ಅವ್ನು ಹೇಳ್ತಿರೋದು ಕರೆಕ್ಟೇ. ಬೇರೆ ಏನ್ ಮಾಡೋದು? ಏಯ್ ಮಗ, ನಾನು ಪಬ್ಬಲ್ಲಿ ಒಂದು ಫಿಗರ್ ನೋಡ್ದೆ ಕಣೋ, ಬಾ ತೋರಿಸ್ತೀನಿ. ಫಿಗರ? ಇರು. ಸಾರಾ. ಸಾರಾ. ಇವಳ ಹೆಸರು ಸಾರಾ. ಸೂಪರ್, ಇದು ಸಖತ್ತಾಗಿದೆ. ಇದ್ಯಾರು? ಯಾರ? ಹಲೋ ಹುಡುಗ್ರ, ನಾನ್ ಕಣೋ ಮಾವ. ಮಾಮನ? ಅದ್ಯಾರು? ನಾ ಮಾತಾಡ್ತೀನಿ. ಏನ್ ಮಾವ? ಏನ್ ವಿಶೇಷ ಕಣೋ ಅಲ್ಲಿ? ಇಲ್ಲೇನ್ ವಿಶೇಷ ಇರುತ್ ಮಾವ, ಈಗಷ್ಟೇ ಸಾರಾನ. ಇಲ್ಲ ಮಾವ, ಡೋರಾ ಮೂವಿನ ನೋಡ್ತಾ ಇದ್ದೆ ಅಂತ ಹೇಳ್ದೆ. ಆ ಕುಳ್ನರಿ ತುಂಬಾ ಸೀನ್ ಮಾಡ್ತಿದೆ ಮಾವ. ನಾವ್ ಹೇಳೋದಿನಲ್ಲಂತೂ ಕೇಳೋದೇ ಇಲ್ಲ. ಆ ಏರಿಯಾಲ್ ಏನಾದ್ರೂ ಮ್ಯಾಪ್ ಇರ್ಲಿಲ್ಲ ಅಂದಿದ್ರೆ ಆ ಹುಡುಗಿ ಕತೆ ಅಷ್ಟೇನೆ. ಏನು ನಾನು ಹೇಳೋದ್ ಕರೆಕ್ಟ್? ಕರೆಕ್ಟ್ ಮಾವ. ಏನ್ ಮಾವ, ಡೋರಾ ಕತೆ ಕೇಳಕ್ ಫೋನ್ ಮಾಡಿದ್ಯಾ? ಹುಡುಗ್ರ, ನಾನ್ ಮುಖ್ಯವಾದ ವಿಷಯ ಮಾತಾಡಕ್ಕೆ ಕಾಲ್ ಮಾಡಿದ್ದು. ಕಟ್ ಮಾಡೋ. ನಾನು ಈ ವಿಷಯನ ಏನೋ ವಿಷಯ ಹೇಳಕ್ ಫೋನ್ ಮಾಡಿದ್ರು ಕಣ. ನಿಂಗೆ ಬೇರೆ ಕೆಲಸ ಇಲ್ಲ? ಮತ್ತೆ ಫೋನ್ ಮಾಡ್ತಿದ್ರು ಕಣೋ. ಬ್ಲಾಕ್ ಮಾಡು. ಇಲ್ಲ ದೊಡ್ಡ ಆಗುತ್ತೆ. ಬ್ಲಾಕ್ ಮಾಡು. ಅದ್ಬಿಡು, ನಮ್ಮ ವಿಷಯಕ್ಕೆ ಮತ್ತೆ. ಎಸ್ ಆಫ್ ಕೋರ್ಸ್. ಸಾರಾ, ಅದೇನಿಲ್ಲ ಮಗ, ಡೈರೆಕ್ಟ್ ಆಗಿ ಹೋಗಿ ಅಪ್ರೋಚ್ ಮಾಡೋದು ಸ್ವಲ್ಪ ಅಸಹ್ಯ ಅನ್ಸುತ್ತೆ. ನಮ್ಗೆ ಹೆಂಗಾದ್ರೂ ಅವರೇ ಬರ್ಬೇಕು. ಸಾಕು. ನೀನ್ ಕರ್ಕೊಂಡ್ ಬರ್ತೀಯಾ? ನಂಗಾಗಲ್ವೋ ಮತ್ತೆ. ಆದ್ರೆ ಆ ಹುಡುಗಿನಲ್ಲಿ ಕರ್ಕೊಂಬರಕ್ಕೆ ಒಬ್ನಿದಾನೆ. ಅವನಿಗಿಷ್ಟ ಆದ್ರೆ ಅದ್ ನಡೆಯುತ್ತೆ. ಅದ್ಯಾರು? ಯಾರು? ನವೀನ್, ನೀನಾ? ಬಾರೋ ಬಾರೋ ಅಂದ್ರೆ
ನಿನ್ನೆನೋ ಬಾರ ಒಳಗೆ. ಬಾರ ಒಳಗೆ. ಬಾ, ಬಾ. ಬೇರೆ level ಕಣೋ. ಏನು ಹೊಸ್ದಾಗಿ ಬಾರಪ್ಪ. ನೀನು ಯಾರು ಬಂದಿದ್ದಾರೆ ನೋಡು. ಏ ಜ್ಯೂಸ್ ಕೊಡು ಜ್ಯೂಸ್. ಏ ಜ್ಯೂಸ್ ಕುಡಿಯೋ. ಏ ಇಲ್ಲ ಪರವಾಗಿಲ್ಲ. ಕುಡಿಯಲ್ವಾ? ದಾಹ ಇಲ್ಲ ನನಗೆ. ಪರವಾಗಿಲ್ಲ. ಹಾಗಾದ್ರೆ ಜ್ಯೂಸ್ ಬೇಡ. ಏ ತುಂಬಾ ಸ್ವರ್ಗೋಗಿದನ್ ಕಣ. ಹೌದಾ? ಏನು ತುಂಬಾ ಟೆನ್ಷನ್ ಆಗ್ಬೇಡ. ಇದು ನಿಂದೆ ರೂಮು, ನಿಂದೆ ಫ್ಲಾಟ್, ನಿಂದೆ ಮನೆ. ಇದು ನಿನ್ ಫ್ಲಾಟ್. ಏನ್ರ ಇದು? ಹೇಳ್ತಾನೆ ಬಿಡು. ಕೇಳೋ. ಏ ಇವ್ನು ನಮ್ಗೆ ಎಷ್ಟೋ ಕೊಡ್ಬೇಕು? ಅದು ಒಂದು 2 ಲಕ್ಷ. 2 lakhs. ಅಷ್ಟೇ ಅಲ್ವಾ? ಬರೀ 2 ಬರೀ ಲಕ್ಷ. 2 ಲಕ್ಷ. ಅದಕ್ಕೆ ಯಾಕೆ ನಾವು ಮಗ ಬೈಬೇಕು? ಸಾರಿ ಕಣೋ. ಅದು ಮಗ 2.5 ಲಕ್ಷ ಇದೆಯಲ್ಲ, ಅದು ನೀನ್ ಕೊಡೋದ್ ಬೇಡ. ಕೊಡೋದು ಬೇಡವಾ? ಬೇಡ ಬಿಡು, ಮರ್ತ್ಬಿಟ್ಟೆ. ಪೂರ್ತಿನಾ? 1 ರೂಪಾಯಿನೂ ಬೇಡ. ಖುಷಿನಾ? ಆಹಾ. ಹೇಳ್ತಾ ಇದೀವಲ್ಲ, 1 ರೂಪಾಯಿ ಕೂಡ ಬೇಡ. ಏನ್ರೋ? ಫುಲ್ ಏ ಏ, ಇವ್ನು ನಂಬ್ಲಿಲ್ಲ ಕಣೋ, ನಂಬ್ಲಿಲ್ಲ. ನಂಬೋ. ನಿಜನೇ ಕಣೋ ಹೇಳ್ತಾ ಇರೋದು. ನಿಜನೇ ಹೇಳ್ತಾ ಇದೀವಿ. ಹೌದು ಕಣೋ, ನಿಜ. ನಾವ್ ಹೇಳ್ತೀವಿ. Good bye. ವೇಟ್ ಮಾಡಮ್ಮ. ಅದು ಬಂದು ನಾವು 3 ಜನ ಕೂಡ ಟೈಮ್ ಸ್ಪೆಂಡ್ ಮಾಡ್ಬೇಕಾಗಿತ್ತು. ಏ ಏನ್ರೋ ಹೇಳ್ತಿದ್ದೀರಾ? ಛೀ, ನಾನಂತವನಲ್ಲ. ಹೇ. ನಾ ತುಂಬಾ ಸ್ಟ್ರೈಟ್ ತಿಳ್ಕೊಳ್ರ. ಏ ಆತರ ಅಲ್ಲ. ನಂಗೂ ಹಾಗೆ ಅನ್ಸಿತ್ತು. ಇದು ತಪ್ಪು ತಿಳ್ಕೊಂಡ? ಹಾಗಲ್ಲ. ಅವನಿಗೆ ಅರ್ಥ ಆಗಿಲ್ವೋ? ನೀನ್ ನಮ್ಗೊಂದ್ ಸಹಾಯ ಮಾಡ್ಬೇಕು. ಹಾ. ಯಾರನ್ನಾದ್ರೂ ಕೊಲ್ಬೇಕಾ? No, 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 no. ಮತ್ತೆ ಕಿಡ್ನಾಪ್ ಮಾಡ್ಬೇಕಾ? No, 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 no. ಆಮೇಲೆ ಏನು? ಅದನ್ನ ನಾನು ಹೇಳ್ತೀನಿ. ನಮ್ 3 ಜನಕ್ಕೂ ಸೇರಿ ಒಂದೊಳ್ಳೆ ಫಿಗರ್ನ ಸೆಟ್ ಮಾಡ್ಕೊಡ್ಬೇಕಾಗಿತ್ತು. ಆ, ಅಷ್ಟೇ. ಹುಡ್ಗಿನ? ಹಾ, ಹುಡುಗಿ ನಮ್ಗೆ, ನಮ್ 3 ಜನಕ್ಕೆ. ಎತ್ತ ಕೈ. ಹಾ? ಕೈ ಎತ್ತ. ನನ್ ಬಗ್ಗೆ ಏನ್ ಅನ್ಕೊಂಡಿದ್ಯಾ? ನಾನೇನ್ ಅನ್ಕೊಳ್ಳಿ. ಏನೋ ಅನ್ಕೊಂಬಿಟ್ಟಿದ್ದೀರಾ. ಫ್ಲಾಟ್ ಕೊಡ್ಸಿ ಹುಡುಗಿ ನೋಡ್ಕೊಡ್ಬೇಕು. ನಾನ್ ಮಾಮನಾ? ಏನ್ ಇದ್ ಮಾಡ್ದೆ ಅಂತ ಯಾರು ಇಲ್ವಾ, ನಾನು ಇಂಥವ್ ಯಾವತ್ತೂ ಮಾಡಿಲ್ಲ. ಕಾಸೇನೋ ಬೇಕು ಅಂತ ಚಿಚೆ, ನಾನು ಇಂಥ ಕೇವಲವಾದ ಕೆಲಸ ಯಾವತ್ತೂ ಮಾಡಲ್ಲ. ಗೊತ್ತಾಯ್ತಾ? ಸರಿ, ಹೋಗು. ಏಯ್, ನಿನ್ ಕೈಲಿ ಇದಾಗುತ್ತಾ ಇಲ್ವಾ? ಥೂ ಥೂ ಮಗ, ಇವ್ನು ಎಷ್ಟು ದುಡ್ಡು ಕೊಡ್ಬೇಕು? 2 ಲಕ್ಷ ರೂಪಾಯಿ. 2 lakhs. 2 ಲಕ್ಷ ಅಲ್ವಾ? Okay, 2 lakhs Okay. ತಾನೇ? ಹಾಗಾದ್ರೆ 14ನೇ ತಾರೀಕಿಗೆ ಬರ್ಲಿಲ್ಲ ಅಂದ್ರೆ ಬರುತ್ತೆ. ಬರ್ಬೇಕು. 14. 14. ಸರಿ, ಬರ್ಬೇಕಷ್ಟೇ. ಹೇಳಿದ್ ಕೇಳಿಸ್ಕೊಂಡ್ರಲ್ವಾ? ಇವನ್ ಜೊತೆ ಏ, ಇಲ್ಲ. ವ್ಯವಹಾರನೇ ಬೇಡ. ಏ, ಇವ್ನ. ಹೋಗು. ಗೆಟ್ ಔಟ್. ದುಡ್ಡು ತರದೆ ಮನೆ ಒಳಗೆ ಬರ್ಬೇಡ. ಹೋಗು. ಹೋಗ. ಒಂದ್ ವೇಳೆ ಕಾಸು ಕೊಡಕ್ಕಾಗ್ಲಿಲ್ಲ ಅಂದ್ರೆ ಹುಡುಗಿ ಈಗ ದಾರಿ ಈಗ correct. ಮ್ಯಾಟ್ರಿಗೆ ಬಂದ. ಆ? ನೀನ್ ಖಂಡಿತ ಅಂತವ್ನೇ ಅಂತ ನನಗೆ ಗೊತ್ತಿತ್ತು. Light ಆಗಿ. ಹಾಗಾದ್ರೆ ಸೆಟ್ ಮಾಡ್ತೀಯಲ್ವಾ? ಚೀಪ್ ಆಗಿದೆ ಅಲ್ವಾ? ಡೀಲೇ. ಕನ್ಫರ್ಮ್. ನಿಜಾನ? ಒಂದ ಹಣ ತರಬೇಕು, ಇಲ್ಲಾರೆ ಹುಡುಗಿನ ಸೆಟ್ ಮಾಡ್ಬೇಕು. ನಮ್ಮದಲ್ವಾ? 100% ನೀನ್ ನಮ್ಮನ್ನ ನಂಬೋದು. ತಗೋ ಮಗ, ಕುಡಿ. ಬೇಡ, ನೀನು ಉಗ್ಯದ್ ನನ್ ನೋಡಿ. ಏನೋ ನೀನು ಹೀಗೆಲ್ಲ ಮಾಡ್ತೀವಿ. ನಮ್ಗೆ ಎಷ್ಟು ತಾನೇ ತರ್ಬೇಕು. ಹುಡುಗಿ ಇಲ್ಲ ಅಂದ್ರೆ ಕಾಸು. ಓಕೆ. ಏನೋ ಮನ್ಮಥ ರಾಜ. ಏ ನಿನ್ ಟ್ರೌಸರ್ ಅಲ್ಲಿ ಇದೋ ಇಲ್ಲಿ. ಹೇ. ಹಾ, ನಮ್ ತಿಲೋತ್ತಮ್ಮ ಬರೋ ಟೈಮ್ ಆಯ್ತಲ್ಲ. ಗಂಟೆ 8 ಆಯ್ತಲ್ಲ? ಅದನ್ನೇ ಅಲ್ವಾ ನಾನು ಹೇಳಿದ್ದು. ಅಮರ, ನನ್ನ ಹಸಿರು ಕಾಳು ಚಡ್ಡಿ ಅಲ್ಲೋ. ನಾನ್ ತೆಗಿಲಿಲ್ಲ. ಹಾ, ಅವನ್ನ ಕೇಳು. ನೆಲ ವರ್ಷಕ್ಕೆ ತಗೊಂಡಿರ್ಬೇಕು ಅವನು. ಮಗ ಓವರಾಗಿ ಮಾತಾಡ್ಬೇಡ. ನಿಂಗಿನ್ ಏನಕ್ಕೋ ಚಡ್ಡಿ ಅಲ್ಲ. ಅದೇನೋ ಕರೆಕ್ಟೇ. ಈ ತರ ಸಂಭ್ರಮಗಳು ಬರ್ಬೇಕಾದ್ರೆ ಅದಕ್ಕೆ ಬೇಕಾಗಿರೋ ಐಟಮ್ಸ್ಗಳೆಲ್ಲ. ನೋಡು, ನಾಚ್ಕೊತಿರೋದವನು. ಕಳ್ಳನ್ ಮಗ ನೀನು. ಇಲ್ಲಿ ನೋಡು, ತುಂಬಾ ಕಿಸಿ ಬೇಡ. ಹ? ಮತ್ತೆ ಅವ್ನ್ ಹುಡುಗಿನ ಕರ್ಕೊಂಡ್ ಬರ್ತಾನೆ ಅಂತ ನಂಬಿಕೆ ಇದೆಯಾ ನಿಮ್ಗೆ? ಅವ್ನು ಹೇಳಿದಾನಲ್ಲ, ಖಂಡಿತ ಕರ್ಕೊಂಡ್ ಬರ್ತಾನೆ. ಕರೆಕ್ಟ್ ಆಗಿ ಹೇಳದ್ಕೆ ಅವನೇ ನಿಮ್ಮ ಮಾವನ. ಅವ್ನ್ ಕರ್ಕೊಂಡ್ ಬರಲ್ಲ ಅಂತ ಹೇಳಿದ್ರೆ ನಿಂಗೆ ಹ್ಯಾಪಿನಾ? ಹಾ, ಮತ್ತೆ ಅವ್ನ್ ಕರ್ಕೊಂಡ್ ಬರ್ತಾನೆ, ಅದನ್ನ ನಂಬು. ಓಕೆ. ಅದನ್ನ ಬಿಟ್ರೆ ಬೇರೆ ದಾರಿ ಇಲ್ಲಲ್ಲ. ಹಾ, ನೋಡು, ಕಾಲ್ ಬರ್ತಿದೆ. ಮಗ ಅವನಾ? ಇದು ಅವಳು ಆಂಜಲಿನಾ. ಎತ್ತಿ 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 ಎತ್ತು. ಎತ್ಬಿಟ್ಟು ಅದೆಲ್ಲ ಸರಿ ಬರಲ್ಲ. ಎತ್ತಿಲ್ಲ ಅಂದ್ರೆ ಡೌಟ್ ಬರುತ್ತಾ? ಕಟ್ಟಾಯ್ತು. ಅವನ ಮಗ? ಇಲ್ಲ ಕಣ, ಅವಳೆ ಕಣ, ಅನುಷ್ಕಾ. ಏನೋ ಮಾಡೋದೀಗ? ಎತ್ ನೀನ್ ಮಲ್ಕೊಂಡಿದ್ಯಾ ಅಂತ ಹೇಳ. ಏನು ಮಲ್ಕೊಂಡ್ಬಿಟ್ರಾ? ಹೌದು, ತುಂಬಾ ತಲೆನೋಯ್ತಿತ್ತು, ಅದಕ್ಕೆ ಮಲಗ್ಬಿಟ್ಟೆ. ನಮ್ 3 ಜನಕ್ಕೂ ತುಂಬಾ ತಲೆನೋವು ಗೊತ್ತಾ? ನಾವೆಲ್ರೂ ಮಲಗ್ಬಿಟ್ಟಿದೀವಿ.
ಓ ಆಗ ಸೇಮ್ ಪಿಂಚ್. ನಮಗೂ ಕೂಡ ತುಂಬಾ ತಲೆನೋವು. ನಾವು ಮಲ್ಗಕ್ ಹೋಗ್ತಾ ಇದೀವಿ, ಅದನ್ನ ಹೇಳಕ್ಕೆ ಮಾಡ್ದೆ. ಓ ಪಾಪ. ಓ ಹಂಗ, ಎಂತ ಮ್ಯಾಚಿಂಗ್ ಅಲ್ಲ. ಎಲ್ರಿಗೂ ಒಟ್ಟಿಗೆ ತಲೆನೋವು ಬಂದಿದೆ. ಬೇಗ ಮಲ್ಕೋ ಆಯ್ತಾ? ಬೆಳಗ್ಗೆ ಫೋನ್ ಮಾಡ್ತೀನಿ. ಅವ್ರಿಗೆ ಸ್ವಲ್ಪನೂ ಡೌಟ್ ಇಲ್ಲ. ಹಾಗಾದ್ರೆ ನಾವು ಪ್ರ್ಯಾಂಕ್ ಮಾಡೋಣವಾ? ಹೇಳಿಲ್ವಾ, ನೋಡಕ್ ಚೆನ್ನಾಗಿರೋ ಹುಡುಗಿರ್ಗೆ ಬುದ್ಧಿನೇ ಇರಲ್ಲ. ಅದಕ್ಕೆ ಅವ್ರ್ ಮುಂದೆ ನಮ್ಮನ್ನ love ಮಾಡಿರೋದು. ಏನವ್ರಿನ್ನು ಮಲ್ಗಿಲ್ವಾ? ಇದು ಅವನೇ ಕಣ. ಎತ್ತು ಹಲೋ. ಓ ಓ ಸರಿ. ಏನು ಸಿಕ್ತಾ? ಏ ಸಿಕ್ತು ಅಂತ ಹೇಳೋ. ಏನಾದ್ರು ಹೇಳು. ಆದ್ರೆ ಒಂದು ಪ್ರಾಬ್ಲಮ್ ಇದೆ. ಅವಳನ್ನ ಪಿಕ್ ಮಾಡೋಕೆ ನಾವೇ ಹೋಗ್ಬೇಕು, ಅವಳೇ ಬರೋದಿಲ್ವಂತೆ. ಎಲ್ಲಿ ಹೋಗ್ಬೇಕು? ಎಲ್ಲಿ ಯಾರು ಕಾಣಿಸ್ತಾನೆ ಇಲ್ಲ. ಅವ್ನ್ ಕರ್ಕೊಂಬರ್ತೀನಿ ಅಂತ ಹೇಳಿದ್ದ. ಯಾರಾದ್ರೂ ಇದಾರ? ಒಂದ್ ವೇಳೆ ಯಾಮರ್ಸ್ಬಿಟ್ನಾ? ಅವನ ಹಂಗೆಲ್ಲ ಮಾಡಲ್ಲ ಕಣ. ಅವನಿಗೆ ಬಹಳಷ್ಟು ಕೆಲಸ ಇರುತ್ತೆ, ಅದಕ್ಕೆ ಬರ್ತಾನೆ. ಏನೋ ನೋಡ್ತಿದ್ಯಾ? ಇಲ್ಲ, ಸೆಲೆಬ್ರೇಷನ್ಸ್ ಎಲ್ಲ ಇದೆ. ಫುಲ್ ಲೈಟ್ ಎಲ್ಲ ಹಾಕಿ. ದೀಪಾವಳಿ ಕಣ. ಹಾ ಸರಿ. ಹೆಸರೆಲ್ಲ ಸಖತ್ತಾಗಿದೆ. ಒಳ್ಳೆ ಕಾಂಬಿನೇಷನ್. ಇಲ್ಲಿ ನೋಡಿ, ನೀವು ಹೇಳ್ದಂಗೆ ಹುಡುಗಿನ ಕರ್ಕೊಂಬಂದಿದ್ದೀನಿ. ಆದ್ರೆ ಬೆಳಗ್ಗೆನೆ ಕರ್ಕೊಂಡೋಗಿ ಬಿಟ್ಬಿಡ್ಬೇಕು, ಸರಿನಾ? ಹೇಯ್, ಕೇಳಿಸಿಲ್ವಾ ನಿಮ್ಗೆ? ನೀನು ಹೇಳೋದೆಲ್ಲ ನಮಗೆ ಕೇಳ್ತಿದೆ. ಅದಲ್ವೋ, ಬೆಳಗ್ಗೆನೆ ಕರ್ಕೊಂಡೋಗಿ ಬಿಟ್ಬಿಡ್ಬೇಕು. ಬಿಡ್ತೀವಿ. ಸರಿ, ಹಾಗಾದ್ರೆ ನಾನು ಕರಿತೀನಿ. ಒಂದ್ ನಿಮಿಷ. ಅವಳ ಹೆಸರೇನು? ಗಂಗಾ. 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 ಮಗ ನಿನ್ನ ಹೆಸರೇನು? ದೇವಪ್ರಯಾಗ್. ಅವಂದು? ಋಷಿಕೇಶ್. ನಂದು? ಅಮರನಾಥ್. ಇದ್ರ ಮೂರು ಮಧ್ಯ ಹರಿಯಂತ ನದಿ ಅದು ಗೊತ್ತಾ? ಗಂಗಾ. ನಮಗೋಸ್ಕರ ದೇವ್ರೆ ಹುಡುಕಿ ಕಳ್ಸ್ಕೊಟ್ಟಿರೋ ಹಾಗಿದೆ. ಅವಳು ನೋಡು ಮಗ, ನೋಡು.
ಗ್ಲಾಸ್ ಇಳಿಸು. ಏನ್ ಸಮಸ್ಯೆನಾ? ಗ್ಲಾಸ್ ತೆಗಿ. ಏನಾದ್ರೂ ಕೇಳೋ. ಏನ್ ಕೇಳೋದು? ಇವ್ರೆ ಚೆನ್ನಾಗಿದ್ದೀರಾ? ಕೇಳ್ತಿರ ನೋಡು. ತಪ್ಪ ಕೇಳಿದ್ನಾ? ಗಂಗಾ ತಾನೇ ನಿಮ್ಮ ಹೆಸರು? ಹೌದು. ಒಳ್ಳೆ ಹೆಸರು. ಇದನ್ನ ಕೇಳಕ್ಕೆ ಎಷ್ಟೊಂದು ಬಿಡಪ್ಪ. ಸುಮ್ನಿರೋ ನಾಯಿ. ನೀವು ಒಳಗೆ ಹೋಗಿ ರೆಸ್ಟ್ ತಗೊಳ್ಳಿ, ನಾವು ಇಲ್ಲೇ ರೆಸ್ಟ್ ತಗೋತಾ ಇರ್ತೀವಿ. ಈಗಷ್ಟೇ ಬಂದಿದ್ದೀರಾ? ಓಕೆ. ಇನ್ನ ಟೈಮ್ ಇದೆಯಲ್ವಾ? ಅವನು ಹುಡುಗಿನ ಕರ್ಕೊಂಬರ್ತೀನಿ ಅಂದಾಗ ಹಿಂಗಿರ್ತಾಳೆ ಅನ್ಕೊಂಡಿರ್ಲಿಲ್ಲ. ಅದೆಲ್ಲ ಬಿಡು, ಫಸ್ಟ್ ಏರ್ ಹೋಗ್ತಿರೋದು. ನಿಮ್ಮಿಬ್ರಿಗೂ ಏನು ತೊಂದರೆ ಇಲ್ಲ ಅಂದ್ರೆ ನಾನು ತೊಂದರೆ ತೊಂದ್ರೆ ಇದೆ. ಇದೆ. ಅವತ್ ನೀನ್ ಏನೋ ಹೇಳ್ದೆ, ಇದೆಲ್ಲ ಬೇಡ, ಇದೆಲ್ಲ ಮಾಡೋದು ತಪ್ಪು ಅಂತ ಹೇಳ್ದಂತಾನೆ ನೀನು. ಕಾರಲ್ಲಿ ಅವಳು ಪಕ್ಕನೆ ಕುತ್ಕೊಂಡ್ಬಂದು ಈಗ ಫಸ್ಟ್ ನೀನೇ ಹೋಗ್ಬೇಕಾ? ನಾವೆಲ್ಲ ಏನ್ ಮಾಡೋದು? ಹಾಗಾದ್ರೆ ನೀನ್ ಲಾಸ್ಟು. ಹಂಗಾದ್ರೆ ನಾನು ನೀನೇನು ಮಾತಾಡ್ಬೇಡ. ನೀನಾ ನಾನಾ ಯಾರು ಫಸ್ಟ್? ಅದು ಬಂದು ಸರಿ ನಾನೇ. ಬಿಡು, ಟಾಸ್ ಹಾಕೋಣ. ಓಕೆ, ಒಳ್ಳೆ ಐಡಿಯಾ. ಹೆಡ್ ಬಿದ್ರೆ ನೀನು, ಟೈಲ್ ಬಿದ್ರೆ ನಾನು. ಹಂಗಾರೆ ನಾನು ಹಾಗೆ ನಿಂತ್ರೆ ನೀ ಹೋಗು, ಸರಿನಾ? ದೇರೇ ಶಟ ನಿಂತ್ಕೊಳ್ಳಪ್ಪ. ಹಾಗಾದ್ರೆ ಫ್ರೆಂಡ್ಸ್, ನಾನು ಹೋಗಿ ಬರ್ತೀನಿ. ಮಾತಾಡ್ದೆ ಹೋಗು. ನಿಂತ್ಕೊಳ್ಳೋ. ಒಂದ್ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಹಿಂದಿಂದ ಹಿಂಗ್ ಕರಿಬಾರ್ದು ಕಣೋ. ಏನೋ ಪ್ರಾಬ್ಲಮ್? ನೀನು ಈ ಲೋಕಲ್ ಆಕ್ಟಿವಿಟಿನೆಲ್ಲ ಅವಳಿಗೆ ತೋರಿಸ್ಬೇಡ. ಅವಳು ಈಗ ತಾನೇ ಇಲ್ಲಿ ಬಂದಿದ್ದಾಳೆ. ಮೊದಲು ನಾವು ಅವಳ ಜೊತೆ ಫ್ರೆಂಡ್ಲಿಯಾಗಿ ಮಾತಾಡಿ ಒಂದು ಕಪ್ ಕಾಫಿ ಕೊಟ್ಟು ಆಮೇಲೆ ನಿಧಾನವಾಗಿ ಸ್ಟಾರ್ಟ್ ಮಾಡೋದಲ್ಲ, ಹೆಂಗೆ? ಇದೊಂದು ಒಳ್ಳೆ ಐಡಿಯಾ ಕಣೋ. ಅದು ಎವ್ರಿ ಆಕ್ಷನ್ ಹ್ಯಾವ್ ಎ ಈಕ್ವಲ್ ಅಂಡ್ ಆಪೋಸಿಟ್ ಕರೆಕ್ಟ್ ಕರೆಕ್ಟ್, ನೀನ್ ಹೇಳೋದು ಕರೆಕ್ಟ್. ಹೆಂಗಿದೆ? ಫುಲ್ ಇಂಗ್ಲಿಷ್ ಆದ್ರೂ ಮತ್ ಕಾಫಿ ಕೊಡು. ಬಲಗಾಲಿಟ್ಟು ಬರ್ತಾ ಇದ್ದಾರೆ. ಹೇಗಿದೆ ನನ್ ರೂಮ್? ಸ್ವಂತ ರೂಮ್. ಇಷ್ಟ ಆಯ್ತಾ? ಹೇಗ್ ಶುರು ಮಾಡೋದು? ಕನ್ನಡಕ ಬೇರೆ ಡಿಸ್ಟರ್ಬ್ ಮಾಡ್ತಾ ಇದೆ. ಒಳಗೆ ಹೋಗ್ಬಿಟ್ಟ, ಬಾಗ್ಲು ಹಾಕೊಂಡ. ಮತ್ ನಾವ್ ಯಾಕೆ ಇಲ್ಲಿ ನಿಂತ್ಕೊಂಡಿದೀವಿ? ಬಾ ಹೋಗೋಣ. ನನಗ್ ಬಾಗ್ಲು ಸಂದಿಲ್ ನೋಡ್ಲಾ? ಛೀ, ಸುಮ್ನಿರಲ್ಲಿ. ಬಚ್ಚಿಟ್ಕೊಂಡು ನೋಡ್ಬೋದಲ್ವಾ? ಹೋಗ. ಈ ಟಚ್ಚಲ್ಲಿ ಏನೂ ಇದೆ, ಕಣ್ಣಂಚಲಿ ಸಿಹಿ ಮಿಂಚಿದೆ. ಹಾಗೆ ಸ್ಲೋ ಮೋಷನಲ್ಲಿ. ಯಾರೋ ನೀನು? ನಾನು ಅಮರು, ಈಗ ತಾನೇ ಬಂದೆ. ಯಾರೋ ನೀನು? ಇವನು ಹೋದನು ವಾಪಸ್ ಬರ್ತಾನೆ ಇಲ್ಲ. ಕರೆಕ್ಟಾಗಿ ಹೆಡ್ ಆ ನಾಯಿಗೆ ಬಿತ್ತು. ಇಲ್ಲ ಅಂದ್ರೆ ಸ್ಟ್ರೈಟ್ ನಿಂತು ಹೋಗೋದಾಗಿತ್ತು. ಸ್ವಲ್ಪ ಕಿರ್ಚ್ದೇನೆ ಇರೋದಾಗಿತ್ತಲ್ವಾ? ಸಿಕ್ಕಾಪಟ್ಟೆ ಪವರ್ ಇದೆ ಕಣ. ಬಿಡು 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 ಬಿಡು. ನಂಗೆ ನಿಜವಾಗ್ಲೂ ಬೇಕಾಗಿಲ್ಲ. ಬಿಡು ನನ್ನ ಬಿಡು ಮಗ, ನನ್ನ ಕಾಪಾಡೋ.
ಏನು ಶಬ್ದನೇ ಬರ್ತಿಲ್ಲ. ಅವಳನ್ನ ಕೊಂದ್ಬಿಟ್ ನಾನು. ನೀನೇನಕ್ಕ ಹಿಂಗ್ ನಗ್ತಿದ್ಯಾ? ಹೇ, ಒಂದ್ ವೇಳೆ ಕೊಂದಿರ್ತಾನೇನೋ. ಯಾರನ್ನ ನೋಡಿ ಏನ್ ಕೇಳ್ತಿದ್ಯಾ? ಮಗ, ನೀ ಕನ್ನಡದಲ್ಲಿ ಪಂಟರ್ ಕಣೋ. ಆ? ಆದ್ರೆ ನಾನ್ ಹಂಗಲ್ಲ ಕಣೋ. ನನಗ್ ಗೊತ್ತಿರೋ ಅರ್ಧಂಬರ್ಧ ಕನ್ನಡನೇ ನಾ ಮಾತಾಡೋದು ಅವಳ ಜೊತೆ. ಮಾತಾಡ್ತೇನೆ. ಮಾತಾಡು. ಟೈಮ್ ತುಂಬಾ ಆಯ್ತಲ್ಲ. ಮಗ, ಆ? ಅವನ್ ಬಂದ ತಕ್ಷಣ ಒಳಗೆ ಓಡೋಗ್ಬಿಡ್ತೀಯಾ? ಆ? ನಿನ್ ತರನೇ ಮಧ್ಯದಲ್ಲಿ ನಿಂತ್ಕೋಬೇಕು. ಏ ಮಗ, ಆ? ನಿಂಗೆ ಟೆನ್ಷನ್ ಆಗ್ತಿಲ್ವಾ? ಹೇ. ಡೋರ್ ಓಪನ್ ಆಗ್ತಿದೆ. ಜಾಗ ಬಿಡು, ಟೈಮ್ ಆಯ್ತು. ಹೋಗಿ ಬರ್ಲಿ. ಮಗ, ಪೂರ್ತಿ ಎಂಜಾಯ್ ಮಾಡಿರೋ ಆಗಿದೆ. ಎಂಜಾಯ್ ಮಾಡಿದೆ. ಅವಳು ನಂಗೆ ಕೊಟ್ಟಿದ್ದು ಏಡ್ನ. ಏ, ಕತ್ತಲೇನದು? ಅವಳು ಹುಚ್ಚುಗಣ ಮಗ. ಅವಳಿಗೇನು ಹುಚ್ಚಿಡ್ತಿದ್ಯಾ? ಅದೇ ತಾನೇ ನಾನು ಹೇಳಿದ್ದು. ನೀನ್ ಹೇಳಿದ್ರೆ ನಾನು ಹೇಳ್ಬಾರ್ದು. ಏನಾಯ್ತು? ನಂಗೇನೋ ಗೊತ್ತು. ಒಳಗಡೆ ಹೋದ್ರೆ ಅವಳು ಗೊತ್ತಿಲ್ದಿರೋ ಭಾಷೆಲೆಲ್ಲ ಏನೋ ಹೇಳಿ ಹೊಡಿತಾಳೆ. ನೀ ಅವಳಿಗೆ ಏನೋ ಮಾಡ್ದೆ? ನಾನು ಏನೋ ಮಾಡ್ದೆ, ಮಾಡ್ಬೇಕು ಅಂತ ಒಳಗೆ ನಾನು ಹೋಗಿದ್ದು. ಆದ್ರೆ ಅವಳು ನನ್ನ ಹಿಡ್ಕೊಂಡು ಹೊಡೆದಾಗ್ಬಿಟ್ಲು. ಏ, ನೀವುಗಳು ಅವಸರವಾಗಿ ಹೋದಾಗಲೇ ಗೊತ್ತಾಯ್ತು ನನಗೆ. ಒಂದ್ ವೇಳೆ ದೆವ್ವ ಏನಾದ್ರು ಹಿಡ್ದಿದ್ಯಾ? ದೆವ್ವನ? ಅಂದ್ರೆ ಅದೇ ಮಲ್ಟಿಪಲ್ ಪರ್ಸನಾಲಿಟಿ, ಡ್ಯೂಯಲ್ ಪರ್ಸನಾಲಿಟಿ, ಸ್ಪ್ಲಿಟ್ ಪರ್ಸನಾಲಿಟಿ, ಆ ತರ ಎಲ್ಲ. ನೀನ್ ಮೊದ್ಲು ನವೀನಂಗ್ ಕಾಲ್ ಮಾಡು. ಇಂಥವಳು ಒಬ್ಬಳನ್ನ ಕರ್ಕೊಂಡ್ ಬಂದಾಗ್ಲೇ ನನ್ಗೆ ಗೊತ್ತಾಯ್ತು. ಇಂಥ ಮೆಂಟಲ್ನ ನಮ್ ತಲೆ ಕಟ್ಟಿ ಸಂತೋಷವಾಗಿರ್ತಾನ ಅವನು. ಕರಿ ಅವನ್ನ. ಏನಾಯ್ತು ನನ್ಗೆ? ಲೋ ಮಗ, ಇವಳಿಗೆ ನಡೆದಿದ್ದೇ ನೆನಪಿಲ್ವಾ? ಕೇಳ್ತಿದ್ದೀನಲ್ಲ, ಏನಾಯ್ತು ಹೇಳಿ. ನನ್ ಕತ್ತನ್ ನೋಡಿ ಕೂಡ ನಿಮ್ಗೆ ನೆನಪಾಗ್ತಿಲ್ವಾ ನನ್ಗೆ ಏನಾಗಿದೆ ಅಂತ? ಅದೇ ಅವಳಿಗಲ್ಲ ಕಣೋ, ನಮಗ್ ತಾನೇ ಬಿದ್ದಿರೋದು. ಹೌದು. ಇಲ್ಲ, ನಂಗೆ ಆಗಾಗ ಈಗ ಆಗತ್ತೆ. ಯಾವಾಗಾದ್ರೂ ಏನು ಹೇಳು ಹಿಂಗ್ ಹೇಳ್ತಿದ್ದಾಳೆ? ದೆವ್ವ ಇರ್ಬೇಕು. ಒಂದ್ ನಿಮಿಷ. ಅದು ಬಂದು ನಿಮಗೆ ನಿದ್ದೆ ಬಂದಾಗ ಭರತನಾಟ್ಯ ಆಡ್ತೀರಾ? ಏನು? ಇಲ್ಲ, ನೀವು ನಿದ್ದೆ ಬಂದಾಗ ಭರತನಾಟ್ಯ ಆಡ್ತೀರಾ ಕೇಳ್ದೆ. ಭರತನಾಟ್ಯ? ಹಾಗಾದ್ರೆ ಅವಳು ನಾಗವಲ್ಲಿ ಅಲ್ಲ ಕಣೋ, ಅವಳಿಗೆ ಮಾತ್ರ ಇದೆಲ್ಲ ಗೊತ್ತು. ಅಣ್ಣ? ಅಣ್ಣನ? ಹಾಗಾದ್ರೆ ನನ್ ಜೊತೆ ನೀನ್ ಒಳಗೆಲ್ಲ ಮಾತಾಡಿದ್ದು? ಮಗ, ಏನ್ ಮಾತಾಡಿದ್ರು? ನಿನ್ನೋ ಮಗನೇ, ಮುಚ್ಕೊಂಡಿರು. ಸಾರಿ ಅಣ್ಣ, ನಾನು ಈ ತರ ಯಾವತ್ತೂ ಮಾಡೇ ಇಲ್ಲ. ಫಸ್ಟ್ ಟೈಮ್. ಫಸ್ಟ್ ಟೈಮ್? ಹಾ, ಫಸ್ಟ್ ಟೈಮೇ. ನಿಜವಾಗ್ಲೂ? ನಿಜವಾಗ್ಲೂ. ಸಾರಿ, ಇನ್ಮೇಲೆ ಈ ತರ ಮಾಡಲ್ಲ. ಹೇಗೋ ನಾವು ಅವಳು ಹೇಳದ್ನ ಕೇಳಿ ಒಳಗ್ ಹೋಗೋದು. ಏ ಇರೋ, ನಾವಿಬ್ರು ತಿಂದಾಯ್ತಲ್ಲ, ಆ ನಾಯಿನ ಒಂದ್ಸರಿ ಕಳ್ಸೋಣ. ನಾನಾ? ನೀನೆ ಹೋಗೋ. ಇಲ್ಲ ಅಂದ್ರೂ ಸರಿ, ಹೋಗೋ ಹೋಗು. ಒಳಗ್ ಹೋದ್ಮೇಲೆ ಅವಳ ಕೈಯಿಂದ ನಿನಗೆ ಸರಿಯಾಗಿ ಸಿಗುತ್ತೆ ಮಗನೇ. ಬರ್ಲಾ? ಇದ್ಯಾರು? ಇದ್ಯಾರೋ ಇಷ್ಟೊತ್ತಲ್ಲಿ? ನಮ್ಮ ಸೆಕ್ಯೂರಿಟಿ ಹತ್ರ ಎಣ್ಣೆ ತರ ಕೇಳಿದ್ದೆ. ಯಾವ್ದಕ್ಕೆ? ಏ, ನಾನು 8 ಗಂಟೆಗೆ ಬರಕ್ ಹೇಳಿದೆ ಕಣೋ. ಎಲ್ಲಾ ಬರ್ತ್ಡೇಗೂ ಅವರೇ ತಾನೇ ಎಣ್ಣೆ ತಂದು ಕೊಡ್ತಾ ಇದ್ದಿದ್ ನಮ್ಗೆ. ಅದಕ್ಕೆ ಈ ನೆಟಲ್ಲೂ ಅವ್ರನ್ನೇ ಸೆಟ್ ಮಾಡಿಬಿಟ್ಟಿದೀನಿ. ಹೆಂಗೆ? ಸಕ್ಕತ್ ಕಣ ಲೂಸ್. ಏ, ಅವ್ನ್ ಬಂದ್ರೆ ಹೋಗೋದಿಲ್ಲ ಕಣೋ. ಹೌದು ಕಣೋ, ಸರಿನೇ. ಒಂದ್ ಮಾಡು, ಕಸ ಎತ್ಕೊಂಡ್ ಬಾ. ಅದು ಕೂಡ ಬೇಡ, ನಾವ್ 3 ಜನ ಒಟ್ಟಿಗೆ ಹೋಗ್ಬಿಡೋಣ. ಇಲ್ಲಾಂದ್ರೆ ಅವರೇ ಒಳಗ್ ಬರ್ತಾರೆ. ಹೇ, ಡೋರ್ನ ಲಾಕ್ ಮಾಡ್ಕೋ. ಏನೇ ಪ್ರಾಬ್ಲಮ್ ಆದ್ರೂ ಹೊರಗೆ ಬರ್ಬೇಡ ನೀನು. ಹೋಗು, ಡೋರ್ ಲಾಕ್ ಮಾಡ್ಕೋ. ಹೋಗಮ್ಮ. ಹೋಗೋಣ. ಕಸ, ಸೆಕ್ಯೂರಿಟಿ, ಬನ್ನಿ. ನಿಮ್ದೆಲ್ಲ ಒಂದ್ ತಲೆನೋವು ಆಗ್ಬಿಟ್ಟಿದೆ. ಬಾಗಲ್ ತೆಗೆ. Happy birthday to you. ಥ್ಯಾಂಕ್ ಯು. Surprise. ಕತೆ ಮುಗೀತು. ಮಗ, ಇದ್ ನಮ್ಗಳ ಕನ್ಸಲ್ ಕೂಡ ಇದು ನಡಿಬಾರ್ದು ಕಣೋಲೆ. ಸರಿ ಬಿಡ. Why are you looking so weird, guys? ಫುಲ್ ಶಾಕ್ ಆಗ್ಬಿಟ್ಟಿದ್ದಾರೆ. कैसा लगा हमारा सरप्राइज? ಇವರೆಲ್ಲ ಏನೋ ಹೇಳ್ತಿದ್ದಾರೆ. ಅವರು ಸರ್ಪ್ರೈಸ್ ಹೇಗಿದೆ ಅಂತ ಕೇಳ್ತಿದ್ದಾರೆ. ಸರ್ಪ್ರೈಸ್ ಕೊಡಕ್ಕೆ ಇದೇ ಸಮಯನೇ ಬೇಕಿತ್ತನ ಇವರಿಗೆ. ಅದೇ, ವೆರಿ ಬ್ಯೂಟಿಫುಲ್, ಫ್ಯಾಂಟಾಸ್ಟಿಕ್, ಮಾರ್ವೆಲಸ್. ಚೆನ್ನಾಗಿದೆ ಅಲ್ಲ? ಬಚ್ಚಿಡ. ಬರ್ಡೇ ಗಿಫ್ಟ್. ಥ್ಯಾಂಕ್ ಯು. ಸರಿ, ನೀವು ಹೊರಡ್ತಿರಲ್ಲ? ಹಾ, ಇಷ್ಟ ಮಾತ್ರ ಅಲ್ಲ, ಇನ್ನೂ ಇದೆ ಸರ್ಪ್ರೈಸ್. ಇನ್ನೂ ಇದೆಯಾ? ಆಮೇಲೆ ಮತ್ತೆ ತಗೊಳ್ಳಿ, ನಿಮಗ್ ತಂದಿರೋ ಬರ್ಡೇ ಕಾಸ್ಟ್ಯೂಮ್. ನನಗೆಲ್ಲಿ? ಕೊಡು. ನೀವು ಹಾಕೊಂಡ್ ಬನ್ನಿ, ಕೇಕ್ ಕಟ್ ಮಾಡೋಣ. ನೀವು ಹೀಗೆ ತಂಬಾಗ್ ನಿಂತ್ಕೊಳ್ದೆ ಬೇಗ ಡ್ರೆಸ್ ಹಾಕೊಂಡ್ ಬನ್ನಿ. ಅಷ್ಟರಲ್ಲೆಲ್ಲ ಸೆಟ್ ಮಾಡ್ತೀವಿ. ಎಲ್ಲಿ? ಇಲ್ಲ. ಇಲ್ಲೇ
ಇಲ್ಲೇ ಅಲ್ವಾ, ರೂಮಲ್ಲ ತಾನೆ? ರೂಮ್ ಕ್ಲೀನ್ ಮಾಡ್ಬೇಕಾ? ಬೇಕಿದ್ರಾ? ಬೇಡ ಹೋದ್ರೆ ಅವಳನ್ನ ನೋಡ್ತಾರ ಕಣೋ. ಬೇಡ ಬೇಡ, ಅದೆಲ್ಲ ಬೇಡ. ನೀವೆಲ್ರೂ ಬೇಗ ಹೋಗಿ ರೆಡಿ ಆಗಿ ಬನ್ನಿ. ಅಲ್ಲಿವರೆಗೂ ನೀವೆಲ್ಲ ರೆಡಿ ಮಾಡ್ತೀರಿ? ಮಾಡಿ ಮಾಡಿ ಮಾಡಿ. ಬೇಗ ಬನ್ನಿ. ನಾನು ಹೋಗ್ಬಿಡ್ತೀನಿ. ಓಕೆ, ಇವಾಗ ಬರ್ತೀನಿ. ಏನಂಗ್ ಒದ್ದಾಡ್ತಾ ಹಾ, ಇದ್ದಾರೆ? ಗೊತ್ತಿಲ್ಲ. ಬನ್ರೋ. ಅಯ್ಯೋ ಅಯ್ಯೋ, ಮುಚ್ಚ ಮುಚ್ಚ. ಅಯ್ಯೋ, ಏಯ್, ನಾನ್ ಮೊದ್ಲೇ ಹೇಳಿಲ್ಲ ಇದು ಪ್ರಾಬ್ಲಮ್ ಆಗುತ್ತೆ ಅಂತ. ಫಸ್ಟ್ ಹೋಗೋಕೆ ಇಂಟ್ರೆಸ್ಟ್ ತೋರಿಸ್ತೆ. ಲೇ ನಿಜ ಹೇಳ್ತೀನಿ, ನಂಗೆ ಈಗೇನು ತಲೆ ಓಡ್ತಿಲ್ಲ. ಅವರೆಲ್ಲ ಬರ್ತಾರಂತ ನಾನು ಅನ್ಕೊಂಡಿದ್ನ. ನಾನ್ ಅನ್ಕೊಂಡಿದ್ನ. ಅದಲ್ಲ, ಇದೆಲ್ಲಕ್ಕೂ ಕಾರಣ ಪೊರ್ಕಿ ಅಲೆಕ್ಸ್ ಕಣ. ಹುಡ್ಗಿರ್ನ ನಂಬಬಾರ್ದು, ಅವರೆಲ್ಲ ಯಾಮರ್ಸ್ಬಿಡ್ತಾರೆ ಅಂತ ಹೇಳಿ. ಆದ್ರೆ ನಮ್ಮ ಹುಡುಗಿರಿದಾರಲ್ಲ, ಚಿನ್ನ ಕಣೋ, ಅಪ್ಪಟ ಚಿನ್ನ. ನಮ್ಗೋಸ್ಕರ ಹಾಸ್ಟ್ಲು ಬಿಟ್ಟು ಇಷ್ಟೊತ್ತಲ್ಲಿ. ಹೇ, ಅಲ್ಲಿ ಸೌಂಡ್ ಮಾಡ್ತು, ಕೇಳಿಸ್ಕೊಂಡ್ಯಾ? ಹೋಗ ಲೂಸು. ನಾನು ಹೇಳದ್ನ ಕೇಳು. ಬರೋದ್ ಹೇಗೋ ಬಂದ್ಬಿಟ್ಟಿದ್ದಾರೆ. ಹೇಗಾದ್ರೂ ಅವ್ರನ್ನ ಸಂಭಾಳಿಸ್ಬೇಕು, ಬೇರೆ ದಾರಿ ಇಲ್ಲ. ಆಮೇಲೆ ನಮ್ಮನ್ನ ಬಾಲ್ಕನಿಂದ ತಳ್ಳಿಬಿಡ್ತಾರೆ. ಲೋ, ನಾನು ಹೇಳದ್ನ ಸ್ವಲ್ಪ ಕೇಳು. ಹೇಳು. ಅವ್ರು ನಮ್ಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಹಾಸ್ಟೆಲ್ ಇಂದ ಹೇಗೋ ಬಂದ್ಬಿಟ್ಟಿದ್ದಾರೆ. ಗಂಗಾ ಹೇಗಿದ್ರು ರೂಮ್ ಇಂದ ಹೊರಗೆ ಬರೋದಿಲ್ಲ. ನನಗ್ ನಂಬಿಕೆ ಇಲ್ಲ. ನಾನ್ ನಂಬ್ತೀನಿ. ಅವ್ರ ಜೊತೆ ಕೇಕ್ ಕಟ್ ಮಾಡಿ, ಅವ್ರ ಜೊತೆ ಚೆನ್ನಾಗಿ ಡ್ಯಾನ್ಸ್ ಮಾಡಿ, ಎಂಜಾಯ್ ಮಾಡಿ ಅವ್ರನ್ನ ಹಾಸ್ಟೆಲ್ಗೆ ಕಳ್ಸ್ಬಿಡೋಣ. ಓಕೆ, ಆಮೇಲೆ ಈ ಸೀನು ಮುಗಿಯುತ್ತೆ, ನಾವು ಎಸ್ಕೇಪ್ ಆಗ್ಬಿಡ್ಬೋದು. ಏನ್ ಹೇಳ್ತೀಯ ಮಗ? ಏ, ಮತ್ತೆ ಗಂಗಾ? ಅವಳಿಗೋಗಿ ಊಟ ಕೊಡು. ಗಂಗಾ ಅದೇ ಇನ್ನು ಕ್ಲೈಮ್ಯಾಕ್ಸ್ ತಾನೇ ಮುಗ್ದಿರೋದು. ಟೈಲೆಂಡ್ ಇನ್ನ ಬಾಕಿ ಇದೆ. Hello, time is too ಅಯ್ಯೋ, late. ಕರಿತಾ ಇದಾರಲ್ಲ. ತೆಗಿ. ಏನೋ ಇದು ನಾಟಕದ ಬಟ್ಟೆ ಇದ್ದಂಗಿದೆ. ಇದು ಹೌದು, ಒಂದ್ ವೇಳೆ ಅದು ಇರ್ಬೋದು. ಇಲ್ಲಿಗೆ ಬರಕ್ಕೆ ಎಷ್ಟು ದಿನದಿಂದ ಕಾಯ್ತಿದ್ರು. ಈ ನಾಗವಲ್ಲಿ ಇವತ್ತು ಬರ್ದೇ ಇದ್ದಿದ್ರೆ ಖುಷಿಯಾಗಿರ್ಬೋದಿತ್ತಲ್ವಾ? ಹೌದು ಹೌದು ಹೌದು. ಹೌದು. ನಿಂಗೇನ್ ಟೆನ್ಷನ್ ಇಲ್ವೇನೋ? ಯಾವ್ದಕ್ಕೋ ಮಗ ತುಂಬಾನೇ ಟೆನ್ಷನ್ ಆಗ್ತಿದ್ದ, ಹೊರಗೆ ಕಾಣಿಸ್ತಿಲ್ಲ ಅಷ್ಟೇ. ಹಂಗೆ ಬರ್ಡೇ ಪಾರ್ಟಿ ಮುಗೀತು. ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡಿ ಅವರೆಲ್ಲ ಹೊರಟೋದ್ರಾ? ಬರ್ತಡೆ ಎಲ್ಲ ಮುಗಿಸಿ ಸ್ವಲ್ಪ ರೆಸ್ಟ್ ತಗೊಂಡಾದ್ಮೇಲೆ ಅದನ್ನ ಯಾಕೋ ಜ್ಞಾಪಕ ಮಾಡಿಸ್ತಿದ್ಯಾ? ಇಲ್ ನೋಡಿ, ಟೈಮ್ ಈಸ್ ಟೂ ಲೇಟ್. ಹಲೋ. ಅದು ಕರೆಕ್ಟೇ. ನೀವಿನ್ನೂ ಹೊರಟಿಲ್ವಾ? ನಾವ್ ಮಾತ್ರ ಅಲ್ಲ, ನೀವು ಬರ್ತೀರಾ? ನಿಮ್ಮ ಹಾಸ್ಟೆಲ್ಗೆ ನಾವ್ಯಾಕೆ? ನಾವ್ ಹಾಸ್ಟೆಲ್ಗೆ ಹೋಗ್ತಿದೀವಿ ಅಂತ ಯಾರು ಹೇಳಿದ್ರು? ಮತ್ತೆ ಗೋವಾಗೆ. ಗೋವಾನಾ? ಗೋವಾ ಅಲ್ಲ, ಗೋವಾ. ಈ ಮದುವೆ ಅರ್ಧರಾತ್ರಿ ಗೋವಾಗ? ಹಾ, ಇದೇ ನಮ್ ಮುಂದಿನ ಸರ್ಪ್ರೈಸ್. ಇಲ್ಲಿ ಕೇಳು, ಇನ್ನು ಏನಾದ್ರೂ ಸರ್ಪ್ರೈಸ್ ಇದ್ರೆ ಹೇಳ್ಬಿಡು. ನಮ್ಗೆ ಇನ್ನೂ ಸರ್ಪ್ರೈಸ್ ನ ತಡ್ಕೊಳಕ್ ಆಗಲ್ಲ. ಈಗ್ಲೂ ಅಷ್ಟೇ ಪ್ಲಾನ್ ಮಾಡಿರೋದು. ಆಮೇಲೆ ಗೋವಾಗ್ ಹೋದ್ಮೇಲೆ ನಿಜವಾದ ಸರ್ಪ್ರೈಸ್ ಇರೋದು. ಬಾ ನಾ ರೆಡಿ. ಲವ್, ಏನೋ ಹೇಳ್ತಿದ್ಯಾ ನೀನು? ನೀ ಸುಮ್ನಿರು. ನಿನ್ನಿಂದಾನೆ ಇಷ್ಟೆಲ್ಲ ನಡೆದಿದ್ದು. ನನ್ಗೆ ನನ್ ಗರ್ಲ್ ಫ್ರೆಂಡೇ ಮುಖ್ಯ. ನೀನು ನಿನ್ನ ಗರ್ಲ್ ಫ್ರೆಂಡ್ ನ ಬಿಟ್ಟು ಬೇಕಾದ್ರೆ ಅಲ್ಲಿ ಹೋಗು. ಎಲ್ಲ ಸರಿ ಕರ್ಕೊಂಡು ಬಂದಿದ್ದೀನಿ ತಾನೆ. ಹೇಳಿ, ನಾನಂತೂ ಆಗಲ್ಲ. ನಾನು ಹೋಗಿ ಬೆಡ್ಶೀಟ್ ಚಾಪೆ ತರಲಾ? ಎಲ್ಲ ಹೇಳಿ ಈಗಲೇ ನಾವು ಗೋವಾಗ ಹೋಗ್ತಿದೀವಿ. ನಮ್ಗೊಂದ್ 10 minutes ಬೇಕು. 10 ನಿಮಿಷ ಅಲ್ಲ, 10 ಸೆಕೆಂಡು ಕಾಯಲ್ಲ. ಬನ್ನಿ. ವಾಶ್ರೂಮ್ ಯೂಸ್ ಮಾಡ್ಬೇಕು. ಹಾಗೆ ಹೇಳಿದ್ರೆ ಸರಿ. ನಿಲ್ಲು, ನೀವು ಹೋಗಿ ಬನ್ನಿ. ಹೋಗಿ. ಅಲ್ಲ. ಹಾ, ಇಲ್ಲೇನ್ ಪ್ರಾಬ್ಲಮ್? ಇವನು ತೊಳೆದಿರೋ ಚಡ್ಡಿನ ಅಲ್ಲೇ ಹಾಕಿದ್ದಾನೆ. ಪಕ್ಕದ ಯೂಸ್ ಮಾಡ್ಕೊಳ್ಳಿ. ನನ್ ಮಗನೇ, ಗೋವಾಗ್ ಬಾ. ನಿನ್ಗಿದೆ ನನ್ ಮಗ ಅಲೆಕ್ಸ್ ಇದಾನಲ್ಲ, ಅವ್ನ್ ನೋಡ್ಕೊಂತೀನಿ ಆಮೇಲೆ. ಟೆನ್ಷನ್. ಲವ್, ಹಾಗಾದ್ರೆ ಗಂಗನ ಏನ್ ಮಾಡೋದು? ಅವ್ಳು ನಿನ್ ಕತ್ತಿಚಿಗೆ ಏನ್ ಮಾಡೋದು ನಿಂಗೆ ಗೊತ್ತಿಲ್ವಾ? ಇಲ್ಲ. ಮಗ ಏನು ಬೇಡ, ಇವಾಗ ಏನು ಆಗಲ್ವೋ? ಮತ್ತೆ ಇವನು? ನಾವ್ ಮಾಡಿದ್ ತಪ್ಪು ಕಣೋ. ಅವ್ರ ಇವಾಗ ಬರ್ಲಿ, ನಮ್ಮನ್ನ ಏನ್ ಬೇಕಾದ್ರೂ ಮಾಡ್ಲಿ, ಹೊಡಿತಾರೋ ಓದಿತಾರೋ ಏನ್ ಬೇಕಾದ್ರೂ ಮಾಡ್ಲಿ. ಇನ್ಮೇಲೆ ನಾವ್ ಈ ತರ ಕೆಲಸ ಮಾಡ್ಲೇಬಾರ್ದು ಕಣ್ರೋ. ಬೇಡವಾ? ಸರಿ, ನಿಮ್ಮಿಷ್ಟ. ಲೋ, ಮತ್ತೆ ಆ ನವೀನ ಕರೆದ್ಬಿಟ್ಟು ಅವನ್ನ ಕರ್ಕೊಂಡು ಹೋಗಕ್ಕೆ ಹೇಳು. ಮತ್ತೆ ಅವ್ನು ನಮ್ಗೆ ಕೊಡ್ಬೇಕಾಗಿರೋ ಕಾಸಿದೆಯಲ್ಲ, ಅದ್ ನಮ್ಗೆ ಬೇಡ. ನಾವು ಮಾಡಿರೋ ತಪ್ಪಿಗೆ ಅದು ಪ್ರಾಯಶ್ಚಿತವಾಗಿರ್ಲಿ. ಅದನ್ನೇ ನಾನು ಹೇಳಕ್ ಬಂದೆ. ಆ ಕಾಸ್ನ ಅವನು ಹಿಡ್ಕೊಳ್ಳಿ, ಪಾಪ ಅವನು. ನೀನ್ ಫಸ್ಟ್ ಹೇಳ್ಬೇಕಾಗಿ. ನಿಲ್ಸು. ಏನು ಬೇಡ ಮಗ. ಈಗ ಈ ಸಿಚುವೇಶನ್ ಅಲ್ಲಿ ನಮ್ ಮನ್ಸೊಂಥರ ಕೂಲ್ ಆಯ್ತಲ್ವಾ? ಹೌದು. ಈ ಕೂಲಲ್ಲೇ ಗೋವಾಗ್ ಹೋಗೋಣವಾ? ಓಕೆ. ಆಮೇಲೆ ನಮ್ಮ ಲವರ್ಸ್ಗಳ ಜೊತೆಗೆ ಗೋವಾಕ್ ಹೋಗೋಣ. ಬಾಕಿ ಇರೋ ಸರ್ಪ್ರೈಸ್ ನೆಲ್ಲ ನೋಡಕ್ಕೆ ಅಲ್ಲೋಗಿ ಸರ್ಪ್ರೈಸ್ ಅಂದ್ರೆ ಏನು ಅಂತ ತೋರ್ಸೋಣ. ಅಬ್ಬಾ ಈಶ್ವರ, ಏನು ತೊಂದ್ರೆ ಬರ್ದಿರೋ ಕಾಪಾಡಪ್ಪ. ಯಾವ್ದು ಪ್ರಾಬ್ಲಮ್ ಬರ್ದಿರಲ್ಲಪ್ಪ. ಏನೋ ಇದೇ ಡ್ರೆಸ್ ಅಲ್ಲಿ ಹೋಗೋದಾರಲ್ಲಿ ಚೇಂಜ್ ಮಾಡೋಣ ಬಿಡ. ಇದೇನಕ್ಕೆ? ಬ್ಯಾಗ್. ಮತ್ತೆ ಇದು? ಅದು ಒದ್ದೆ ಆಗಿರೋ ಚಡ್ಡಿ. ಒಣಗ್ದಿರೋ ಚಡ್ಡಿನ? ಏನು ಗೋವಾಗೆ ಚಡ್ಡಿ ಒಣಸಕ್ ಹೋಗ್ತಿದ್ಯಾ? ಹೋಗೋಣವಾ? ಹೋಗೋಣ. ನಿಮ್ ಲಗೇಜ್ ಎಲ್ಲ ಇಲ್ಲಿ ಕೆಳಗ್ ಕಾರಲ್ಲಿದೆ. ಕಾರಲ್ಲ? ನಾವೆಲ್ಲರೂ ಒಟ್ಟಿಗೆ ಹೋಗೋದಕ್ಕೆ ನಿಮ್ ಕಾರ್ ಸಾಕಾಗಲ್ವಲ್ಲ, ಅದಕ್ಕೆ ಕಾರ್ ರೆಡಿ ಮಾಡಿದೀವಿ. ಬೇಕು. ಬನ್ನಿ ಹೋಗೋಣ.
ಈಗಾಗ್ಲೇ ಸಾಯ್ತಿದ್ವಿ, ಮತ್ತೆ ಯಾರೋ ಸರ್ಪ್ರೈಸ್ ಕೊಡಕ್ ಬಂದ್ರು. ನಿನ್ ಸೆಕ್ಯೂರಿಟಿ ಏನಾದ್ರೂ ಇರ್ಬೇಕೇನೋ? ಬಾಟ್ಲಿಲ್ಲ. ಅದು ನೀವೊಂದ್ ಕೆಲಸ ಮಾಡಿ, ನೀವು ಒಳಗ್ ಕೂತ್ರಿ, ನಾವು ಡೀಲ್ ಮಾಡ್ಕೊಂಡ್ ಬರ್ತೀವಿ. ನಮ್ಮನ್ನ ನೋಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಅಯ್ಯೋ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಈ ಫ್ಲಾಟ್ ಅಲ್ಲಿ ಹೆಣ್ಮಕ್ಳು ಇದ್ರ ಅಂತ ಗೊತ್ತಾದ್ರೆ ಊರೇ ಮುಳುಗೋಗುತ್ತೆ. ಹೌದು ಕರೆಕ್ಟ್, ನೀವೆಲ್ಲ ಒಳಗಿರಿ, ನಾವು ಹೋಗಿ ನೋಡ್ಕೊಂಡ್ ಬರ್ತೀವಿ. ಏನ್ರೋ ಚಿತ್ರವಾಗಿ ನೋಡ್ತಿದ್ದೀರಾ? ನಾನೇನು ಅಮೆರಿಕ ಪ್ರೆಸಿಡೆಂಟ್ ನೋಡಕ್ಕೆ? ಮಾವ ಬರ್ತಿದಾರೆ ಅಂದ್ರೆ ಮರ್ಯಾದೆ ಕೊಡ್ಬೇಕಲ್ಲ. ಅಯ್ಯೋ ಏನ್ ಕತೆ? ಏನ್ರೋ ಎಲ್ರು ಮುಗ್ತಲ್ಲೂ ಭಯ? ಮಾವ ಏನ್ ಈ ಟೈಮಲ್ಲಿ? ಮಾವ ಬರೋದಕ್ಕೆ ಟೈಮ್ ಎಲ್ಲ ನೋಡ್ಬೇಕಾ? ಸರ್ಪ್ರೈಸ್ ಕೊಡೋಣ ಅಂತ ಹಂಗೆ ಹತ್ಕೊಂಡ್ ಬಂದೆ. ಏನೀಗ ಸ್ವಲ್ಪ ಹೊತ್ತಲ್ಲೇ ಒಂದ್ ಸರ್ಪ್ರೈಸ್ ಮುಗ್ದಿದೆ, ಈಗ ನಿಮ್ದೊಂದ್ ಸರ್ಪ್ರೈಸ್. ನೀವೆಲ್ಲ ಎಲ್ಲ ಹೊರಟಂಗಿದೆ? ಹೌದು, ನಾವು ಟ್ರಿಪ್ ಹೋಗ್ತಾ ಇದೀವಿ. ಇಷ್ಟೊತ್ತಲ್ಲ? ಓ ನಾಳೆನಾ? ಇಲ್ಲಿ ನೋಡ್ರ, ನನಗೆ 2 ತಿಂಗಳು ಲೀವ್ ಸಿಕ್ಕಿದೆ. ನಾನು ಎಲ್ಲಪ್ಪ ಹೋಗೋದು ಅಂತ ಯೋಚನೆ ಮಾಡ್ತಿದ್ದೆ. ಆಗ್ಲೇ ನನ್ಗೆ ನಿಮ್ ನೆನಪು ಬಂತು. ಆಮೇಲೆ ಏನು ಯೋಚನೆ ಮಾಡ್ದೆ, ಸೀದಾ ಇಲ್ಲಿಗೆ ಬಂದ್ಬಿಟ್ಟೆ, ಹುಡುಗರು ನೋಡ್ಕೊಂಡು ಜಾಲಿ ಮಾಡೋಣ ಅಂತ. ಸರಿ, ನಾವಿಲ್ಲಿದೀವಿ ಅಂತ ನಿಮ್ಗೆ ಯಾರು ಹೇಳಿದ್ದು? ಇವನೇ ಇದನ್ನಲ್ಲ ಇವನು. ಅದು ಅವತ್ತು ನಾನು ನಿಮ್ಗೆ ಕಾಲ್ ಮಾಡಿದ್ದೆ ಕಣ್ರೋ, ನೀವ್ ಯಾರು ಫೋನೇ ಎತ್ತಲಿಲ್ಲ. ಏನೋ ತಪ್ಪು ಮಾಡಿದಿರ, ಅದಕ್ಕೆ ಮತ್ತೆ ಫೋನ್ ಎತ್ತಿಲ್ಲ. ತಪ್ಪು ಮಾಡಿಲ್ಲ ತಾನೆ? ನೋಡೋಣ ಅಂತ ಸೀದಾ ಇಲ್ಲಿ ಬಂದ್ಬಿಟ್ಟೆ. ಈ ಜಾಗ ಚೆನ್ನಾಗಿದೆಯಲ್ಲ, ಒಳ್ಳೆ ಸೆಟಪ್, ಒಳ್ಳೆ ಲೈಟಿಂಗು, ಸಖತ್ತಾಗಿದೆಯಲ್ಲ. ಕುರಿನ ಬಲಿ ಕೊಡಕ್ ಮುಂಚೆ ಜಾತ್ರೆ ನಡೆಯುತ್ತಲ್ಲ ಮಾವ. ಏಯ್, ನನ್ ಬಗ್ಗೆ ಏನೋ ಮಾತಾಡಿದ್ರಿ ತಾನೆ? ನಡೆದಿರೋ ವಿಷಯ ಎಲ್ಲ ಇದಕ್ ಮುಂಚೆ ಹೇಳಿದ್ವಲ್ಲ. ಹಾಗೆ ಸೆಟಪ್ ಸೂಪರ್ ಆಗಿದೆ, ಕಲರ್ ಲೈಟ್ ಸೂಪರ್. ನಮ್ ಬರ್ಡೇ ಪಾರ್ಟಿ ಲೈಟ್ ಸೆಲೆಬ್ರೇಷನ್ ಎಲ್ಲ ನಮ್ದೆ. ಅಯ್ಯೋ, ಇವತ್ತೇನೋ ಬರ್ಡೇ? ನಮ್ದೆ. ಪಾಪಿಗಳ ಮುಂಚೆನೆ ಹೇಳೋದಲ್ವೇನ್ರೋ? ಅದೇ ಇವಾಗ ಬಂದ್ಬಿಟ್ಟಿದ್ದೀನಲ್ಲ, ಸಖತ್ತಾಗಿ ಮಾಡೋಣ. ನಮ್ ಬರ್ಡೇ ನೆನ್ನೆ ನೈಟೇ ಮುಗ್ದೋಯ್ತು. ನೆನ್ನೆನೆ ಮುಗೀತಾ? ಅಯ್ಯೋ ಛೇ, ಇವಾಗ ನಾನು ಬಂದಿದ್ದೀನಲ್ಲ, ಇನ್ನೊಂದ್ಸರಿ ಆಚರಿಸೋಣ ಬಿಡಿ. ಅಯ್ಯೋ ಮಾಮ, ನೈಟ್ ಆಗೋಯ್ತು, ನಾಳೆ ಮಾಡೋಣ ಬಿಡಿ. ಆಚರಣೆ ಎಲ್ಲ ಹಂಗ್ ಲೇಟ್ ಮಾಡ್ಬಾರ್ದು, ಆಗ್ಲೇ ಮಾಡ್ಬಿಡ್ಬೇಕು. ಹಂಗ್ ಲೇಟ್ ಮಾಡೋದು ಚೆನ್ನಾಗಿರಲ್ಲ ಕಣ್ರೋ. ಏಯ್, ನಿಮ್ಮನ್ನೆಲ್ಲ ನಂಬಿ ಊರಿಂದ ಎಣ್ಣೆ ಕೂಡ ಹೊಡಿದೆ ಟ್ರೈನಲ್ಲಿ ಬಂದ್ಬಿಟ್ಟ ಕಣ್ರೋ. ಅದಕ್ಕೆ ಹೋಗ್ ಸೆಟಪ್ ಮಾಡ್ರ. ಹೋಗ್ರಪ್ಪ ಹೋಗ್ರ. ಮಾಮ, ನೀವು ಫ್ರೆಶ್ ಆಗ್ಬೇಕಲ್ಲ. ಏಯ್, ಅದೆಲ್ಲ ಬೇಡ, ನಾನು ಫ್ರೆಶ್ ಆಗೇ ಇದ್ದೀನಿ ನೋಡಿ, ಏನ್ ತೊಂದರೆ ಇಲ್ಲ. ಹೋಗಿ ನೀವು ಸೆಟಪ್ ಮಾಡಿ. ಹೋಗಿ ಹೋಗಿ. ಹಾ, ಹೋಗಿ ಹೋಗಿ. ಅಯ್ಯೋ, ಅಯ್ಯೋ, ಈಗ ಸಮಾಧಾನ ಆಯ್ತಾ ನಿಮ್ಗೆಲ್ಲ? ನಿಧಾನ ಕಣೋ. ಸಮಾಧಾನ ಆಯ್ತಾ ನಿಮ್ಗೆ ಅಂದೆ? ಎಲ್ಲ ಮುಗ್ದೋಯ್ತು. ಇವನಿಗೆಲ್ಲ ಗೊತ್ತಾಯ್ತು ಅಂದ್ರೆ ಮನೇಲಿ ಕಾಲಿಡಕ್ಕೂ ಆಗಲ್ಲ. ಈಗ ಇವರು ಅವ್ರನ್ನ ನೋಡಿ ಅವ್ರಿಗೆ ಗಂಗಾ ಬಗ್ಗೆ ಗೊತ್ತಾದ್ರೆ ಆಮೇಲೆ ನಮಗ್ ಸುಡ್ಗಾಡೆ ಗತಿ. ಇದೆಲ್ಲ ನಮ್ಗೆ ಯಾಕೆ ಮಾಡ್ಬೇಕು ಅನಿಸ್ತು? ಇಲ್ಲಿ ನೋಡ್ರು, ಏನಾದ್ರೂ ಒಂದು ಸಮಸ್ಯೆ ಬಂದ್ರೆ ಅದನ್ನ ಫೇಸ್ ಮಾಡಿ ಸರಿ ಮಾಡೋದನ್ನ ನೋಡಿ. ಗಂಗಾ ನಾವ್ ಕರ್ಕೊಂಡ್ ಬಂದ್ವಲ್ವಾ, ಆಮೇಲೆ ನಮ್ ಲವರ್ಸ್ ಎಲ್ಲ ಬಂದ್ರಲ್ವಾ, ಮತ್ತೆ ನಾವು ನೈಸ್ ಡೀಲ್ ಮಾಡ್ಬೇಕಲ್ವಾ. ಅದಾದ್ಮೇಲೆ ನಮ್ ಬರ್ಡೇ ಸೆಲೆಬ್ರೇಟ್ ಮಾಡಿದ್ರೆ ನಾವೀಗ ಗೋವಾಕ್ ಹೋಗ್ಬೇಕು. ಅದಕ್ಕೋಸ್ಕರ ನಾವ್ 3 ಜನ ಹೊರಡ್ಬೇಕಾದ್ರೆ ನಮ್ಮ ಮಾವ ಬಂದ, ನಾವ್ ಅದನ್ನ ನೈಸ್ ಆಗಿ ಡೀಲ್ ಮಾಡ್ಬೇಕು. ಅದಾದ್ಮೇಲೆ ನಾವು ಅವ್ರಗಳ ಜೊತೆ ಜಾಲಿಯಾಗಿ ಗೋವಾಕ್ ಹೋಗ್ಬೇಕು. ಹಾ, ಎನಿ ಡೌಟ್ಸ್? ಏನಿಲ್ಲ, ಮಾವಂಗೊಂದು ಬಾಟ್ಲು ಕೊಟ್ಬಿಡೋಣವಾ? ನಾನು ಹೋಗ್ತಾರಲ್ಲ. ನಮ್ಮ ಹತ್ರ ಇರೋ ಎಣ್ಣೆ ಎಲ್ಲ ಬೇಡ, ಒಂದ್ ಕೆಲಸ ಮಾಡು, ಸ್ಟೋರ್ ರೂಮ್ಗೆ ಹೋಗಿ ಒಂದ್ ಲೋಕಲ್ ಎಣ್ಣೆ ತಗೊಂಬಾ. ಅದನ್ನ ಕುಡಿದ್ರೆ ಅಣ್ಣ ಹಂಗೆ ಫ್ಲಾಟ್, ಹೆಸರಿಗಷ್ಟೇ ಮಿಲಿಟರಿ, ಕೆಪಾಸಿಟಿನೇ ಇಲ್ಲ. ಮೊಟ್ಟೆ ಮಾಮನ ನಾವು ರೂಮ್ಗೆ ಹಾಕ್ಬಿಡೋಣ, ಮತ್ತೆ ಅವಳನ್ನು ಬೇಗ ಹೊರ ಕಳ್ಸ್ಬಿಡೋಣ. ಹೋಗೋಣ. ಹಂಗಾರೆ ನಾವು ಗೋವಾ ಹೋಗಲ್ವಾ? ಅದನ್ನ ನಾಳೆ ಹೋಗ್ಬೇಕಾದ್ರೆ ಪ್ಲಾನ್ ಮಾಡಿದ್ರೆ ಆಯ್ತು. ಆಲ್ರೆಡಿ ನಾವು ಮಾವನ ಟ್ರಿಪ್ ಹೋಗ್ತಿದ್ವಿ ಅಂತ ಹೇಳಾಗಿದೆಯಲ್ಲ, ಮತ್ತೆ ಯಾವ ಪ್ರಾಬ್ಲಮ್ ಇಲ್ಲ. ನೀನೊಂದ್ ಕೆಲಸ ಮಾಡು, ಅವಳಿಗೆ ಕಾಲ್ ಮಾಡಿ ನಮ್ ಪೊರ್ಕಿ ಮಾವ ಒಬ್ಬ ಬಂದಿದ್ದಾನೆ, ನೀವ್ ದಯವಿಟ್ಟು ಹೊರಗೆ ಬರ್ಬಿಡಿ ಅಂತ ಹೇಳು, ಸರಿನಾ? ನಮ್ ಗಂಗಾಗೂ ಹೇಳ್ಬೇಕು. ಹಾ, ಕಾಲ್ ಮಾಡಿ. ಅಲ್ಲ, ಅವಳ ನಂಬರ್ ನಿನ್ನ ಹತ್ರ ಇದೆಯಾ? ಇಲ್ಲ, ಅವಳಿಗೆ ಹೇಳದ್ ಬೇಡ, ನಾವಾಗ್ಲೇ ಹೇಳಿದೀವಲ್ಲ, ಸಾಕು. ಅವಳಿಗೇನು ಹೇಳಿದೀವಿ, ಮತ್ತೆ ನಾಗೋಲಿ ಬಂದ್ರೆ ಅದನ್ನ ಯಾಕೋ ನೆನ್ಪ್ ಮಾಡ್ತಾ ಇದೀಯಾ? ಹೇ ಹುಡುಗ್ರ, ಅಮ್ಮ ಕರಿತಾ ಇದೀನಲ್ಲೋ. ಬಾ, ಆ ಬಾಟ್ಲ್ ಎತ್ಕೋ. ಅಯ್ಯೋ ದೇವ್ರೆ, ಏನಾಗುತ್ತೋ ನೋಡೋಣ. ನೋಡ್ಕೊಂಡು ಹೋಗು, ಮುಂದೋಗು ಬೇಗ. ಮಾಮ, ಮಾಮ, ಆಮೇಲೆ ನೆಮ್ಮದಿ. ಏನೋ ರೆಡಿನೇನ್ರೋ? ಏನೆಣ್ಣೆ? ಮತ್ತೆ ಮಾಮ, ಸ್ಟಾರ್ಟ್ ಮಾಡೋಣ. ಏನ್ರೋ ಇದು? ಇದು ಎಣ್ಣೆ. ಮಾವಂಗೆ ಇಷ್ಟ ಆಗಲ್ವಾ? ಟಾಕ್ 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 ಟಾಕ್. ಏಯ್, ನನ್ಗಿನ್ನೂ ಸ್ವಲ್ಪ ದಿನ ರಜಾ ಇದೆ, ಪೂರ್ತಿ ಮಲಗ್ಬಿಡಕ್ಕಲ್ಲ ನಾನು ಬಂದಿರೋದಿಲ್ಲಿ. ಏನ್ರೋ ಅದು ಗುಸ್ಗುಸು? ಏಯ್, ಸರ್ಕೊಡಿದ್ರೆ ಸರಿಯಾಗಿ ಹೊಡಿಬೇಕು. ಹಾಗೆ 2 ಪೆಗ್ ಹಾಕಿದ್ರೆ ಸಾಕು, ಹಾಗೆ 1 ವಾರ ಸುತ್ತಾ ಇರ್ಬೋದು. ಸುಮ್ನೆ ಲೋಕಲ್ ಎಣ್ಣೆ ತಂದ್ಬಿಡ್ತಾರೆ ನನಗೆ ರೇಗ್ಸೋಕೆ. ಹೆಂಗಿದೆ ಎಣ್ಣೆ? ಎತ್ತು ಬಿಸಾಕ್ಬಿಟ್ರ ಅದನ್ನೆಲ್ಲ. ಹೆಂಗಿದೆ? ಸಖತ್ತಾಗಿದೆ. ಇವತ್ತು ನೈಟು
ಆಗೋವಂಥ ವಿಷಯನ ನಾವು ಸ್ಟಾಪ್ ಮಾಡೋದೇ ಇಲ್ಲ, ಹೊಡಿತಾನೇ ಇರ್ತೀವಿ ಟಾಪ್ ಹೋಗೋವರೆಗೂ. ಇಂಥ ಒಂದು ಬರ್ತ್ಡೇ ನಿನ್ನ ಜೀವನದಲ್ಲಿ ಯಾವತ್ತೂ ನೋಡೋದಿಲ್ಲ. ಆ, 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 ಆ. ಸೂಪರ್ ಶುರು ಮಾಡೋಣ. ಕರಿಯೋ ಕರಿಯೋ. ಏನ್ ಮಾಮ, ಅತ್ತೆ ನೋಡಕ್ ಹೋಗ್ತಿಲ್ವಾ? ಯಾವತ್ತು ನೀವು ಅಲ್ಲೇ ರೆಗ್ಯುಲರ್ ಆಗಿ ಹೋಗೋದಲ್ವಾ? ಇದೇನಿದು ಹೊಸ್ತು? ಅಲ್ಲಿ ಹೋದ್ರೆ ನೆಮ್ಮದಿ ಇರಲ್ಲ ಕಣ್ರ, ಅದಕ್ಕೆ ನಿಮ್ಮ ನೋಡೋಣ ಅಂತ ಬಂದೆ. ಅದೇನ್ ಮಾಮ, ನೀವು ಮದುವೆ ಆಗಿ 1 ವರ್ಷ ತಾನೇ ಆಗಿರೋದು? ಅಯ್ಯೋ, ಅದೊಂದು ಮದುವೆ. ಇದನ್ನ ಯಾರೋ ಮದುವೆ ಅಂದಿದ್ದು 34 ವರ್ಷದಲ್ಲಿ. ಅದರಲ್ಲಿ ನಿಮ್ಮ ಕುಟುಂಬದವ್ರ ಹಠ ಬೇರೆ. ಒಂದು ಚಿಕ್ಕ ಹುಡುಗಿನ ಕರ್ಕೊಂಬಂದು ನನಗೆ ಕಟ್ಬಿಟ್ರು. ಅಯ್ಯೋ, ಏನು ಹೇಳಿ ನನ್ನ ಕತೆ. ಹಾ, ಅತ್ತೆ ಫೋಟೋ ನಾನು ನೋಡಿದ್ದೀನಿ ಮದುವೆ ಆಗೋ ಟೈಮಲ್ಲಿ. ಹೌದಾ? ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ, ಸೂಪರ್ ಫಿಗರ್. ಸಾರಿ ಮಾಮ, ಅವ್ನು ಕುಡಿದ್ಬಿಟ್ಟು ಏನೇನೋ. ಏನಕ್ಕೋ ಸಾರಿ, ಇರೋ ತಾನೇ ಹೇಳ್ತಾವನ. ಅದ್ ನನ್ಗೆ ಗೊತ್ತು. ಹುಡುಗಿ ಚೆನ್ನಾಗೇ ಇದ್ಲು, ಇದ್ದು ಏನು ಪ್ರಯೋಜನ? ಅಲ್ಲ, ನೀವೇನ್ ಅನ್ಕೊಂಡಿದ್ರಿ ಮಾವ? ನೀವು ವಿಷಯ ಹೇಳಿ ಮಾಮ, ನಿಮ್ಮ ಮಧ್ಯೆ ಏನಾದರೂ ಇಲ್ಲ ಮಾತಾಡಿಲ್ವಾ ಅಂತ ಕೇಳಿದೆ. ಮಾತಾಡೋದಾ? ಏನೋ ಮಾತಾಡೋದು. ಮಾಮ ಹೇಳಿ ಮಾಮ, ಆಮೇಲೆ ಏನಾಯ್ತು? ಏನೂ ನಡೆದಿಲ್ಲ, ಅದೇ ಕಂಡ್ರೋ ವಿಷಯ. ಒಂದು ನಿಮಿಷ. ಅದು ಮಾಮ ಮೊದಲನೇ ದಿನ ಅಲ್ವಾ, ಅದೇ ಲೈಟಾಗಿ ನಾಚಿಕೆಲ್ಲ ಇರುತ್ತಲ್ವಾ, ಅದು ಸಹಜ. ಕರೆಕ್ಟೆ, ಫಸ್ಟ್ ಡೇ ಆಗಿರೋದ್ರಿಂದ ನಾಚಿಕೆ ಎಲ್ಲ ಇರುತ್ತೆ, ಅದಕ್ಕೆ ನಾನು ಸುಮ್ಮನಾದೆ. ಇನ್ನೇನು ಮಾಮ, ಅದೇ 2ನೇ ದಿನನೂ ಆದ್ರೆ ಅದು ಬಿಡು. 3, 4, 5, 6ನೇ ದಿನ ಅಷ್ಟಾದ್ರೆ ಏನು ಆಗುತ್ತಾ? ಮಾಡೋಕ್ಕಾಗುತ್ತಲ್ವಾ? ನಿನ್ ಕೈಲಾಗುತ್ತಾ? ನನ್ನ ಕೈಲಾಗಲ್ಲ. ಆಗಲ್ಲ ತಾನೆ? ನೆವರ್. ಆದ್ರೆ 7ನೇ ದಿನ ನಾನು ಬಿಡ್ಲೇ ಇಲ್ಲ. ಪ್ಲೀಸ್ ಇವತ್ತಾದ್ರೂ ಪ್ಲೀಸ್. ಪ್ರಶಾಂತ್, ಮೈ ಎಕ್ಸ್ ಬಾಯ್ ಫ್ರೆಂಡ್. ಮಾಮ, ಈಗಿನ ಕಾಲದ ಹುಡುಗಿರಲ್ಲ ಹಾಗೆ, ಅದೊಂದು ದೊಡ್ಡ ವಿಷಯನೇ ಅಲ್ಲ. ನಾವು ಗಂಡು ಮಕ್ಳು ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಕರೆಕ್ಟ್ ಕಣ್ರೋ, ನಾನು ಕೇರೆ ಮಾಡ್ಲಿಲ್ವಲ್ಲ. ಇವಾಗ ಹೊಸ ಜನರೇಷನ್ ಅಲ್ವಾ? ಓಕೆ. ಆದ್ರೆ ಕಾಲೆಲ್ಲ ಅವನಿಗೆ ಕೊಟ್ಟಿದ್ಯಾ, ಇದು ಕೈಯಾದ್ರೂ ರಾಜೇಶ್ ಸೆಕೆಂಡ್ ಎಕ್ಸ್. ಇವನಿಗೆಲ್ಲ 3rd ಪ್ಲೇಸು. ಅದಾದ್ಮೇಲೆ ಬೇರೆ ಏನು ಓಪನ್ ಮಾಡಕ್ ಧೈರ್ಯನೇ ಬರಲ್ಲ. ಬಿಡ್ರು. ಅಯ್ಯೋ ಪಾಪ, ಕಷ್ಟ. ಅದು ಬಿಡು ಮಾಮ. ಅದೆಲ್ಲ ಬಿಟ್ಟೆ ಕಣ್ರ. ಫ್ಯಾಮಿಲಿ ಹಿಂಗಾಯ್ತು, ಎಲ್ಲ ಹಾಳಾಗೋಗ್ಲಿ ಅಂದ್ಬಿಟ್ಟೆ. ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಜನ ಕಾಲ್ ಮಾಡಿ ಹೇಳಿದ್ರು ಇದನ್ನೆಲ್ಲ ಬಿಡು ಅಂತ. ನಾನು ವಿಷಯ ಬಿಟ್ಬಿಟ್ಟೆ. ಅದಾದ್ಮೇಲೆ ನಾನು ಅವಳನ್ನ ಆಸೆಯಿಂದ ನೋಡೋಣ ಅಂತ ಗಿಫ್ಟೆಲ್ಲ ತಗೊಂಡು ಒಂದಿನ ನೈಟು ಯಾರಿಗೂ ಗೊತ್ತಿಲ್ಲದೆ ಅವಳ ಬರ್ಡೇ ದಿನ 12 ಗಂಟೆಗೆ ಸೂಪರ್ಮ್ಯಾನ್ ಡ್ರೆಸ್ಸೆಲ್ಲ ಹಾಕ್ಕೊಂಡು ಮಹಡಿ ಮೇಲೆ ಹತ್ತಿ ಅವಳ ಮನೆ ಒಳಗಡೆ ಹೋಗ್ಬಿಟ್ಟೆ. ಅಲ್ಲೋಗಿ ನೋಡಿದ್ಮೇಲೆ ಗೊತ್ತಾಗಿದ್ದು ಅವ್ರ ಮನೆ ಸುತ್ತಮುತ್ತ ಸ್ಪೈಡರ್ ಮ್ಯಾನು, ಬ್ಯಾಟ್ಮ್ಯಾನು, ಅವೆಂಜರ್ಸ್ ಅಲ್ಲಿರೋ ಎಲ್ಲ ಅಲ್ಲೇ ಇದ್ದಾವೆ. ಅದು ಬಿಟ್ಬಿಡ, ಆ ಲಿಟಲ್ ಜಾನಲ್ಲಿ ಇದ್ದಾನಲ್ಲ ಜಾನು, ಅವನು ಕೂಡ ಅಲ್ಲಿ ಬಂದು ಕೂತ್ಕೊಂಡ್ರೆ ಏನೋ ಮಾಡೋದು. ತಡೆಯೋಕ್ಕಾಗುತ್ತಾ ನನ್ನ ಕೈಲಿ? ನಿಮ್ಮ ಕೈಲಿ ತಡೆಯೋಕ್ಕಾಗುತ್ತಾ? ಡೋರೇ ಇಲ್ವಾ? ಹುಡುಗ್ರ, ನಿಮ್ಮ ಹತ್ರನೂ ಒಂದು ವಿಷಯ ಹೇಳ್ತೀನಿ ಕೇಳಿ. ನೀವು ಏನೇ ಮಾಡ್ಕೊಂಡು ಬಂಡ್ರ ನಾನಿದ್ದೀನಿ ನಿಮ್ಮ ಜೊತೆ. ಆದರೆ ಹುಡುಗಿ ವಿಷಯ ಅದನ್ನ ನಾನು ಕ್ಷಮಿಸೋದಿಲ್ಲ. ನನ್ನ ಕೈಯಲ್ಲಿರೋ ಗನ್ನೆತ್ಕೊಂಡು ನೀವು 3 ಜನ ನಾನು ಯಾರು ಒಂದು ಗೊತ್ತಾನೆ? ಹೇಳಿದ್ದೀನಿ ತಿಳ್ಕೊಳ್ಳಿ. ಏನ ಮಾಡೋದೀಗ? ಏನಾರ ಮಾಡು. ಹೋಗಿ ಎಪ್ಸೋ. ಮಾಮನ್ ಮನ್ಸನ್ ಕರಗ್ಸಂತ ಐಡಿಯಾ ನನ್ನ ಹತ್ರ ಇದೆ. ಏನದು? ವೇಟ್. ಮಾಮ ಅವರ ಆ ಹಳೆ ಇಂದು ನೆನಪಿದ್ಯಾ? ಇಂದುಲೇಖ ಅವರು.
ಜ್ಞಾಪಕ ಇದೆಯಾ? ಅದೆಲ್ಲ ನಾನು ಹೇಗೋ ಮರಿತೀನಿ. ವರ್ಕ್ ಆಗ್ತಿದೆ ಕಣ, ವರ್ಕ್ ಆಗ್ತಿದೆ. ಕೇಳಿಸ್ಕೊಳ್ಳಿ. ಅವಾಗ ದೇವಿಕಾ ಟೀಚರ್ ಮಾಡ್ತಿದ್ದಂತಹ ಟ್ಯೂಷನ್ ಕ್ಲಾಸ್, ಅದೆಲ್ಲ ಒಂದು ಕನ್ಸು ಕಾಣೋ ಕಾಲ. ಸರಿಯಾದ ಮಳೆ. ಟ್ಯೂಷನ್ ಮುಗಿಸಿ ಎಲ್ಲ ಮಕ್ಕಳು ಕೊಡೆ ಹಿಡ್ಕೊಂಡು ಮನೆ ಕಡೆ ಹೊರಟ್ಬಿಟ್ರು. ನಾನು ಹೋದೆ. ಆದರೆ ಒಬ್ಬರೇ ಒಬ್ಬರು ಮಾತ್ರ ಟೀಚರ್ ಅವ್ರ ಮನೆ ಬಾಗಿಲಲ್ಲಿ ಹಾಗೇ ನಿಂತ್ಕೊಂಡ್ಬಿಟ್ರು. ನಾನು ಇಂದು ಕಾರಣ ಏನು? ಅವಳಿಗೆ ಮಳೆ ಅಂದ್ರೆ ಅಷ್ಟು ಭಯ. ಒಂದಿನ ಸಂಜೆ ಆದರೂ ಕೂಡ ಮಳೆ ನಿಲ್ಲಿಲ್ಲ. ಆಗ ಇಂದು ನನ್ನ ಕೊಡೆ ಕೆಳಗೆ ಬಂದ್ಲು. ನಾನು ಇಂದು ಮಾತ್ರ ನನ್ನ ಕೊಡೆ ಕೆಳಗಡೆ. ಜೋರಾದ ಮಳೆ. ಆ ದಾರಿಯಲ್ಲಿ ನಾನು ಇಂದು ಅದೆಲ್ಲ ನೆನೆಸ್ಕೊಂಡ್ರೆ ಒಂಥರ ಆಗುತ್ತೆ. ಅದಾದ್ಮೇಲೆ ಇಂದು ನಾನು ದಿನಾನು ಒಟ್ಟಿಗೆ ಒಂದೇ ಕೊಡಲ್ಲಿ ಹೋಗ್ತಾ ಇದ್ವಿ. ಅಂದ್ರೆ ನೀವು ಒಂದು ಕೊಡೆ ಕೊಡ್ಬೋದಿತ್ತಲ್ಲ. ಏನಕ್ಕೆ? ಅವಳ ಹತ್ರ ಮುಂಚೆನೇ ಕೊಡೆ ಇತ್ತು. ನನ್ನ ಕೊಡೆ ಒಳಗಡೆ ಬರಬೇಕು ಅಂತಾನೆ ಅವಳ ಬ್ಯಾಗಿಂದ ಕೊಡೆ ತೆಗೆದೇ ಇಟ್ಕೊಂಡಿದ್ಲು. ಅಲ್ವಾ? ಭಯಂಕರ. ಸೂಪರ್. ಸೂಪರ್ ಅಲ್ವೇನಾ? ಒಳ್ಳೆ ಫ್ರೆಶ್ ಟ್ವಿಸ್ಟ್ ಕಣೋ. ನಾನು ಇಂದುಗೋಸ್ಕರ ಒಂದು ಹಾಡು ಬರ್ದಿದ್ದೀನಿ, ನೀವು ಕೇಳಿದ್ರೇನೋ? ಇಲ್ಲ. ಆ ಹಾಡು ಹಾಡಿನೇ ನಾನು ಯಾವಾಗಲೂ ಈ ಆರ್ಮಿ ಕ್ಯಾಂಪಲ್ಲೇ ಮಲಗ್ತೀನಿ. ಆ ಹಾಡು ನೀವು ಕೇಳ್ತೀರಾ? ಖಂಡಿತ. ಹಾಡಿ ಬೇಗ ಹಾಡ್ಬಿಟ್ಟು ಮಲ್ಕೊಬಿಡಿ. ನಮಗೂ ಅದೇ ಬೇಕು. ಸುರಿವ ಮಳೆಯ ಹಾಗೆ, ನೀಲಿ ಮೇಘದ ಹಾಗೆ, ಅಡಗಿರುವ ಮೇಘವೇ ನೀನೇ. ಕೊರೆಯುತ್ತಿರುವ ಚಳಿಯನ್ನೆಲ್ಲ ಕಣ್ಮುಚ್ಚುವ ವೇಳೆಯಲ್ಲಿ ಕನಸಾಗಿ ನಿಂತವಳೆ. ನಿನ್ಮೊಗ ಹೊಳೆಯುತ್ತಿದೆ ಚಂಚನ ಹಾಗೆ, ಉರಿಯುವ ಬಿಸಿಲ ಹಾಗೆ, ಏನು ಮನಸ್ಸಿಗೆ ಮೋಡಿ ಮಾಡಿದ ಹಾಗೆ. ಮೆಲ್ಲಗೆ ನೀ ಬಂದು ಪ್ರೀತಿಯ ಸವಿತಂದು, ಪ್ರೀತಿಯಲ್ಲಿ ಮುಳುಗಿದೆ ನೀಗ. ಕಾಣುತ್ತಿರುವ ಕನಸು ನೀನೇ. ಲೋ ಫುಲ್ಲು ಫ್ಲಾಟ್ ಆಗಿದ್ದಾನೆ. ಇದ್ರ ಮೇಲೆ ನಾನು ಆಟ ಇರೋದು ನೋಡ್ಕೊಳೀಗ. ಮಾಮ ಎದೊಳ್ಳಿ ಮಾವ, ಎದೊಳ್ಳಿ ಮಾವ. ಕುಡ್ದು ಜಾಲಿಯಾಗಿರೋಣ ಅಂದ್ರೆ ಏನ್ ಮಾಡ್ತಿದ್ರ? ಎದೊಳ್ಳೀಗ. ಅವಳು ನೆನ್ಸ್ಕೊಂಡಿದ್ದಕ್ಕೆ. ಏನ್ ಮಾವ, ಇನ್ನ ಸ್ವಲ್ಪ ಎಣ್ಣೆ ಇದೆ, ಕುಡಿಯೋದ್ ಬೇಡವಾ? ಹೋಗಿ ಫ್ರೆಶ್ ಆಗಿ ಬನ್ನಿ. ಹೋಗಿ ಮಾಮ ಎದಳಿ ಮಾಮ. ಎದೊಳ್ಳಿ ಮಾವ. ಎದೊಳ್ಳಿ ಅಂದ್ರೆ ಬನ್ನಿ ಫ್ರೆಶ್ ಆಗಿ ಬನ್ನಿ. ಹೋಗಿ ಮಾವ. ಯಾಕ್ರೋ 5 ನಿಮಿಷ ಅಷ್ಟರೊಳಗೆ ಇವರೆಲ್ಲರೂ ಹೊರಗೆ ಹಾಕ್ಬಿಡ್ಬೇಕು. ನನಗ್ ಪೂರ್ತಿ ಹೇಳಕ್ಕಾಗಲ್ಲ. ಒಳಗಡೆ ಸಮಸ್ಯೆ ಆಗ್ಬೋದು ಅಂತ ಅನ್ಸುತ್ತೆ. ಅದು ಕರೆಕ್ಟ್. 3 ಜನ ಫಸ್ಟ್ ಆಚೆ ಕಳ್ಸ್ಬಿಡೋಣ. ಮತ್ತೆ ಗಂಗಾ ಅವಳೊಬ್ಳೆ ತಾನೆ, ನಾವು ಮ್ಯಾನೇಜ್ ಮಾಡೋಣ. ಹೋಗ. ಇಬ್ರು ಬಂದ್ರು. ಏನ್ ಮಾಡ್ತಾನೆ ಇವನು? ಇಲ್ಲಿ ನೋಡಿ, ಪ್ಲಾನ್ ಎಲ್ಲಾನು ಹಾಳಾಗೋಗಿದೆ. ನಮ್ಮ ಅಂಕಲ್ ಬಂದ್ಬಿಟ್ಟಿದ್ದಾರೆ. ನಿಮ್ನೆಲ್ಲ ನೋಡಿದ್ರೆ ನಮ್ ಕತೆ ಮುಗೀತು. ನಮ್ಮನ್ನ ಮನೆಗೆ ಸೇರಿಸ್ಕೊಳಲ್ಲ ಅಲ್ವೇನೋ?
ಅದಕ್ಕೆ ಅವ್ರನ್ನ ಹೇಗಾದ್ರೂ ಮಾಡಿ ಆಚೆ ಕಳಿಸಿ ನಾವು ನಾಳೆ ಹೋಗೋಣ, ಓಕೆನಾ? ನಾವ್ ನಿಮ್ ಗರ್ಲ್ ಫ್ರೆಂಡ್ಸ್ ತಾನೇ ಬರ್ಡೇ ಪಾರ್ಟಿಗೆ ಬಂದ್ವಿ ಅನ್ನಿ. ಇದೆಲ್ಲ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲಮ್ಮ. ಆ ಮನುಷ್ಯಂಗೆ ಹುಡುಗಿರ್ ಹೆಸರು ಹೇಳಿದ್ರೆ ಆಗಲ್ಲಮ್ಮ, ಕೋಪ ಬರುತ್ತೆ. ನಾವಂತೂ ಇಲ್ಲಿಂದ ಹೋಗಲ್ಲಪ್ಪ. ಹಾಗ ಹೋಗಕ್ಕಾಗಲ್ಲ ಅಂತೆಲ್ಲ ಹೇಳ್ಬೇಡಿ, ಹೋಗ್ಲೇಬೇಕು. ನಾವ್ ಎಲ್ಲಿ ಹೋಗ್ಬೇಕು? ಎಲ್ ಬೇಕಾದ್ರೂ ಹೋಗಿ. ನೀವು ಹಾಸ್ಟೆಲ್ಗೆ ಹೋಗಿ. ಹಾಸ್ಟೆಲ್ ನಾವು ವೆಕೇಟ್ ಮಾಡಿದೀವಿ, ಈಗ ಅಲ್ಲಿ ಹೋಗಕ್ ಆಗಲ್ಲ. ಅಯ್ಯೋ ದೇವ್ರೆ, ಈಗ ಹೇಳಿದ್ರೆ ಹೇಗೋ? ನಾವ್ ಬೆಳಗ್ಗೆ ಹೋಗ್ತೀವಿ, ಡೋರ್ ತೆಗ್ದಿಲ್ಲ ಅಂದ್ರೆ ಸಾಕಲ್ವಾ? ಅದೊಂದು ಇಲ್ಲಿ ನೋಡು, ಈ ಸಿಟಿಲಿ ಅದು ನಾವು ನಮ್ ಕೈಯಲ್ಲಾಗಲ್ಲಪ್ಪ. ಅಯ್ಯೋ ಬೆಳಿಗ್ಗೆ 4 ಗಂಟೆ ಅಷ್ಟೇ ಇರೋದಲ್ವಾ? ಇದ್ರೂನು ನಮಗ್ ಭಯ ಆಗುತ್ತೆ. ಭಯ ಅಂತೆ, ಭಯ. ಅಷ್ಟೊಂದ್ ಭಯ ಇದ್ರೆ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಈ ರಾತ್ರಿಯಲ್ಲಿ ನಮ್ಗೆ ಸರ್ಪ್ರೈಸ್ ಕೊಡಕ್ಕೆ ಯಾಕೆ ಬಂದ್ರಿ ಇಲ್ಲಿಗೆ? ನಿನಗೇನ್ ಮಾತಾಡಿದ್ರು ಯೂಸ್ ಇಲ್ಲ, ನಾವಿವತ್ ನೈಟ್ ಹೋಗೋದಿಲ್ಲ. ಹಂಗಾದ್ರೆ ನಾನು ವಿಷಯ ಹೇಳ್ತೀನಿ. ಆಗ್ಲಿ, ಓಕೆ ಓಕೆ. ಅಮರ, ನಾ ಮಾತಾಡ್ತೀನಿ. ಓಕೆ, ನಾವು ಹೋಗಿ ಡೀಲ್ ಮಾಡ್ಕೋತೀವಿ. ನೀವಿಲ್ಲಿ ಶಬ್ದ ಮಾಡದೆ ಇದ್ರೆ ಸಾಕು, ಇನ್ನೇನು ಬೇಡ. ಇರ್ತಿರಲ್ವಾ? ಶಬ್ದ ಮಾಡದೆ ಇರ್ತಿರಲ್ವಾ? ಬಾರು. ಲೇ, ಸಮಸ್ಯೆ ದೊಡ್ಡದಾಗೋ ಇದೆ. ನೀನ್ ಸ್ವಲ್ಪ ವೆಯ್ಟ್ ಮಾಡಿ, ನಾನು ಹೇಳ್ತೀನಿ. ಇವನ್ ಹೇಳೋ ತರ ನಾವು ಮಾಡೋಣ, ಆದ್ರೆ ಒಂದ್ ಚಿಕ್ಕ ಚೇಂಜ್. ಅದೇನದು? ಸದ್ಯಕ್ಕೆ ಇವ್ರಿಲ್ಲಿ ಇರ್ಲಿ, ನಾವ್ ಗಂಗನ್ ಕಳ್ಸೋಣ. ಅದೇ ಇವ್ರು ನೋಡಿದ್ರೆ ಏನಾದ್ರು ಹೇಳಿ ತಪ್ಸ್ಕೊಳ್ಬಹುದು, ಆದ್ರೆ ಆ ಮ್ಯಾಟ್ರ್ ಏನಾದ್ರು ಹೊರಗಡೆ ಬಂದ್ರೆ ನಮ್ ಕತೆ ಅಷ್ಟೇ. ಇದೇ ಒಳ್ಳೇದು. ನೀನ್ ಲೂಸ್ ಫೋನ್ ಮಾಡಿ. ಅದ್ಯಾರು? ಅದೇ ಕಣ ನವೀನು, ಕಾಲ್ ಮಾಡಬೇಕ. ಹೋಗು. ನಾನು ಫ್ಲಾಟ್ ಕೆಳಗೆ ಯಾರಾದ್ರೂ ನಿಂತಿದ್ದಾರಾ ಅಂತ ನೋಡ್ತೀನಿ, ಆಮೇಲೆ ನಾನೇನ ಕರಿತೀನಿ. ಅವಾಗ ನೀನ್ ಅವಳನ್ನ ಕರ್ಕೊಂಡ್ ಬಂದ್ರೆ ಸಾಕು. ಓಕೆ, ಕ್ಲಿಯರ್ ತಾನೆ? ಆಮೇಲೆ ಇವನು ಇಲ್ಲಿರ್ಲಿ. ಮಾವ ದಿಢೀರ್ ಅಂತ ಬಂದ್ರೆ ನೋಡ್ಕೊಳಕ್ ಯಾರಾದ್ರೂ ಬೇಕಲ್ವಾ? ಮಗ, ಆಲ್ ದ ಬೆಸ್ಟ್. ಯಾರ ಇವರಲ್ಲ? ಇಲ್ಲಿ ಅಲ್ಲಿ ಅಲ್ಲಿ ಏನು ಗೊತ್ತಾಗ್ತಿಲ್ವಲ್ಲ, ನೋಡೋದು. ಅಯ್ಯೋ, ಇಲ್ಲಿ ನೋಡಿ, ಅಲ್ಲಿ ಆಕೆ, ಇಲ್ಲಿ ಅಲ್ಲಿ ಅಲ್ಲಿ ಹೆಂಗ ಇದು ಮಾಡೋದನ್ನ. ಓಕೆ ಓಕೆ ಓಕೆ, ಸರಿ ಸರಿ ಸರಿ. ಲೇ, ಆ ಮನಿ ಎಷ್ಟು ಪ್ರೊಫೆಸರ್ ಹೋದ್ರು. ಹೇಳ್ ಮಗ. ಓಕೆ ಓಕೆ ಮಗ. ನಾ ಲಿಫ್ಟ್ ಹತ್ರ ಹೋಗಿ ಯಾರಾದ್ರು ಇದಾರಂತ ನೋಡ್ತೀನಿ. ಆ ಟೈಮಲ್ಲಿ ನೀನು ಅವಳನ್ನ ಕರ್ಕೊಂಡು ಅಲ್ಲಿಗೆ ಬಂದ್ಬಿಡು. ಏನು ಗೊತ್ತಾಯ್ತಲ್ಲ? ಓಕೆ. ಮತ್ತೆ ಮಾವ ಒಂದ್ 30 ಸೆಕೆಂಡ್ ತಾನೆ, ಅಡ್ಜಸ್ಟ್ ಮಾಡಕ್ಕಾಗಲ್ವಾ? ಸರಿ, 30 ನಿಮಿಷಕ್ಕಿಂತ ಜಾಸ್ತಿ ಆಗಲ್ಲ ತಾನೆ? ಸರಿ ಹೋಗು. ಈಗ ಯಾರಿಗೆ ಕಾಲ್ ಮಾಡ್ಲಿ? ಟೆನ್ಷನ್. ಆಲಿಸ್ವೇಲ್. ಏನ್ ಮಾಡೋದೀಗ? ಹಲೋ. ಸರಿ. ಈ ಕಡೆ ಆ ಕಡೆ. ಇಲ್ಲೇ. ಶಬ್ದ ಮಾಡ್ದೆ ಬಾ. ಶಬ್ದ ಬರ್ತಾ ಇದೆ, ಯಾರಿಗೂ ಗೊತ್ತಾಗ್ದಂಗೆ ಬೇಗ ಬಾ. ಹೇ ಹುಡುಗ್ರ, ಹೇ. ಯಾರೋ ಇದು? ಯಾರು ಮಾವ? ಈ ಲೈಟ್ ಸೆಟಪ್ಗಳೆಲ್ಲ ನೋಡಿದಾಗ್ಲೇ ಏನೋ ಅನ್ಕೊಂಡೆ ನಾನು. ಅಯ್ಯೋ, ನಿನ್ಗೇನು ಗೊತ್ತಿಲ್ಲ. ಇವಳೇನ ನೀನವತ್ತು ಕಾಲಲ್ಲಿ ಹೇಳಿದ್ದು ಡಾರಾ? ಸುಮ್ನೆ ಬುಜ್ಜಿ ಅಲ್ಲ, ಪ್ಲೇ ಸ್ಕೂಲ್ಗೆ ಹೋಗಿದ್ದಾಳೆ. ಹೌದಾ? ಯಾವಾಗ ವಾಪಸ್ ಬರ್ತಾನೆ? ಸಾಯಂಕಾಲ ಬರ್ಬೋದು ಅನ್ಕೊಂಡಿದೀನಿ ಅಲ್ವಾ? ಲೈಟು ಸೆಟಪ್. ಯಾರು ಮಗ? ಹೇಳೋ, ನೀನೇ ಇಲ್ವಾ? ಹೀಗೆ ನಿಂತಿದ್ರೆ ಒಳ್ಳೇದಾಗುತ್ತೆ. ಮಾಮ ಕಣೋ, ಏನು ಶಬ್ದ ಮಾಡಿದ್ರೆ ಸಾಕು. ನಾನು ಕೇಳಿದಕ್ಕಿನ್ನೂ ಉತ್ತರ ಬರಲಿಲ್ಲ. ಅದು ಮಾಮ. ಮುಚ್ಚ ಬಾಯಿ. ಫ್ರೆಂಡು
ಲವರು ತಂಗಿ ಇಂಥ ಯಾವ ಎಕ್ಸ್ಕ್ಯೂಸು ನನಗೆ ಬೇಡ. ಇವಳು ಯಾರು, ಯಾಕೆ ಇಲ್ಲಿಗೆ ಬಂದ್ಲು? ಒಬ್ಬ ಆರ್ಮಿ ಸೋಲ್ಜರ್ ಮುಂದೆ ನಿಂತಿದ್ದೀನಿ ಅಂತ ಮರ್ತೋಗ್ಬೇಡಿ ನೀವು. ಎಸ್ ಸರ್. ಆರ್ಮಿಗೆ ಹೋಗೋದಕ್ಕಿಂತ ಮುಂಚೆ ಇವರಲ್ಲಿ ನಾನು ಯಾರು ಅಂತ ಗೊತ್ತಿದೆ ತಾನೇ? ನೆನಪಿದೆಯಾ? ಯಾರ ಮೇಲೂ ನನಗೆ ಭಯ ಇಲ್ಲ. ಯಾರು ಯಾರು? ಏನ್ ಸೌಂಡ್ ಅದು? ಏನ್ ಸೌಂಡ್ ಅದು? ಸೌಂಡ್ ಕೇಳಿಸ್ತಾ? ಏಯ್, ನೀನ್ ಕೇಳಿಸ್ಕೊ. ಅವಳಿಗೆ ಕೇಳಿಲ್ಲ ನೀನು ಇಲ್ಲ ಕಿವಿಲೇನೋ ಪ್ರಾಬ್ಲಮ್ ಇರಬೇಕು. ಇಲ್ಲಿ ಏನೇನೋ ನಡೀತಿದೆಯಲ್ಲ. ಹೌದು, ವಾಸನೆ ಬರ್ತಿದೆ. ಬಾ ಹೋಗ್ಬಿಡೋಣ. ಹಾ, ಬನ್ನಿ 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 ಬನ್ನಿ. 1 2 3 4. 1 2 3. 3 ಗಂಡು ಮಕ್ಳಿಗೆ ಯಾಕೋ 4 ಹೆಣ್ಮಕ್ಳು? ಅದು ಅರ್ಥ ಆಗ್ತಿಲ್ಲ ನನಗೆ. ಇದು ಸ್ಟೆಪ್. ಆ? ಅದು ಬೇರೆ ಇದು ಬೇರೆ ಅಂದೆ ಮಾವ. ಇವ್ರು ಯಾರು? ನಿಮ್ ಮಗ್ಳ? ಈ ವಯಸ್ಸಲ್ಲಿ ನನಗೆ ಮಗಳಿಲ್ಲಮ್ಮ. ಮತ್ತೆ ಈ ಹುಡುಗಿ ಯಾರು? 1 ನಿಮಿಷ. ಆ ಹುಡುಗಿ ಕತೆ ಸ್ವಲ್ಪ ಹಾಗೆ ಇರ್ಲಿ. ನೀವೆಲ್ಲ ಯಾರು? ಇವ್ರ 3 ಜನ ನಮ್ ಬಾಯ್ ಫ್ರೆಂಡ್ಸು. ಇವ್ರಾ? ಹಾ. ವಾ, ನಿಮ್ ಬಾಯ್ ಫ್ರೆಂಡ್ಸಾ? ಛೇ, ಮತ್ತೆ ನಿಮ್ ಜೊತೆ ಇವ್ರು ಯಾರು? ಹೇಳಿ, ಯಾರು? ವೈ ಸೋ ಡಿಲೇ ಟು ಟೆಲ್? ನಿಮ್ ಗರ್ಲ್ ಫ್ರೆಂಡ್ಸ್ ಅಂತ ಹೇಳಿ. ಇವ್ರು ನಮ್ ಗರ್ಲ್ ಫ್ರೆಂಡ್ಸ್ ಮಾವ. ಓಕೆ, ಗರ್ಲ್ ಫ್ರೆಂಡ್ಸ್. ಕೇಳಿದ್ರಿ ತಾನೇ? ಅರ್ಥ ಆಯ್ತಮ್ಮ, ಎಲ್ಲ ಕೇಳಿಸ್ಕೊಂಡ್ಬಿಟ್ಟೆ. ನೀವು ಅವ್ರ ಗರ್ಲ್ ಫ್ರೆಂಡ್ಸು, ಅವ್ರು ನಿಮ್ ಬಾಯ್ ಫ್ರೆಂಡ್ಸು, ಅದೆಲ್ಲ ಓಕೆ. ಅಷ್ಟೇ. ನನ್ನ ಕ್ವಶನ್ ಏನಂದ್ರೆ, ಈ ಹುಡುಗಿ ಯಾರು? ಏನದು? ನನಗೆ ಹಿಂದಿ ಬರಲ್ಲ. ನಮ್ಗೂ ಗೊತ್ತಿಲ್ಲ, ಇವಾಗ್ಲೇ ನೋಡಿದ್ದು. ಓಹೋ, ಅದು ಸರಿ. ನಾನು ಇವತ್ತು ಮೊದಲನೇ ಸರಿ ನೋಡ್ತಿರೋದು. ಆದ್ರೆ ಇವ್ರ್ಯಾರು ಅಂತ ನೋಡ್ಬೇಕಲ್ಲ ಅಲ್ವಾ? ಮಗ ಹೇಳ್ಬಿಡೋಣ ಕಣೋ. ಹಾಗಾದ್ರೆ ನಮ್ಮ ಬಾಯ್ ಫ್ರೆಂಡ್ಸ್ನ ಕೇಳೋಣ, ಇವ್ರು ಯಾರು ಅಂತ. ಯಾರೋ ಇವರು? ಮಾಮ ಹೇಳ, ಯಾರೋ ಇವರು? ಗೊತ್ತಿಲ್ಲ. ಕೈ ಕಾಲೆಲ್ಲ ಕತ್ತರಿಸಾಕ್ಬಿಡ್ತೀನಿ ನೋಡು. ಹೇಳ, ಯಾರೋ ಇವರು? ನಿಜ ಹೇಳ್ರ? ಯಾರೋ ಈಗ ಫೋನ್ ಮಾಡಿದ್ದು? ಹೇಳೋ, ಯಾರು ಕಾಲ್ ಮಾಡಿದ್ದೀಗ? ಕಾಲ್ ಮಾಡ್ತಿರೋದು ಯಾರು ಅಂತ ಹೇಳೋ. ಕಸ್ಟಮರ್ ಕೇರ್. ಹೇಳೋ, ಇವ್ರು ಯಾರು? ಕಸ್ಟಮರ್ ಕೇರ್. ಇವಳು ಯಾರು ಅಂತ ಕೇಳ್ತಿರೋದು. ಯಾರೋ ಸುಮ್ನೆ ಕಾಲ್ ಮಾಡೋದು? ಎತ್ತು ಅಂತ ಹೇಳ್ತಿದ್ದೀನಿ. ಇವಳನ್ನ ಸೆಟಪ್ ಮಾಡಿ ತೆಚ್ಚಿ ಕರ್ಕೊಂಡು ಹುಡುಗ ಅವನ್ನ ಕರಿ. ಅವನೇ ನಂಗೆ ಬೇಕಾಗಿರೋದು. ಕರಿ, ಕಾಲ್ ಮಾಡು. ಕಾಲ್ ಮಾಡಲ್ಲ. ಏನು ಫುಲ್ ಸೆಟಪ್ಪಾ? ಕಲರ್, ಲೈಟ್. ನೀನ್ ಯಾರೋ? ನಾ ಇವ್ರಿಗೆಲ್ಲ ತುಂಬಾ ಇಂಪಾರ್ಟೆಂಟ್. ನನಗೆ ಇವ್ರು ಗೊತ್ತು. ನೀವ್ಯಾರು? ನಾನು ಇವ್ರಿಗೆಲ್ಲ ಮಾವ. ಮಾಮನ? ಇಂಥ ಒಬ್ಬ ಮಾಮನ ಇಟ್ಕೊಂಡು ನನಗಿಂತ ಕೆಲಸ ಮಾಡೋಕೆ ಹೇಳಿದ್ರೆ? ಏನ್ ಕೆಲಸ? ಓ, ಬಂದಿರೋ ಕೆಲಸ ನೀವು ಮಾಡ್ತಾ ಇದ್ದೀರಾ? ಏನ್ ಸೆಟಪ್? ಹುಡುಗಿನ ನಾನೇ ಸೆಟ್ ಮಾಡ್ಕೊಟ್ಟಿದ್ದೆ. ಹೆಂಗೆ ಈ ಹುಡುಗಿನ? ನೀನು ಇನ್ನೇ ಹುಡುಕ್ತಾ ಇದ್ದ ಕಂತ್ರಿ ನನ್ನ ಮಗನೇ. ಮನೆ ಮಕ್ಕಳನ್ನೆಲ್ಲ ಹಾಳು ಮಾಡ್ತಿದ್ಯಲ್ವಾ? ಬೇರೆ ಯಾರು ಸಿಕ್ಕಿಲ್ಲ ನಿಮ್ಗೆ? ಹೇಳು, ಪೊಲೀಸ್ ಕರೀಲ? ಹೇಳು. ಯೋ ಬೇಡ. ಒಂದ್ ನಿಮಿಷ ಹೇಳೋದು ಕೇಳಿ. ನಿಜ ಏನಂದ್ರೆ ಅವಳು ನನ್ನ ಲವರೇ. ಏನು ತೊಂದರೆ ಇಲ್ಲ. ಅದೇ ಹುಡುಗಿನೇ. ಇವಳ ಸ್ವಂತ ಹುಡುಗಿನ ಕರ್ಕೊಂಡ್ ಬಂದಿದ್ಯಲ್ಲ ನಾಯಿ. ಮನುಷ್ಯರೆಲ್ಲ ಬದುಕಿರ್ಬಾರ್ದು ಕಣ. ಎಲ್ಲಾನು ಹೇಳ್ಬಿಡ್ತೀನಿ. ಏನ್ ಮಾಡ್ತೀನಿ? ಫ್ಲಾಶ್ ಬ್ಯಾಕ್. ನಾ ಕಾಲ್ ಮಾಡ್ತೀನಿ. ಏಯ್ ನವೀನ್ ಎಲ್ಲೋ? ನಾನು ಎಷ್ಟು ಸರಿ ಕಾಲ್ ಮಾಡೋದು? ಅಟ್ಲೀಸ್ಟ್ ನನ್ನ ಫೋನ್ ಆದ್ರೂ ಎತ್ಬೋದಲ್ವಾ? ಎಷ್ಟು ಸರಿ ಮೆಸೇಜ್ ಮಾಡಿದೆ, ಚಾಟ್ ಕೂಡ ಓಪನ್ ಮಾಡಿಲ್ಲ. ಅವನ ಪ್ರಾಬ್ಲಮ್ ಏನಂತ ನಿಂಗೆ ಗೊತ್ತು ತಾನೆ? ಕಡೆಯದಾಗ ಸ್ಟಾರ್ಟ್ ಮಾಡಿದ ಫಿಶ್ ಬಿಸ್ನೆಸ್ಸು ಹಾಳಾಗೋಯ್ತು. ಅದರಿಂದ ನನಗೆ ರಿಪ್ಲೈ ಮಾಡಿಲ್ಲ ಅಂದರೆ ಏನು ಪ್ರಯೋಜನ? ನಾನು ಅವನಿಗೆ ಯಾರು? ನೀನು ಅವನ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೋ. ಸಾಲ ಅಷ್ಟೇ ತಾನೇ? ಎಷ್ಟೋ ವರ್ಷದಿಂದ ಇದನ್ನೇ ಕೇಳ್ತಾ ಇದ್ದೀನಿ.
ಸಾಲ ಮಾತ್ರ ಅಲ್ಲ, ಒಂದು ಹೊಸ ಪ್ರಾಬ್ಲಮ್ಮು ಇದೆ. ಅವರೇನೇ ಅವನ ಸಮಸ್ಯೆ. ಯಾರಲ್ಲ? ನನಗೆ ಅರ್ಥ ಆಗ್ತಿಲ್ವಲ್ಲ. ಅದು ಬಂದು ಹಾಗಾದ್ರೆ ಹುಡುಗಿ ಸೆಟ್ ಮಾಡಿಕೊಟ್ರೆ ದುಡ್ಡು ಕೊಡೋದು ಬೇಡ. ಹಾಗೆ ಅವ್ರು ಹೇಳ್ತಾ ಇರೋದು, ಆದರೆ ಅವನ ಕೈಲಾಗಲ್ಲ. ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು? ನಾನು ಹೋಗ್ತೀನಿ. ಸುಮ್ಮನೆ ನೀನು. ಹಾಗಾದ್ರ ಬಗ್ಗೆ ಮಾತಾಡಮ್ಮ. ಹೇ, ಅವ್ರು ನಾನು ಮುಟ್ಟದೆ ಹೋದ್ರೆ ಸಾಕಲ್ವಾ? ಅದಕ್ಕೇನು ಮಾಡಬೇಕು ಅಂತ ಗೊತ್ತು. ನೀನು ಫೋನ್ ಎತ್ಕೊಂಡು ನವೀನ್ ಕಾಲ್ ಮಾಡು. ಅವನು ಒಪ್ಕೊಳ್ಳಲ್ಲ. ನೀನು ಮೊದಲು ಫೋನ್ ಮಾಡ್ಕರಿ, ಅದರಿಂದ ಪ್ರಾಬ್ಲಮ್ ಮುಗಿಯುತ್ತಲ್ವಾ? ಹೌದೇನೆ ನಾಗವಲ್ಲಿ. ಹೇ ಮಿಸ್ಟರ್ ಮಾಮ, ಆಕ್ಚುಲಿ ನಾನು ಹಿಂಗೆಲ್ಲ ಮಾಡೋ ಹುಡುಗನೇ ಅಲ್ಲ. ಮತ್ತೆ ನಿಮ್ಮ ಅಪ್ಪನ ಇದನ್ನೆಲ್ಲ ಬಂದ್ ಮಾಡಿದ್ದು? ನಮ್ಮಪ್ಪ ಎಲ್ಲ ಹಿಂಗಲ್ವೇ ಅಲ್ಲ. ಏಯ್, ನಿನ್ ಕುಟುಂಬದ ಬಗ್ಗೆ ಎಕ್ಸ್ಪ್ಲೈನ್ ಮಾಡಕ್ಕಲ್ಲ. ಆಗಲ್ಲ ಸರ್, ಇದೆಲ್ಲ ಹಾಗೇನಲ್ಲ. ಸಾರಿ ಮಾಮ ಸರ್. ಸರಿ, ನೀನ್ ಅವ್ರ ಹತ್ರ ತಗೊಂಡಿರೋ ಕಾಸನ್ನ ಯಾವಾಗ ವಾಪಸ್ ಕೊಡ್ತೀಯಾ? ಕೊಡ್ತೀನಿ, ಬೇಗ ಕೊಟ್ಬಿಡ್ತೀನಿ. ಹಂಗೆ ಸುಮ್ಮನೆ ಹೇಳೋದಲ್ಲ, ಒಂದು ಡೇಟ್ ಫಿಕ್ಸ್ ಮಾಡು. ಒಂದು 3 ತಿಂಗಳು. ಏಯ್, ನಾನ್ ಕೊಡೋದಲ್ಲ, ನೀನ್ ಕೊಡೋದು. ಏನ್ ಸರಿಯಾಗಿ ಹೇಳು. ಹಾಗಾದ್ರೆ ಒಂದು 6 ತಿಂಗಳು ಸರ್. 6 ತಿಂಗಳು? ಖಂಡಿತನಾ? ಖಂಡಿತ ಸರ್. ಖಂಡಿತ ಕೊಡ್ತೀಯಲ್ಲ? ಓಕೆ, ಇಲ್ಲ ಸರ್, ಬದಲಾಯಿಸಿ. 6 ತಿಂಗಳು ಅವ್ರು ತೊಂದರೆ ಕೊಡೋದಿಲ್ವಾ? ಓಕೆ, ಅಷ್ಟು ಸಾಕು ಸರ್, ಅಷ್ಟು ಸಾಕು. ಆದ್ರೆ ನೀನ್ ಕಾಸು ಕೊಟ್ಬಿಡ್ಬೇಕು. ಕೊಡ್ತೀನಿ, ನಾನು ಕೊಡ್ತೀನಿ. ಆಯ್ತು, ಏನೋ ನೋಡು, ಕೊಟ್ಬಿಟ್ಟು ಹೋಗು. ಇಲ್ಲಿ ರೋಲೆಲ್ಲ ಆಯ್ತು, ಹೊರಡಿ. ಹೋಗೋಣ. 1 ನಿಮಿಷ ನಿಂತ್ಕೊಮ್ಮ. ಏನ್ ಸರ್ ಇದು? ಇವನ್ ಜೊತೆ ಎಲ್ಲ ಬಾಳ್ಬೇಕಂತ ಒಂದ್ಸತಿ ಯೋಚನೆ ಮಾಡಿ ನೋಡು. ಅದೆಲ್ಲ ಮುಂಚೆನೆ ಪ್ಲಾನ್ ಮಾಡಿದ್ದೀನಿ. ಬರ್ಲಾ ಮಾವ? ಬಾರೋ. ಕರ್ಮ, ಎಲ್ಲೆಲ್ಲಿಂದ ಬರ್ತಾರ ಇವೆಲ್ಲ ಆರ್ಮಿಲ್ ನಡಿಬೇಕಿತ್ತು. ಏನ್ ಕರ್ಮನೋ ಇದೆಲ್ಲ. ನೋಡ್ದ್ಯಾ, ಇವರೇ ಹುಡುಗಿರು. ನಾನು ಆಗ್ಲೇ ಹೇಳಿದ್ನಲ್ಲ. ಈಗ ಮುಂದೆ ನಿಮ್ಮ ವಿಷಯ. ನಮ್ ಲೈಫ್ ಎಲ್ಲ ನಾವೇ ನೋಡ್ಕೋತೀವಿ. ಇಲ್ಲಿವರೆಗೂ ನಮಗೆ ಯಾಮಾರಿಸ್ತಿದ್ರು, ಇವ್ರನ್ನ ಸರ್ಪ್ರೈಸ್ ಮಾಡಕ್ ಬಂದು ನಾವು ಸರ್ಪ್ರೈಸ್ ಆದ್ವಿ. ಇಷ್ಟು ಸಾಕು, ನಮ್ಗೆಲ್ಲ ಅರ್ಥ ಆಯ್ತು. ನೀವು ಬಂದಿದ್ದಕ್ಕೆ ಇವ್ರ ರಿಯಲ್ ಕ್ಯಾರೆಕ್ಟರ್ ಏನು ಅನ್ನೋದು ಗೊತ್ತಾಯ್ತು. ಇಟ್ಸ್ ಎನಫ್. ಈ ರಿಲೇಶನ್ಶಿಪ್ ಇಷ್ಟಕ್ಕೆ ಸಾಕು. ಬಾರೆ. ಅಂಜಲಿ. ಎಂತ ಅಂಜಲಿ? ಬಾಯ್ ಮುಚ್ಚ. ಒಳ್ಳೆ ಹುಡುಗರು ಅಂದ್ರೆ ಹೀಗೆ ಇರಬೇಕು. ನಗು ಮಾಮ, ಸಂತೋಷ ಆಯ್ತಾ? ಇವಾಗ ನಿಮ್ಗೆಲ್ಲ ಮಾತಾಡಕ್ ಆಗ್ತಿದೆ ಅಲ್ವಾ? ಅದೇಗೋ ನನ್ ಮೇಲೆ ಕೋಪ ಮಾಡ್ಕೋತೀರಾ? ಮಾವ, ನಂಗೆ ಕೋಪ ಎಲ್ಲ ಬರ್ತಿಲ್ಲ. ನಾವು ಮಾಡಿರೋ ತಪ್ಪು ಅಂತ ಗೊತ್ತಾಯ್ತು, ಆದ್ರೆ ಈಗೆಲ್ಲ ಮುಗ್ದೋಯ್ತಲ್ಲ. ಏಯ್, ನೀವು ಮಾಡಿರೋ ತಪ್ಪಲ್ಲ, ಅಸಹ್ಯವಾದ ಕೆಲ್ಸ ಕಣ್ರೋ. ಗೊತ್ತು ಮಾಮ, ನಾವು ಮಾಡಿರೋ ತಪ್ಪಿಗೆ ಯಾವ ಪ್ರಾಯಶ್ಚಿತ್ತ ಬೇಕಾದ್ರೂ ಮಾಡ್ತೀವಿ. ಪ್ಲೀಸ್ ನಮ್ಮನ್ನ ಅರ್ಥ ಮಾಡ್ಕೊಳ್ಳಿ. ನಮ್ ವಯಸ್ಸು ದಾಟಿದ ನೀವು ಕೂಡ ಬಂದಿರೋದು. ನಾನು ನಿಮ್ ವಯಸ್ಸು ದಾಟ್ ಬಂದಿದ್ದೀನಿ, ಇಂಥ ಕೆಲಸ ಎಲ್ಲ ಮಾಡಿಲ್ಲ. ನೋಡಿ ಮಾಮ, ಈಗ ಸತ್ಯ ಮಾಡ್ತೀವಿ, ನಾವ್ ಇನ್ಮೇಲೆ ಯಾವತ್ತೂ ಈ ತರ ಪೊರ್ಕಿ ಕೆಲಸ ಮಾಡಲ್ಲ. ಖಂಡಿತವಾಗಿ. ಖಂಡಿತ. ನಮ್ಗೆ ಅವ್ರು ಬೇಕು ಮಾಮ. ಅವ್ರಿಲ್ಲೇ ಬದುಕಕ್ಕಾಗಲ್ಲ. ಲೂಸ್ ಏನ್ರೋ ನೀವೆಲ್ರು? ನಿಮ್ಗೆ ಹೇಳಿ ತಲೆಗೆ ಹೋಗಲ್ವೇನ್ರೋ? ಯಾಕೆಲ್ಲ ಹಂಗೆ ಆಡ್ತಿರೋ? ಏಯ್, ಪ್ರಪಂಚದಲ್ಲಿ ಯಾರಾದ್ರೂ ಲವರ್ಗಳನ್ನ ಸೆಟಪ್ ಮಾಡ್ಕೊಂಡಿರೋನ ಒಂದೇ ದಿನ ಕರೀತಾರೇನ್ರೋ? ಲೂಸ್ಗಳ್ರೇನ್ರೋ ನೀವೆಲ್ರು? ನೀವೊಬ್ರೇ ಹಿಂಗೆಲ್ಲ ಮಾಡೋದು? ಮಾಮ, ನಾನು ಇದನ್ನ ಅವತ್ತೇ ಹೇಳಿದ್ದೆ, ತುಂಬಾ ದೊಡ್ಡ ಸಮಸ್ಯೆ ಆಗುತ್ತೆ ಅಂತ. ನನ್ ಮಾತು ಎಲ್ಲಿ ಕೇಳ್ತಾರೆ ಇವರು? ಇವಾಗ ಗೊತ್ತಾಯ್ತಲ್ಲ ಏನೆಲ್ಲ ಆಗುತ್ತೆ ಅಂತ. ಮಾಮ, ಏನಾದ್ರೂ ಒಂದು ಐಡಿಯಾ ಇದ್ರೆ ಹೇಳಿ ಮಾಮ. ಅವ್ರು ಇಲ್ಲಿಂದ ಹೊರಟೋಗ್ಬಿಟ್ರೆ ಯಾವುದೇ ತರದ ಕಾಂಟ್ಯಾಕ್ಟ್ ಇರಲ್ಲ. ಯೋಚಿಸಿ, ಏನೋ ಒಂದು ನಿಮ್ ಕೈಯಲ್ಲಿ ಏನಾಗುತ್ತೋ ಅದನ್ನ ದಯವಿಟ್ಟು ಮಾಡಿ. ಮಿಲಿಟರಿಲಿ ಇಂಟೆಲಿಜೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಬೇರೆ ಕೆಲಸ ಮಾಡ್ತಿದ್ದೀರಾ ಮಾಮ, ಪ್ಲೀಸ್. ಮಾಮ, ನೀವೇ ದಾರಿ ಈಗ. 99% ನಡೀದೋ ಇರೋವಂಥ ಒಂದು ಐಡಿಯಾ ನನ್ನ ಹತ್ರ ಇದೆ. 1% ಚಾನ್ಸ್ ಇದೆಯಲ್ಲ ಮಾಮ? 1% ಇರೋದು. ಸಾಕು, ಸಾಕು. ಅದಕ್ಕೆ ಇಲ್ಲಿ ನಡೆದಿರೋ ವಿಷಯ ನಿಮ್ ಲವರ್ ಹತ್ರ ಕಾಲ್ ಮಾಡಿ ಹೇಳುವಾಗ ಆ ಸೀನಲ್ಲಿ ಸ್ವಲ್ಪ ಚೇಂಜ್ ಇರಬೇಕು. ಅದೇಗೆ? ನೀವು ಲವರ್ ಸೆಟಪ್ನ ಫೋನ್ ಮಾಡಿ ಬರಕ್ಕೆ ಹೇಳಿದ್ರಲ್ಲ, ಹುಡುಗನ ಹೆಸರೇನು? ನವೀನ್. ಮೊದ್ಲು ಆ ಸೀನು. ನೀನಲ್ವೇ ಅವ್ನು ಬರಕ್ಕೆ ಹೇಳಿದ್ದು? ಕಾಸು ಅಂದ್ರೆ ಅವ್ನು ಹಿಂದೆ ಹೋದ್ರೆ ಕಾಸು ಕೊಡ್ತಾನ. ಅವನು ಇಲ್ಲ, ಹುಡುಗಿ ಬಗ್ಗೆ ಹೇಳಿದೆ, ಅವಾಗ ಕಾಸು ತರ್ತಾನಲ್ವಾ? ಅವನ್ನೆಲ್ಲ ಹುಡುಗಿ ಸಿಗುತ್ತೆ, ಅವ್ನು ಖಂಡಿತ ಕರ್ಕೊಂಡ್ ಬರಲ್ಲ. ಹುಚ್ಚ, ಹೋಗ ನೀನು. ಅಂಜಲಿ ಇದ್ದಾಗ ಆತರ ಮಾಡಕ್ಕಾಗತ್ತ? ನಾನು ಇಲ್ಲ, ಅದೇ ತಾನೇ ನಾನು ಹೇಳ್ತಾ ಇರೋದು. ಇದು ಐಡಿಯಾ ಸೂಪರ್. ಹೌದು. ಏನ ಇವ್ನ ಐಡಿಯಾ ಸೂಪರ್. ಅದೇ ಮತ್ತೆ ಏನಕ್ಕೆ ಗೊತ್ತಾ? ಅವ್ನು ಹೇಗಿದ್ರು ಹುಡುಗಿನ ಕರ್ಕೊಂಡ್ ಬರಲ್ಲ, ಹಂಗೆ ನಮ್ ಕಾಸು ಸಿಗುತ್ತಲ್ಲ. ಅದೇ ಮತ್ತೆ. ಕರ್ಕೊಂಬರ್ತಾನ? ಏನು ದುಡ್ಡು? ಖಂಡಿತ ತರ್ತಾನೆ. ತಂದೆ ತರ್ತಾನೆ. ಕರ್ಕೊಂಬಂದ್ರೆ ಸಾಕು. ಇನ್ನೂ ಮುಗ್ದಿಲ್ಲ.
ನಿಮಗೆ ಹುಡುಗಿ ರೆಡಿಯಾಗಿದ್ದಾಳೆ ಅಂತ ನವೀನ್ ಫೋನ್ ಮಾಡ್ದ ತಾನೆ? ರಾತ್ರಿ. ಅವಳ ಇಲ್ಲ ಅವನು. ಎತ್ತು. ಹಲೋ. ಹಾಂ ಹಾಂ ಸರಿ. ಅವ್ನು ಹುಡುಗಿನೇ ಕರ್ಕೊಂಬರ್ತಾನಂತ. ಹುಡುಗಿನ? ಹಾಗಾದ್ರೆ ಕಾಸು ಹೋಯ್ತಾ? ಮಗ ಐಡಿಯಾ ಫೈಲ್ ಆಯ್ತು ಲೋ, ಇನ್ಮೇಲೆ ಅವನು ಕಾಸು ಕೊಡೋ ಹಾಗೆ ಕಾಣಿಸ್ತಿಲ್ಲ. ಅವನು ಬಿಟ್ಬಿಡಿ. ಹೌದು, ಕರೆಕ್ಟು. ಮತ್ತು ಆ ಹುಡುಗಿ? ಅದು ಬೇಡ ಅಂತ ಹೇಳು, ಹೋಗು. ನಿಂತ್ಕೊಳ್ಳಿ, ಹುಡುಗಿ ಬರಲಿ. ಅದೆಲ್ಲ ಬೇಡ ಕಣೋ. ಹುಡುಗಿನೂ ಬೇಡ ಅಂದು ಕಾಸುನೂ ಬೇಡ ಅಂದ್ರೆ ಇದೇ ಥರ ಯಾಮರ್ಸಕ್ಕೆ ಅವ್ನು ಮತ್ತೆ ಬರ್ತಾನೆ. ನಮ್ಮನ್ನು ಹುಚ್ಚರು ಅಂತ ಅನ್ಕೊಳ್ಳೋ ಹಾಗೆ ಮಾಡ್ತಾನೆ. ಅವ್ನು ಕರ್ಕೊಂಡು ಬಂದಿದ್ದಾನೆ ಅಲ್ವಾ? ಅದಕ್ಕೆ ಅವಳನ್ನ ಕರ್ಕೊಂಬಂದಿಲ್ಲ ಏನು ಮಾಡೋದು? ಬರಲಿ. ತಂಗಿಯಮ್ಮ, ಇಲ್ಲಿ ನೋಡಮ್ಮ, ಅವ್ನು ನಮ್ಗೆ ಕಾಸು ಕೊಡಬೇಕಾಗಿತ್ತು. ಅದಕ್ಕೋಸ್ಕರ ನಾವು ಆಡ್ತಿರೋಂಥ ನಾಟಕ ನಮ್ಮ ಇದು. ಅದನ್ನ ನಂಬಿ ನಿನ್ನನ್ನು ಕರ್ಕೊಂಡು ಬರ್ತಾನೆ ಅಂತ ನಾವು ಅನ್ಕೊಂಡೇ ಇರಲಿಲ್ಲ. ನೀವು ಇಲ್ಲೇ ಈ ರೂಮಲ್ಲಿ ಮಲ್ಕೊಂಬಿಡಿ. ನಾಳೆ ಬೆಳಿಗ್ಗೆ ಎದ್ದೋದ್ರೆ ಸಾಕು. ಆಮೇಲೆ ಈ ವಿಷಯ ಅವನಿಗೆ ಹೇಳಕ್ ಹೋಗ್ಬೇಡಿ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಾವು ಈ ಫ್ಲ್ಯಾಟಲ್ಲೇ ತುಂಬ ಒಳ್ಳೆ ಹುಡುಗರು. ಇಲ್ಲಿವರೆಗೂ ನಾವು ಯಾವ ತಪ್ಪು ಮಾಡಿಲ್ಲ. ಅದು ಅಲ್ಲದೆ ನಮಗೆ ಗರ್ಲ್ ಫ್ರೆಂಡ್ಸ್ ಇದ್ದಾರೆ. ಅವ್ರನ್ನ ಬಿಟ್ಟರೆ ನಾವು ಯಾರನ್ನೂ ಕಣ್ಣಿತ್ತು ನೋಡಲ್ಲ. ಅದು ಅಲ್ಲದೆ ನಮಗೆ ಇಂಥ ವಿಷಯಗಳಲ್ಲೆಲ್ಲ ಯಾವ ಇಂಟ್ರೆಸ್ಟ್ ಇಲ್ಲ. ಸಾರಿ, ನಮಗೇನು ಇಂಟ್ರೆಸ್ಟ್ ಇಲ್ಲ, ಏನು ಅನ್ಕೋಬೇಡಿ. ಅಲ್ಲಿಗೆ ಈ ಐಡಿಯಾ ವರ್ಕೌಟ್ ಆಗುತ್ತೆ. ಮಾಮ ಧೂಳು ಎಬ್ಬಿಸ್ಬಿಟ್ಟೆ ಮಾಮ. ಹೌದು, ಧೂಳು. ಇಂಥ ವಿಷಯಗಳಲ್ಲಿ ಒಬ್ಬ ಆರ್ಮಿ ಆಫೀಸರ್ ಆಗಿ ನಾನು ಬರಲೇಬಾರ್ದು ಕಣ್ರ. ತೊಂದರೆ ಆಗಿರೋದ್ರಿಂದಾನೆ. ಥ್ಯಾಂಕ್ಸ್ ಮಾಮ. ಥ್ಯಾಂಕ್ಸ್ ಮಾವ. ಇದೇ ರೀತಿಲಿ ಹೋಗಿ ಅವ್ರ ಹತ್ರ ಹೇಳಲ್ಲ. ಯೂಸ್ ಇಲ್ಲ ಕಣ್ರ, ನೀವು ಹೇಳಿ ಏನು ಯೂಸ್ ಇಲ್ಲ. ಯಾಕೆ? ಅವ್ರು ಯಾರು ನಂಬೋದೇ ಇಲ್ಲ ಕಣ್ರ. ಅದ್ಯಾಕೆ ಮಾಮ? ಇದು ಯಾವುದೂ ಆಗಲ್ಲ ಅಂತ ಮಾವ ಹೇಳಿದ್ಮೇಲೆ ಆ ಐಡಿಯಾ ಮೇಲೆ ನಾವು ಸ್ವಲ್ಪ ವರ್ಕೌಟ್ ಮಾಡಿದ್ವಿ. ಆದರೆ ಏನೂ ಆಗಲಿಲ್ಲ. ಅವರು ಬಿಟ್ಟೋಗ್ಬಿಟ್ರು. ಆಮೇಲೆ ಅವ್ರನ್ನ ನೋಡ್ಲಿಲ್ವಾ? ನಾವು ತುಂಬಾನೇ ಹುಡುಕಿದ್ವಿ, ಆದರೆ ಓಕೆ ಕೂಲ್ ಗೈಸ್. ಆಮೇಲೆ ಇದೇ ಈ ಕಸಿನ್ಸ್ನ ಬ್ರೇಕಪ್ ಸ್ಟೋರಿ. ವಾಟ್ ಅ ವಂಡರ್ಫುಲ್ ಸ್ಟೋರಿ. ಓಕೆ, ಈಗ ಇದನ್ನೆಲ್ಲ ಬಿಟ್ಬಿಡಿ. ಮತ್ತೆ ಈಗ ನಿಮ್ಗೆ ಗರ್ಲ್ ಫ್ರೆಂಡ್ಸ್ ಇದ್ದಾರಾ? ಅವ್ರಿಗೆ ಈ ಸ್ಟೋರಿ ಗೊತ್ತಾ? ಇಲ್ಲ. ಇದೆಲ್ಲ ಗೊತ್ತಾದ್ಮೇಲೆ ಅವ್ರ ರಿಯಾಕ್ಷನ್ ಹೇಗಿರುತ್ತೆ? ಬೇಸಿಕಲಿ ಇವನು ನಿಮ್ಮ ಹೆಸರೇನು? ಸಿತಾರ. ಅವರು ನಮ್ಮನ್ನ ಅದೃಷ್ಟಶಾಲಿಗಳು. ಆಕ್ಚುಲಿ ಅವರಿಗೆ ನಮ್ಮ ಈ ಪಾಸ್ಟ್ ಫ್ಯೂಚರ್ ಇದ್ರ ಬಗ್ಗೆ ಎಲ್ಲ ಯೋಚನೆ ಇಲ್ಲ. ಸೋ ಚಿಲ್ ಅಂಡ್ ಕೂಲ್. ವಾವ್, ಇಂತ ಒಳ್ಳೆ ಗರ್ಲ್ ಫ್ರೆಂಡ್ ಸಿಕ್ಕಿರೋದು ನೀವೆಲ್ಲ ತುಂಬಾ ಆಮೇಲೆ ಅವ್ರನ್ನ ಸ್ಟೇಜ್ ಕರೆಯೋಣವಾ? ಎಸ್. ಓಕೆ, please welcome 3 beautiful flowers. ನೀವ್ ಈ ತರ ಯಾಮರ್ಸ್ತೀರಂತ ಅನ್ಕೊಂಡೇ ಇರ್ಲಿಲ್ಲ. ಶೇಮ್ ಆನ್ ಯು. Because we are ashamed that you are in our lives. Let's end this. ಎಂಡ? ಏನಿದು? Goodbye. ಏನೋ ನಡೀತಿದೆ ಇಲ್ಲಿ. உடையாள பெண்ணா மாற தெரிஞ்ச எனக்கு உள்ளத்தால ஒரு பெண்ணோட நிழலை கூட தொட முடியல. ಪ್ಲೀಸ್ ಕಾಜೋಲ್, ನನ್ನ ಮಾತು ಕೇಳು ಸಲ. ಯಾರು ನಿನ್ ಕಾಜಲು? ಇವಾಗ ಅರ್ಥ ಆಯ್ತಾ ಇವ್ರ ಮನ್ಸಲ್ಲಿ ಇನ್ನೂ ಅವರೇ ಇದಾರಂತ? ಅದು ನನ್ಗೆ ಗೊತ್ತಾಗ್ದೆ ಹೇಳಿದೆ ಮಗ. ಅವ್ನ್ ಗೊತ್ತಿಲ್ಲ ತಾನೇ ಹೇಳಿದ್ದು. ಗೊತ್ತಿಲ್ದೆ ಏನಿಲ್ಲ, ಈಗ್ಲೂ ನಿಮ್ ಮನ್ಸಲ್ಲಿ ಅವರೇ ಇರೋದು. ಇಲ್ಲ, ಈಗ್ಲೂ ನನ್ ಮನ್ಸಲ್ಲಿ ನೀವು ಅವ್ರನ್ನ ನಮ್ಮನೆ ಅಮರ್ಸಿದ್ದಿಲ್ವಾ ಏನು? ಯಾಕೆ? ನಿಂತ್ಕೊಂಡು ಮಾತಾಡೋದು ಅದೇ ಗೊತ್ತಾಯ್ತಲ್ವಾ ಇವ್ರ ಎಂತ ಅಂತ. ಇನ್ನು ಏನೇನ್ ತಿಳ್ಕೊಬೇಕು ಏನೋ. ಪ್ಲೀಸ್ ದಯವಿಟ್ಟು ನಮ್ ಹಿಂದೆ ಬಂದು ಡಿಸ್ಟರ್ಬ್ ಮಾಡ್ಬೇಡಿ. ಲೆಟ್ಸ್ ಬ್ರೇಕಪ್. ಹೋಗ್ತವ್ರು ನಿಂತ್ಕೊಳ್ಳಿ, ನಾನು ಅವ್ರಿಗೇನೋ ಹೇಳ್ಬೇಕು. ಹೇಳಿ. ನೀವು ಹುಡುಗಿರ್ನ ನಿಮ್ ರೂಮ್ ಕರಿಯೋರಲ್ವಾ? ಇದಕ್ಕೆಲ್ಲ ಸೆನ್ಸರ್ ಹಾಕಲ್ವೇನೋ?
ಅಯ್ಯೋ ಬಂಗಾರ, ಆ ಥರ ಏನು ನಡೆದಿಲ್ಲ, ನಾನು ಫ್ರೆಶ್ಶು. ನಡ್ಸೋಕೆ ತಾನೇ ಕರ್ಕೊ ಬಂದಿರೋದು? ಅದ್ ನಾನಲ್ವಲ್ಲ, ಇವ್ರುಗಳು ತಾನೇ ಕರ್ಕೊಂಬಂದಿದ್ದು. ಜೊತೆಲೆ ಇದ್ದು ದ್ರೋಹ ಮಾಡ್ಬೇಡಲೇ. ಇಲ್ಲ, ಅದೇನಂದ್ರೆ ಅಲ್ಲೇನು ನಡೆದಿಲ್ಲಮ್ಮ. ಹೌದು, ನಿಮ್ 3 ಜನ ಸೇರ್ತಾನೆ ಪ್ಲಾನ್ ಮಾಡಿದ್ದು. ಅದೌದು. ಏನ್ ಕರೆಕ್ಟು? ಇನ್ಮೇಲೆ ನಮ್ಮನ್ನ ನೋಡಕ್ಕೆ ಫ್ಲಾಟ್ ಬಂದ್ರು, ಫೋನ್ ಮಾಡಿದ್ರು, ಹಿಂದೆ ಸುತ್ತಿದ್ರು ಪೊಲೀಸ್ಗೆ ಹಿಡ್ಕೊಟ್ಬಿಡ್ತೀವಿ. ನೀವು ಗಂಗಾ ಯಮುನಾ ಯಾರ್ ಜೊತೆ ಆದ್ರೂ ಹೋಗಿ, ನಮ್ಗವೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಎಲ್ಲ ಅಸಹ್ಯ ಮಾಡ್ಬಿಟ್ಟು ಎಲ್ಲಾರ್ ಮುಂದೆನೂ ಅದನ್ನ ಗ್ರೇಟ್ ಅಂತ ಹೇಳ್ಕೊಳ್ತಿದೀರಾ. ನಮ್ಗೆಷ್ಟು ಬೇಜಾರಾಯ್ತು ಗೊತ್ತಾ? ನಿಮ್ ಜೊತೆ ಸೇರ್ಕೊಂಡು ನಮ್ ಜೀವನ ಹಾಳಾಗೋಯ್ತು. ಎಣ್ಣೆ ಹೊಡಿತೀರಾ, ಹುಡ್ಗಿರ್ನ ಕರಿತೀರಾ. ನಿಲ್ಸ, ಏನ್ ಬಾರಿ ಮಾತಾಡ್ತಿದ್ಯಲ್ಲ, ನೀ ಸುಮ್ನಿರೋ. ನಾವ್ ಏನ್ ಮಾಡಿದೀವಿ ಅಂತ ಈ ತರ ಮಾತಾಡ್ತಿದಾರೆ. ಹುಡುಗರು ಅಂದ್ಮೇಲೆ ಒಂದ್ ಸ್ವಲ್ಪ ಈ ತರ ಎಲ್ಲ ಇರುತ್ತೆ. ಅದಕ್ಕೇನೀಗ ಕೊನೆಯದಾಗ ಒಂದ್ ವಿಷಯ ಹೇಳ್ತಿದ್ದೀನಿ, ನಿಮಗೆ 2 ನಿಮಿಷ ಟೈಮ್ ಕೊಡ್ತೀನಿ. ನಮ್ಮ ಹತ್ರ ಈ ತರ ಎಲ್ಲ ಮಾತಾಡೋದಕ್ಕೆ ಸ್ವಾರಿ ಕೇಳಿ, ಬೇಕು ಅಂದ್ರೆ ನಮ್ ಜೊತೆ ಬನ್ನಿ, ಇಲ್ಲ ಅಂದ್ರೆ ತೊಲಗಿ, ಅಷ್ಟೇ ಹೇಳೋದು ನಾನು. ನೀನ್ ಏನೋ ಹೇಳ್ತಾ ಇದ್ಯಾ, ನಿಂಗೇನ್ ಬೇರೆ ಕೆಲ್ಸ ಇಲ್ವೇನೋ? ಗುಡ್ ಬಾಯ್. ಗುಡ್ ಬೈ? ಹೋಗು, ನೀನ್ ಹೋದ್ರೆ ನಮಗ್ ಬೇರೆ ಯಾರು ಸಿಗಲ್ವಾ? ಏನೋ ಏನಾದ್ರು ಹೇಳೋ. ಅವ್ರಿಗೆಲ್ಲ ಸಾರಿ ಕೇಳಿ ಹೇಗಾದ್ರೂ ಮಾಡಿ ಅವ್ರನ್ನ ಕಾಂಪ್ರಮೈಸ್ ಮಾಡ್ಕೊಳ್ಳೋಣ ಅಂದ್ರೆ ನೀನ್ ಅವ್ರ ಕೈಲೇ ಸಾರಿ ಕಳಿಸಿದ್ಯಾ? ಕೈ ತೆಗಿಯೋ. ಇಷ್ಟೊತ್ತಂಕ ಅವರೆಲ್ಲ ಮಾತಾಡಿದ್ ಕೇಳಿ ಸುಮ್ನೆ ನಿಂತಿಲ್ವಾ? ನನಗೆ ಅವಾಗಿಂದಾನೆ ಕೆಳಗಿಂದ ಉರಿತಿತ್ತು. ಹೌದು ಮಗ, ನನಗೂ ಹಾಗೆ ಅನ್ಸ್ತು. ನೀ ಮಾತಾಡ್ಬೇಡ, ಇಷ್ಟೊತ್ತಂಕ ಸುಮ್ನೆ ಇಬ್ರು ಮಾತಾಡ್ಬೇಡಿ, ಆಗಿದ್ದೆಲ್ಲ ನಿಮ್ಮಿಬ್ರಿಂದಾನೆ. ಈಗಾಗಾಯ್ತಾ? ನಾವೇನ್ ಮಾಡಿದ್ವಿ? ಲೇ, ಆ ಆಂಕರ್ ಕರ್ದಾಗ ನೀವಿಬ್ರು ಯಾಕೋ ಎದ್ದೋದ್ರಿ? ನಾನು ಹೇಳ್ದೆ ತಾನೆ ಬೇಡ ಅಂತ. ಇಲ್ಲ ಅಂದ್ರೂ ಹೆಣ್ಮಕ್ಳನ್ನ ನೋಡಿದ್ರೆ ನೀವ್ ಹಿಂದೆನೆ ಹೋಗ್ತಿರಲ್ರೋ. ಸುಮ್ನೆ ಶೋ ಕೊಟ್ಟಂಗಾಯ್ತಾ? ಈಗ ಇದ್ರ ಬಗ್ಗೆ ಮಾತಾಡೇನು ಪ್ರಯೋಜನ ಇಲ್ಲ, ಅವ್ರು ಹೋಗಾಯ್ತು. ಮತ್ತೆ ಮುಂದೆ ಏನು ಅಂತ ನೋಡೋಣ. ಬೇರೆ ಏನ್ ಮಾಡಕ್ಕಿದೆ, ಅವರು ಹೋಗ್ಬಿಟ್ರಲ್ಲ. ಹೋಗ್ಬಿಟ್ಮೇಲೆ ಯಾರು ಬರ್ತಾರೆ? ಗುಮ್ಮುಡು ಚಿಕ್ಕ, ಏನು ನೀ ಗುಮ್ಮುಡು ಚಿಕ್ಕ, ಚೆನ್ನಾಗೆ ಗುಮ್ಮುಡು ಚಿಕ್ಕ, ಅವತ್ತು ಗುಮ್ಮುಡು ಚಿಕ್ಕ, ಗುಮ್ಮುಡು ಚಿಕ್ಕ, ನೀನನ್ನ ಗುಮ್ಮುಡು ಚಿಕ್ಕ, ಚೆನ್ನಾಗೆ ಗುಮ್ಮುಡು ಚಿಕ್ಕ, ಅವತ್ತು ಗುಮ್ಮುಡು ಚಿಕ್ಕ, ಓಡು ಮಾಮ. ಚಿಕ್ಕ ಕಾನೆಲ್ಲ ಗುಮ್ಮುಡು ಚಿಕ್ಕ, ಒಟ್ಟು ಮಾಡಿ ಗುಮ್ಮುಡು ಚಿಕ್ಕ, ಪ್ರೀತಿ ಮಾಡಿ ಗುಮ್ಮುಡು ಚಿಕ್ಕ, ಗುಮ್ಮುಡು ಚಿಕ್ಕ ಕಾನೆಲ್ಲ ಗುಮ್ಮುಡು ಚಿಕ್ಕ, ಒಟ್ಟು ಮಾಡಿ ಗುಮ್ಮುಡು ಚಿಕ್ಕ, ಪ್ರೀತಿ ಮಾಡಿ ಗುಮ್ಮುಡು ಚಿಕ್ಕ. ಗುಮ್ಮುಡು ಚಿಕ್ಕ ನೋಡಲು ಗುಮ್ಮುಡು ಚಿಕ್ಕ, ಪೂರ್ತಿಯಾಗಿ ಗುಮ್ಮುಡು ಚಿಕ್ಕ, ಗುಮ್ಮುಡು ಚಿಕ್ಕ, ನಿನ್ನ ಗುಮ್ಮುಡು ಚಿಕ್ಕ ನೋಡಲು ಗುಮ್ಮುಡು ಚಿಕ್ಕ, ಪೂರ್ತಿಯಾಗಿ ಗುಮ್ಮುಡು ಚಿಕ್ಕ, ಗುಮ್ಮುಡು ಚಿಕ್ಕ, ನಿನ್ನ ಗುಮ್ಮುಡು ಚಿಕ್ಕ ನೋಡಲು ಗುಮ್ಮುಡು ಚಿಕ್ಕ, ಪೂರ್ತಿಯಾಗಿ ಗುಮ್ಮುಡು ಚಿಕ್ಕ, ಸುಂದರಿ. ಹೋದ್ಲು ಮಾಮ. ಏನ ನೋಡ್ತಿದ್ಯಾ? ಹೋಗಾಯ್ತಲ್ಲ. ಹಲೋ. ಏನಿದೆಲ್ಲ? ಏನಾಗ್ಬೇಕಾಗಿತ್ತು? ಈಗ ನಿಮ್ಗೆ ತೃಪ್ತಿ ತಾನೆ? ಅದಕ್ಕೆ ನಾನೇನ್ ಮಾಡ್ದೆ? ಟಕ್ಕಂತ ನಿಜ ಹೇಳಿ ಅಂತ ನಾನ್ ಹೇಳಿದ್ನ? ಅಷ್ಟ್ ಜನದ ಮುಂದೆ ಹುಡುಗಿರು ಯಾರು ಅಂತ ಕೇಳಿದ್ರೆ ಏನಂತ ಹೇಳೋದು? ಹೌದು, ನೀವ್ ಆತರ ಮೂಡ್ ಕ್ರಿಯೇಟ್ ಮಾಡಿದಕ್ಕೆ ನಾವ್ ಆತರ ಹೇಳಕ್ಕಾಯ್ತು. ತಪ್ಪೆಲ್ಲ ನಿಮ್ದೆ. ಇಲ್ಲ, ಅದ್ ಬಂದು ಏನೇ ಆದ್ರೂ ನೀವು ನಮ್ ಜೀವನ ಜೊತೆ ಆಟ ಆಡಬಾರ್ದಾಗಿತ್ತು. ಹಲೋ, ಹಾಯ್. ಇದ್ಯಾರ ಇವನು? ತಾನೆ? ಇವನ ನಾನು ಎಲ್ಲೋ ನೋಡಿದ್ದೀನಲ್ವಾ? ಎಲ್ಲೂ ಅಲ್ಲ, ಸ್ವಲ್ಪ ಯೋಚನೆ ಮಾಡಿ ನೋಡು, ಜ್ಞಾಪಕ ಬರುತ್ತೆ.
ಇದ್ರ ಮಧ್ಯದಲ್ಲಿ ನೀನು ಎಲ್ಲಿಂದ ಬಂದ್ಯೋ? ಆ ಹುಡುಗಿ ನನ್ನ ಲವರ್. ಇವಳಾ? ಹೇ, ನೀ ಹೇಗೋ ಒಂದೊಂದು ಟೈಮಲ್ಲಿ ಒಂದೊಂದು ಹುಡುಗಿ ಕರ್ಕೊಂಡ್ಬಂದು ನಮ್ಮ ಲೈಫಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ಯಾ? ಏನಾಯ್ತಪ್ಪ? ಅಷ್ಟೇ ತಾನೆ? ನಿಮ್ಗೆ ಎಷ್ಟು ಲವರ್ ಬೇಕು ಅಂತ ಹೇಳಿ ನಾನು ಸೆಟ್ ಮಾಡ್ಕೊಡ್ತೀನಿ ನಿಮ್ಗೋಸ್ಕರ. ಒಂದು ಆದ್ರೆ ಇನ್ನೊಂದು. ನಮಗ್ ಯಾರೂ ಬೇಡ. ಇನ್ಮೇಲೆ ಹೆಣ್ಮಕ್ಳ ಹೆಸರು ಹೇಳ್ಕೊಂಡು ನಮ್ಮ ಹತ್ರ ಬಂದ್ಯೋ? ಹೌದು, ಇನ್ಮೇಲೆ ನಮ್ಮ ಜೀವನದಲ್ಲಿ ಹುಡುಗಿನೂ ಇಲ್ಲ, ಪ್ರೀತಿನೂ ಇಲ್ಲ. ಇದು ಸತ್ಯ ಸತ್ಯ ಸತ್ಯ. ಸತ್ಯ. ಪ್ರಭು, ಪ್ರಭು, ಕಾಮದೇವ, ಎಸ್. ಇಲ್ಲಿ ನೋಡಿ, ಭೂಮಿಲಿ ಯಾರೋ 3 ಜನ ಪ್ರೀತಿಸೋದೇ ಇಲ್ಲ ಅಂತ ಶಬ್ದ ತಗೊಂಡಿದ್ದಾರೆ. ಅವ್ರು ಯಾರದು ಹೊಸದಾಗಿ? ಗೊತ್ತಿಲ್ವೇ? ಇಲ್ಲ, ಅವ್ರಿಗೆ ಯಾಕೆ ಇವಾಗ ಹಾಗನ್ನಿಸ್ತು? ಒಂದ್ ವೇಳೆ 2 ಸತಿ ಪ್ರೀತಿ ಸೋತೋಗಿರೋ ವಿಷಯನೂ ಇರ್ಬೋದು. ಅಯ್ಯೋ ದೇವ್ರೆ, ನಾನ್ ಮೊದ್ಲೇ ಕಳ್ತನದ ಊಟ ಮಾಡ್ತೀನಿ ಅಂತ ಎಲ್ರು ಹೇಳ್ತಾರೆ. ಅದಕ್ಕಿಂತ ಮುಂಚೆ ಇವ್ರು ಇಂಥ ಊಟ ಎಲ್ಲ ತಂದ್ರೆ ಏನ್ ಮಾಡೋದು? ನನ್ನ ಇಮೇಜ್ ಕಳ್ಕೋಗುತ್ತಲ್ಲ, ಸರಿ ಅಲ್ವಾ? ಏಯ್, ಅವರು ಲವ್ ಮಾಡದೇ ಇರೋದಕ್ಕೆ ನಾನ್ ಬಿಡೋದಿಲ್ಲ. ಇಲ್ಲಾಂದ್ರೆ ನಾವೊಂದ್ ಮಾಡೋಣ, ಇಲ್ಲಿ ಬಿಟ್ಟೋದವ್ರನ್ನ ಮತ್ತೆ ಕರ್ಕೊಳ್ಳೋಣವಾ? ಅದ್ ಸರಿ ಹೋಗೋದಿಲ್ಲ, ಅದು ಪೊಲಿಟಿಕಲಿ ತಪ್ಪು. ಒಂದ್ ಮಾಡೋಣ, ಇವರು ಲವ್ವೇ ಮಾಡೋದಿಲ್ಲ ಅಂತ ಹೇಳ್ತಿರುವಾಗ ಇವ್ರು ಮುಂದ್ಗಡೆ 3 ಚೆನ್ನಾಗಿರೋ ಹುಡುಗಿರ್ನ ಬಿಟ್ಬಿಡೋಣ. ಅಯ್ಯೋ, ಅವರು ಇವರು ಸೆಟಪ್ ಮಾಡ್ಕೊಂಡು ನಮ್ ಕೈಗೊಂದು ತರ್ತಾರೆ. ನಿಮ್ ತರ ಜಾಣರು ಯಾರೂ ಇಲ್ಲ. ಎಕ್ಸ್ಕ್ಯೂಸ್ ಮೀ, ಪ್ಲೀಸ್ ಒಂದು ಹೆಲ್ಪ್ ಮಾಡ್ತೀರಾ? ನಾವು ಹೇಳೋದು ಕೇಳ್ದೆ ಅವ್ರು ಅಲ್ಲೇ ನಿಂತ್ಕೊಂಡಿದ್ದಾರೆ. ನೀವು ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡಕ್ಕಾಗುತ್ತಾ? ಅವ್ರ ಹತ್ರ ಹೋಗ್ಬೇಕು ಅಂದ್ರೂ ಜಾಗ ಬಿಡ್ತಾ ಇಲ್ಲ. ನೀವು ಸ್ವಲ್ಪ ಹೆಲ್ಪ್ ಮಾಡಿ ಪ್ಲೀಸ್. ಅದೇನ್ ಪರವಾಗಿಲ್ಲ, ನೀವೇ ಕೇಳಿ ಸಾಕು. ಇಲ್ಲ, ನೀವು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದ್ ಪರವಾಗಿಲ್ಲ, ನೀವೇ ಮಾತಾಡ್ ನೋಡಿ, ಅದ್ ಸಾಕು. ಆದ್ರೂ ನೀವು ಸ್ವಲ್ಪ ಬಂದು ಹೇಳ್ಬೋದಾ? ನೀವು ಹೇಳಿದ್ರೆ ಅವ್ರು ಕೇಳ್ತಾರೆ, ಅದಕ್ಕೆ ಹೋಗಿ ರಿಕ್ವೆಸ್ಟ್ ಮಾಡಿ ನೋಡಿ. ಬಾ. ಅಣ್ಣ, ಗಾಡಿ ತೆಗಿಬೇಕು. ಅದೆಲ್ಲ ಮಾಡಕ್ಕಾಗಲ್ಲ. ಹೋಗಿ 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 ಇರೋದೇ ಹಿಂಗೆ. ನಾವು ಡ್ರಾಪ್ ಮಾಡ್ತೀವಿ. ನಾವು ಬಂದು ತುಂಬಾ ಬಿಡಿ ಹೇಳಿ. ನಾವ್ ಹೇಳಿದ್ರು ಅವ್ರು ಕೇಳ್ತಾ ಇಲ್ಲ. ನೀವು ಸ್ವಲ್ಪ ಜೊತೆಲಿ ಬಂದು ಮಾತಾಡ್ತೀರಾ? ಅದಕ್ಕೆ ಇವಾಗ ನಾವೇನ್ ಮಾಡೋದು? ನಾವು ಹೇಳಿದ್ವಿ, ಅವ್ರು ಜೊತೆ ಮಾತಾಡಿ ಏನ್ ಪ್ರಯೋಜನ ಇಲ್ಲ. ನೀನ್ ಬಾ.
ಥ್ಯಾಂಕ್ ಯು ಸೋ ಮಚ್. ನೀನು ಹೇಳು. ಅದು ಬಂದು ನೀವು ನಮ್ಮ ಹಾಸ್ಟೆಲ್ವರೆಗೂ ಬರೋಕ್ಕಾಗತ್ತಾ? ಅವರು ಮತ್ತೆ ಬಂದ್ಬಿಡ್ತಾರೆ ಅಂತ ಭಯ. ತಿದ್ಕೊಳಕ್ ಬಿಡಲ್ಲ ಅನ್ಸುತ್ತೆ. ಹಳಬರ್ ತರ ಎಲ್ಲ ಅಲ್ಲ, ಈಗಿನ ಹುಡುಗರು ತುಂಬಾ ಚೇಂಜ್ ಆಗ್ಬಿಟ್ಟಿದ್ದಾರೆ. ಅಸಿಸ್ಟೆಂಟ್, ಹೇಗಿದೆ ನಮ್ಮ ಐಡಿಯಾ? ಕಾಮದೇವನ್ನ ಯಾರು ಅಂತ ಅನ್ಕೊಂಡೆ. ಇದು ಹಿಡ್ಕೋ. ಕಾಮದೇವ ಒಂದು ಬಾಣ ತಾನೇ ಬಿಟ್ರಿ, ಇನ್ನು 3 ಇದೆಯಲ್ಲ. ಇವ್ರಿಗೆಲ್ಲ ಇಷ್ಟು ಸಾಕು. ಹೌದಾ? ಅಷ್ಟು ಸಾಕು. ಅದೇನಂದ್ರೆ ಇಲ್ಲ, ಇದು ಸೋತೋಗ್ಬಿಟ್ರೆ ಪರವಾಗಿಲ್ಲ, ಇನ್ನು 3 ಇದೆಯಲ್ಲ. 3 ಸೋತೋಗ್ಬಿಟ್ರೆ ಅದು ಸೆಕೆಂಡ್ ಪಾರ್ಟ್ ನೋಡ್ಕೊಳ್ಳೋಣ. ಸಾಕಲ್ವಾ? ಅಸಿಸ್ಟೆಂಟ್, ಮುಂದೆ ಯಾರು? ಮುಂದೆ 17 ಹುಡುಗಿರ್ನ ಪ್ರೀತಿಸಿ ನನಗೆ ಪ್ರೀತಿನೇ ಬೇಡ ಅಂತ ಹೇಳ್ತಾ ಇದ್ದಾನೆ ಇವತ್ತು. ಅದು ಯಾರು?